ತಗೊಳ್ತಾ ಇದ್ದಪ್ಪ. So welcome to second day of sugar control through acupressure and acupuncture and color therapy. So before going to the further, so ನಿನ್ನೆ ಕೆಲವೊಂದು ಟೆಕ್ನಿಕ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಬ್ಲಾಕ್ ಕಲರ್ ಆನ್ ಪಿಟ್ಯೂಟರಿ, ಪಿನಿಯಲ್ ಅಂಡ್ ಪ್ಯಾಂಕ್ರೇಸ್ ಜಾಯಿಂಟ್ ಮತ್ತೆ ಪ್ಯಾಂಕ್ರೇಸ್ ರಿಫ್ಲೆಕ್ಸ್. ಯಾರಾದ್ರೂ ನೀವು ಇಲ್ಲ ನಿಮ್ಮ ಪಕ್ಕದವರಿಗೆ ಟ್ರೈ ಮಾಡಿದ್ರೆ ನಿಮ್ಮ ಅನುಭವನ ಹೇಳ್ಬೋದು. ಶಿವು, 100 ಮೆಂಬರ್ಸ್ ಪ್ಯಾನಲಿಸ್ಟ್ ಆಡ್ ಮಾಡಪ್ಪ. ಶಿವು ಸರ್, ಸೊ ಪ್ಯಾನಲಿಸ್ಟ್ ಆಡ್ ಮಾಡಿ 100. ಮಾಡ್ತೇನೆ. ಓಕೆ, ದಟ್ಸ್ ಗುಡ್. ಎಸ್, ವಿಜಯ ಕೆವಿ, ತಮ್ಮ ಎನಿಥಿಂಗ್ ಎನಿ ಎಕ್ಸ್ಪೀರಿಯನ್ಸ್ ಫ್ರಮ್ ಯುವರ್ ಸೈಡ್? ನಮಸ್ತೆ ಸರ್. ನಮಸ್ಕಾರ. ನಾನು ನಿನ್ನೆ ಕ್ಲಾಸಲ್ಲಿ ನಾನು ಶೂನ್ಯ ಧ್ಯಾನ ಮಾಡ್ತಾ ಇದ್ದೀನಿ. ಓಕೆ, ಹೇಳಿ, ಕೇಳಿಸ್ತಿದೆ. ಶೂನ್ಯ ಧ್ಯಾನ ಮಾಡ್ತಾನೆ ಇದ್ದೀನಿ. ನಿಮ್ದು TM-ಗೂ ಸೇರ್ಕೊಂಡಿದ್ದೀನಿ. ಎಲ್ಲಾ ಕ್ಲಾಸು ಜಾಯ್ನ್ ಆಗಿದ್ದೆ. ಒಂದ್ಸರಿ ನಾನು ಅನುಭವನು ಹೇಳಿದ್ದೆ ನಿಮ್ ಕ್ಲಾಸಲ್ಲಿ, ತುಂಬಾ ಯೂಸ್ ಆಗಿತ್ತು. ಶೂನ್ಯ ಧ್ಯಾನ ಮಾಡೋದು ನನಗೆ ಸರ್ 8 ವರ್ಷ ಆಯ್ತು. ನಾನು ರಾತ್ರಿ ನಿದ್ದೆ ಮಾಡಲ್ಲ. ನಂಗೆ ಈ ಶೂನ್ಯದಾನದಲ್ಲೂ 1-2 ದಿವಸ ಸ್ವಲ್ಪ ಓಕೆ ಆಯ್ತು, ಮತ್ತೆ ಅದೇ ಪ್ರಾಬ್ಲಮ್. ತುಂಬಾ ಟೆನ್ಷನ್ ಇತ್ತು, ಏನೋ ಫ್ಯಾಮಿಲಿ ನಮ್ಮ ಹೆಲ್ತ್ ಇತ್ತು, ನಮ್ಮ ಮನೆಯವ್ರದ್ದು. ಇದ್ರಲ್ಲಿ ನನಗೆ ನಿದ್ದೆ ಹೋಗಿದ್ದು. ಇವತ್ತಿಗೂ ನಿದ್ದೆ ಸೆಟ್ ಆಗಿಲ್ಲ. ಹಗಲು ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ನಾನ್ ನಿಮ್ಮ ಹತ್ರ ಇದನ್ನೇ ಹೇಳ್ಬೇಕು ಅಂತ ಕಾಯ್ತಾ ಇರ್ತಿದ್ದೆ. ತುಂಬಾ ಚಂದ. ಅಂದ್ರೆ ರಾತ್ರಿ ಎಲ್ರು ಹೇಗ್ ನಿದ್ರೆ ಮಾಡ್ತಾರೋ ಆ ನಿದ್ದೆ ನನ್ಗೆ ಹಗಲು ಹೊತ್ತು ಬರುತ್ತೆ. ನಾನ್ ಹಗಲು ಮಾಡಿಲ್ಲ ಅಂದ್ರೂ, ರಾತ್ರಿ ಮಾಡಿಲ್ಲ ಅಂದ್ರೂ ರಾತ್ರಿ ನಿದ್ದೆ ಬರಲ್ಲ. ನಿನ್ನೆ ಈ ಪಾಯಿಂಟ್ ಇದಕ್ಕೆಲ್ಲ ಬ್ಲಾಕ್ ಹಾಕದೆ. ಆಲ್ಮೋಸ್ಟ್ ಸರ್ ನಾನು 10-10:30 ಮಲಗಿದ್ದೀನಿ. 11ಕ್ಕೆ ನಿದ್ರೆ ಬಂತು ಅನ್ಸುತ್ತೆ. 1 ಗಂಟೆವರೆಗೆ ಕಂಟಿನ್ಯೂ ನಿದ್ದೆ ಮಾಡಿದೀನಿ. 1 ಗಂಟೆಗೆ ಎಚ್ಚರ ಆಯ್ತು, ಬೆಳಿಗ್ಗೆವರೆಗೂ ಎಚ್ಚರ ಇದ್ದೆ. ಅಂತದ್ದು ನಿದ್ದೆ ಬಂತು ನಿನ್ನೆ. ನಾನು ಶೂನ್ಯ ಧ್ಯಾನ ವಿತ್ ಈ ಬ್ಲಾಕ್ ಹಾಕಿದ್ನಲ್ಲ, ಅದು ತುಂಬಾ ಯೂಸ್ ಆಯ್ತು ಸರ್. ತುಂಬಾ ಸೇಮ್ ಬ್ಲಾಕ್ ಕಲರ್ ಅನದರ್ 1 ವೀಕ್ ಕಂಟಿನ್ಯೂ ಮಾಡಿಮ್ಮ. ಇವತ್ತು ನಿಮ್ಗೊಂದ್ 2 ತಾಸು ಏನ್ ನಿದ್ದೆ ಬಂದಿದೆ, ಅದೊಂದು 5 to 6 hours ಎಕ್ಸ್ಟೆಂಡ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೇಮ್ ಕಲರ್, ಸೇಮ್ ಜಾಯಿಂಟ್ಸ್ ಅಂಡ್ ಸೇಮ್ ಮೆಡಿಟೇಷನ್. ಓಕೆ, ಥ್ಯಾಂಕ್ ಯು. ಆಮೇಲೆ ತುಂಬಾ ಹಿಂಬಡಿ ನೋವಿದೆ ನನಗೆ. ನಾನು ಅವತ್ತು ಹೇಳಿದ್ದೆ ನಾನು ನಿಮ್ಗೆ. ನಾನು 1/2 ಕಿಲೋಮೀಟರ್ 1 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾಳೆ. ಇವತ್ತು 8 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದೀನಿ. ತೂಕ 6 kg ಇಳ್ದಿದ್ದೀನಿ ನಿಮ್ಮ ಕೋರ್ಸಿಗೆ ಸೇರದ್ಮೇಲೆ. ಎಲ್ಲ ಯೂಸ್ ಆಗ್ತಾ ಇದೆ. ಅದು ವಿಪರೀತ ಹಿಂಬಡಿ ನೋವಿದೆ. ಆಮೇಲೆ ನನಗೆ ಸ್ಪೈನಲ್ ಆಪರೇಷನ್ ಆಗಿ ಅದು ಸ್ವಲ್ಪ ಹಾಕಿದ್ದಾರೆ, ರಾಡ್ ಎಲ್ಲ ಹಾಕಿದ್ದಾರೆ. ಆ ಪೋರ್ಷನ್ಸ್ ಮತ್ತೆ ಹಿಂಬಡಿ ತುಂಬಾ ನೋವು ಬಂದ್ರೆ ಎದ್ದು ನಡೆಯೋಕ್ಕಾಗಲ್ಲ, ಆ ತರ ನೋವು ಬರ್ತಾ ಇದೆ. ಸರಿ ಮೇಡಮ್, ನಿಮ್ ಕ್ವಶನ್ಗೆ ನಾನು ಆನ್ಸರ್ ಕವರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಕ್ವಶನ್. ಸೊ ಇವತ್ತು ಡಯಾಬಿಟೀಸ್ ಇಂದ ಎಸ್ಪೆಷಲಿ ನಿಮ್ಮ ಕೈ ಕಾಲುಗಳಿಗೆ ಏನೆಲ್ಲ ತೊಂದರೆ ಆಗುತ್ತೆ, ಹಿಂಬಡಿ, ಫೂಟು, ಅಂಗಾಲು, ಓಕೆ, ಕಾಲಲ್ಲಿ ಗಾಯಗಳಾಗೋದು, ಮತ್ತೆ ರಕ್ತ ಸೋರೋದು, ವಾಟರ್ ಊಸಿಂಗ್ ಆಗೋದು, ಅದೆಲ್ಲದ್ರ ಬಗ್ಗೆ ಇವತ್ತು ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸರಿನಾ? ಗುಡ್. ಸೊ ವಿಜಯ ಅವರು 8 ವರ್ಷದಿಂದ ಏನು ನಿದ್ದೆ ಮಾಡ್ತಾ ಇಲ್ಲ, ಅದು ಈ ಒಂದು ಬ್ಲಾಕ್ ಕಲರ್ ಇಂದ ಬಂದಿದೆ ಅಂತಿದ್ದಾರೆ. ಎನಿಬಡಿ ವಿತ್ ರೆಸ್ಪೆಕ್ಟ್ ಟು ಡೈಜೆಷನ್, ವಿತ್ ರೆಸ್ಪೆಕ್ಟ್ ಟು ಬ್ಲಡ್ ಶುಗರ್ ವೇರಿಯೇಷನ್ಸ್ ಅಲ್ಲಿ ನಿನ್ನೆ ನಾವು ಹೇಳಿರ್ತಕ್ಕಂಥ ಸೊಲ್ಯೂಷನ್ ಇಂದ ತಮ್ಮ ಅನುಭವಕ್ಕೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಬಂತ, ನೀವು ಯಾರಿಗಾದ್ರೂ ಆ ಕಲರ್ಸ್ ನ ಟ್ರೈ ಮಾಡಿದ್ರೆ ಯು ಕ್ಯಾನ್ ಶೇರ್ ಯುವರ್ ಒಪಿನಿಯನ್. ಸೊ ಯಾರಾದ್ರೂ ಮಾತಾಡ್ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡಿ, ಸೊ ದಟ್ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀವಿ, ನೀವು ಮಾತಾಡ್ಬೋದು. ಓಕೆ, ಸಮರಾವತಿ ಅವರೇ. ಮೇಡಮ್ ನಮಸ್ಕಾರ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ದೇರ್ ಇಸ್ ಅನ್ಮ್ಯೂಟ್ ಬಟನ್ ಆನ್ ಯುವರ್ ಸ್ಕ್ರೀನ್. ಸರ್ ನಮಸ್ತೆ ಸರ್. ನಮಸ್ಕಾರ, ಯಾವ ಊರಿಂದ? ಸರ್ ಬ್ಯಾಂಗ್ಳೂರಿಂದ, ಮಹಾಲಕ್ಷ್ಮಿ ಲೇಔಟಿಂದ. ಮಹಾಲಕ್ಷ್ಮಿ ಲೇಔಟಿಂದ. ಸರ್ ನಾನು TM ಸ್ಟೂಡೆಂಟ್. ಮತ್ತೆ ಬಿಫೋರ್ ಲಾಸ್ಟ್ ವೀಕ್ ನಿಮ್ಮನ್ನು ಮೀಟ್ ಮಾಡಿದ್ದೆ ಸರ್. ನನ್ಗೆ ಆಲ್ ಆಫ್ ಸಡನ್ ಅದು HbA1c 9 ಆಗಿದೆ ಸರ್. ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೀನಿ, ಅದೆಲ್ಲ ಹೇಳಿದ್ದೆ ನಿಮ್ಗೆ. ಅದು ಶೂನ್ಯದನ್ನ ನಾನು ಡೈಲಿ 2 ಸಲ ಮಾಡ್ತಿದ್ದೀನಿ ಸರ್. ಈಗ ಆಕ್ಚುಲಿ ಮಾರ್ನಿಂಗ್ ಒಂದು, ಮತ್ತೆ ನೈಟ್ ಬಿಫೋರ್ ಸ್ಲೀಪಿಂಗ್ ಸರ್. ಆಕ್ಚುಲಿ ನಿದ್ದೆ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ನಾನು ಇನ್ನೂ ಅದು ಇದೇನ್ ಚೆಕ್ ಮಾಡ್ಸಿಲ್ಲ ಸರ್. 1.5 month ಆದ್ಮೇಲೆ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ವಾಕಿಂಗ್ ಮಿನಿಮಮ್ 10,000 ಇಂದ 15,000 ಸ್ಟೆಪ್ಸ್ ಅಷ್ಟು ವಾಕ್ ಮಾಡ್ತಾ ಇದ್ದೀನಿ ಸರ್.
ಆಮೇಲೆ ಫುಡ್ ಫುಲ್ ಮಿಲೆಟ್ಸ್ ತಗೊಂತಾ ಇದ್ದೀನಿ. ಆ Okay. ಅದೇ ಸರ್, ಆಕ್ಚುಲಿ ನಾಳೆ ಬರ್ಲಿಕ್ಕಿದೆ ನಂದು. ನಿದ್ದೆ ಎಲ್ಲ ತುಂಬಾ ಇಂಪ್ರೂವ್ ಆಗಿದೆ ಸರ್. ನನಗೆ ಹಶು ಫುಲ್ ನಿಲ್ಲಾಗ್ಬಿಟ್ಟಿತ್ತು ಸರ್. Well, ಮತ್ತೆ ಹಶು ಚೆನ್ನಾಗ್ ಆಗ್ತಾ ಇದೆ ಸರ್. ಮತ್ತೆ ಇನ್ನೊಂದು ಸರ್, ನಾನು ಆಕ್ಚುಲಿ ಸ್ವಲ್ಪ ಏನೋ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆಗಿ ತುಂಬಾ ಸ್ಟ್ರೆಸ್ ಪೀಕ್ಸ್ ಹೋಗ್ಬಿಟ್ಟಿತ್ತು ಸರ್ ಒಂದು 1 ವೀಕ್ ಇಂದ. ಆಮೇಲೆ ಅದೇ ನಿನ್ನೆ ನೀವು ಮೆಡಿಟೇಷನ್ ಮಾಡಿ ನನ್ಗೆ ಯಾವ ರೇಂಜ್ ಹೆಲ್ಪ್ ಆಯ್ತಂದ್ರೆ, ಬೈ ಮಾರ್ನಿಂಗ್ ಅಷ್ಟೊತ್ತಿಗೆ ಎಲ್ಲ ನಾನು ಲೈಕ್ ಒಂದು 1 year ಎಷ್ಟು ರಿಜುನೇಟ್ ಮಾಡ್ಕೋಬಹುದು ಲೈಫ್ ಸ್ಟೈಲ್ ನ, ಅಷ್ಟೊಂದು ರಿಲೀಫ್ ಅನ್ಸ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ ನಿನ್ನೆಯಿಂದ ನನ್ ಸರ್ಗೆ ಹೇಗಾದ್ರೂ ಸರಿ ಮಾತಾಡ್ಸ್ಬೇಕಂತ ನಾನು ಅದೇ ಅನ್ಕೊಂತಿದ್ದೆ. ತುಂಬಾ ರಿಫ್ರೆಶ್ ಅನ್ಸ್ತು ಸರ್. ಎಲ್ಲಾರು ಮಾಡ್ಬೇಕು ಆಕ್ಚುಲಿ. ಚಾನ್ಸ್ ಸರ್ ಒಂದು 4 times ಮಾಡಿದ್ರು ಮಾಡ್ಬೋದಾ ಸರ್? ಡೇ ಹಾ ಅಲ್ಲಿ 4 times ಎಸ್ ಮಾಡ್ಬೋದಾ? ನಿಮ್ಮ ಅನುಕೂಲ ಮೇಡಮ್. 2 times 3 times 4 times ಮಾಡ್ಬೋದು. ಬಟ್ ಹಾ, ಪ್ರತಿ ಮೆಡಿಟೇಷನ್ ಏನಿದೆ ಅಲ್ಲ, ಶೂನ್ಯ ಧ್ಯಾನದ್ದು, ಹಾ ಅದು ಸರ್. ನಿಮ್ ಕಂಪ್ಲೀಟ್ ಮೈಂಡ್ ನ ಆ ಒಂದು ಸ್ಟ್ರೆಸ್ ನ ರಿಲೀವ್ ಮಾಡಿ ಸರ್ ಆಕ್ಸಿಟೋಟಿನ್ ನಾನು ಅಂಡ್ ಡೊಪಮೈನ್ ಹೇಗಾಯ್ತಂದ್ರೆ ರಿಲೀಸ್ ಆಲ್ಮೋಸ್ಟ್ ಒಂದು ಮಾಡುತ್ತೆ. 10 o'clock ಮಲಗಿದ್ದು ಮಾರ್ನಿಂಗ್ 5 ಅಲಾರಾಮ್ ಇಟ್ಟಿದ್ದೆ. ಒಂದ್ ಸಿಂಗಲ್ ಟೈಮ್ ನನ್ಗೆ ಎಲ್ಲೂ ಡಿಸ್ಟರ್ಬ್ ಆಗಿಲ್ಲ. ಫುಲ್ ಸ್ಲೀಪ್ ಸರ್, ಡೀಪ್ ಸ್ಲೀಪ್ ಆಗಿದೆ. ಆ ಈ ತರ ಆಮೇಲೆ ಡೀಪ್ ಸ್ಲೀಪ್ ನೀವು ಮಿನಿಮಮ್ 2 ತಿಂಗಳು ಮಾಡ್ಬೇಕು. ಅವಾಗ ಹಾ, ಹಾ ಎಲ್ಲಾ ಸರ್. ಆರ್ಗನ್ಸ್ ರಿಜ್ಯುನೇಟ್ ಆಗುತ್ತೆ. ಅದೇ ನನ್ಗೆ ತುಂಬಾ ಖುಷಿ ಅನ್ಸು ಸರ್. ನೆನೆ ಒಬ್ರು ಮೇಡಮ್ ಮಾತಾಡ್ಸಿದ್ರು, ಪ್ರಿನ್ಸಿಪಲ್ ಮ್ಯಾಮ್. ಆಕ್ಚುಲಿ ನನ್ ಮನ್ಸಲ್ಲಿ ಇರೋಷ್ಟು ಫೀಲಿಂಗ್ಸ್ ಮ್ಯಾಮ್ ಹೇಳಿದ್ರು. ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಕೂಡ. ತುಂಬಾ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಾ ಸರ್. ಹೀಗೆ ಕೊಡ್ಬೇಕು ಮಾಡಿ. ನೀವು. ಆ ಇನ್ನೊಂದು, ಹಾ ಸರ್. ಮಿಲೆಟ್ಸ್ ಜೊತೆಗೆ ನಮ್ಮ ಅಕ್ಕಿನೂ ಬಳಸಿ. ಹಾ ಸರ್, ನಾನು ಆಲ್ಮೋಸ್ಟ್ 3 months ಇಂದ ಅಕ್ಕಿ, ಗೋಧಿ, ರಾಗಿ ಎಲ್ಲ ನಿಮ್ದೆ ಯೂಸ್ ಆ, ಮಾಡ್ತಾ ಇದ್ವಿ. 6 ನಮ್ಮ months ಇಂದ ಅಕ್ಕಿ ಅಕ್ಕಿಯಿಂದನೂ ಎಲ್ಲ. ಆ ಶುಗರ್ ಅದ್ಭುತವಾಗಿ ಕಂಟ್ರೋಲ್ ಬರುತ್ತೆ. ಹಾ ಸರ್, ತಗೊಂತಾ ಇದೀನಿ ಸರ್, ಅದನ್ನೇ ಸರಿ, ತಗೊಂತಾ ಇದ್ದೀನಿ. ಒಳ್ಳೇದಾಗ. ಕೋರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಆ ಕಲೀರಿ ಮೇಡಮ್. ಹಾ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು. ಮಚ್ ಸರ್. ಥ್ಯಾಂಕ್ ಥ್ಯಾಂಕ್ ಯು. ಯು. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಡೀಪ್ ಸ್ಲೀಪ್ಗೆ ಹೋಗಿದ್ದಾರೆ ಅಮರಾವತಿ ಅವರು. ಡೆಫಿನೆಟ್ ಆಗಿ ಈ ಕಲರ್ಸ್ ಇಂದ ನಿಮ್ಮ ಏನ್ ಬಾಡಿ ಡೀಪ್ ರೆಸ್ಟಿಗೆ ಹೋಗುತ್ತೆ, ಅದು ನಿಮ್ಮ ಪ್ಯಾಂಕ್ರಿಯಸ್, ಸ್ಪ್ಲೀನ್, ಸ್ಟಮಕ್, ಈ ಎಲ್ಲಾ ಆರ್ಗನ್ಸ್ ನ ಡೀಪ್ ರೆಸ್ಟಿಗೆ ತಗೊಂಡೋದಾಗ ಅವು ಅದ್ಭುತವಾದ ಎನರ್ಜಿಯೊಂದಿಗೆ ವಾಪಸ್ ಬರ್ತವೆ. ಇದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಕೆಲವೇ ದಿನಗಳಲ್ಲಿ ನಿಮ್ಮ ಯಾವರೇಜ್ ಬ್ಲಡ್ ಶುಗರ್ ಕಡಿಮೆ ಆಗ್ತಾ ಬರುತ್ತೆ. ಪ್ಲಸ್ ನಿಮ್ಮ ಮನಸ್ಸಿನ ಅಷ್ಟೂ ಒತ್ತಡಗಳು ಯಾರ ಹತ್ರ ಹೇಳ್ಕೊಂಡ್ರು ಏನ್ ಮಾಡಿದ್ರು ಸಾಲ್ವ್ ಆಗದೆ ಇರೋದು ಈ ಒಂದು ಟೆಕ್ನಿಕ್ಸ್ ಅಲ್ಲಿ ಸಂಪೂರ್ಣವಾಗಿ ಒಂಥರ ಆ ತಲೆ ಮೇಲೆ ಒಂದು 50 kg ಭಾರ ಉಟ್ಕೊಂಡಿದ್ರೆ ಒಂದ್ ದಿನ ಎಲ್ಲ ಹೆಂಗೆ ಒತ್ತಡದಲ್ಲಿ ಇರ್ತೀರೋ ಅದನ್ನ ತೆಗೆದು ಕೆಳಗೆ ಇಳಿಸ್ದಂಗೆ ಇರುತ್ತೆ. ಸೊ ನಾನು ಹೇಳಿದ್ದು ಬ್ಲ್ಯಾಕ್ 2 ಹೆಬ್ಬೆಟ್ಟು ಹ್ಯಾಂಗ್ ಬ್ರೇನು, 2 ಮಿಡಲ್ ಫಿಂಗರ್ ಮಿಡಲ್ ಜಾಯಿಂಟ್, ಮತ್ತೆ ಎಡಗಡೆ ತೋರು ಬೆರಳು ಮಿಡಲ್ ಜಾಯಿಂಟ್, ಮತ್ತೆ ಪ್ಯಾಂಕ್ರೆಸ್. ದಿನಕ್ಕೆ 1 ಗಂಟೆ ಹಾಕಿದ್ರು ಸಾಕು, ಇಟ್ ವರ್ಕ್ಸ್. 1 hour. ಯಾರಾದ್ರೂ ನಿನ್ನೆ ರಾತ್ರಿ ಹಾಕಿ ಇವತ್ತು ಮತ್ತೆ ಬೆಳಿಗ್ಗೆನೂ ಹಾಕಿ ಬ್ಲಡ್ ಶುಗರ್ ಏನಾದ್ರು ಚೆಕ್ ಮಾಡ್ಕೊಂಡಿದ್ರ, ಇಲ್ಲ ನಿಮ್ಮ ಹಸ್ಬೆಂಡ್, ವೈಫ್, ಅತ್ತೆ, ಮಾವ ಯಾರಿಗಾದ್ರೂ ಹಾಕಿದ್ರ? ಸೊ ಯಾರಾದ್ರೂ ತಮ್ಮ ಅನುಭವ ಹೇಳಿದ್ರೆ ಇನ್ನೊಬ್ಬರಿಗೆ ಅದು ಕಲಿಕೆ ಆಗುತ್ತೆ. ಎಸ್ ಸೌಜನ್ಯ, ಯಾರಿಗ್ ಮಾಡಿದ್ದೆ ಮಕ್ಕಳರು? ನಮಸ್ಕಾರ ಸರ್. ನಮಸ್ಕಾರ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಪ್ರಾಬ್ಲಮ್ ಅನ್ಕೋತೀನಿ. ಸರಿ, ಬೇರೆಯವ್ರಿಗೆ ಇದು ಮಾಡೋಣ. ಓಕೆ, ಫೈನ್. ಸೊ ಐ ಹೋಪ್ ನಿನ್ನೆ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಉದ್ದೇಶ ಎಷ್ಟೇ, ನಿಮ್ಗೆ ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಸಯಾಟಿಕಾ ಇರ್ಬೋದು, ಅಂಡ್ PCOD ಇಶ್ಯೂಸ್ ಇರ್ಬೋದು, ಇಲ್ಲ ಮೆನೋಪಾಸ್ ಇಶ್ಯೂಸ್ ಇರ್ಬೋದು. ಅದೆಲ್ಲದಕ್ಕೂ ಒಂದು ಮೂಲ ಕಾರಣ ನಿಮ್ಮ ವೈಟಲ್ ಆರ್ಗನ್ಸ್ ಆರ್ ಮೆರಿಡಿಯನ್ಸ್ ಆರ್ ಚಕ್ರಸ್ ಡೀಪ್ ರೆಸ್ಟ್ ಆಗ್ತಿರಲ್ಲ. ಅದು ನಿಮ್ ಫುಡ್ ಸ್ಟೈಲ್ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು.
ಯಾವುದೇ ಒಂದು ಆರ್ಗನ್ ಡೀಪ್ ರೆಸ್ಟ್ ಆಗಿಲ್ಲ ಅಂದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್, ಕೆಲವು ವರ್ಷಗಳಲ್ಲಿ ಅದರ ಫಂಕ್ಷನಲ್ ಎಬಿಲಿಟಿ ಕಡಿಮೆ ಆಗ್ತಾ ಬರುತ್ತೆ, ತನ್ನ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ನೀವು ತಿಂದಿರ್ತಕ್ಕಂಥ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇರ್ಬೋದು. ಸರಿಯಾಗಿ ಜೀರ್ಣ ಆಗದೆ ಇರ್ತಕ್ಕಂಥ ಆಹಾರನ ನಿಮ್ಮ ಬಾಡಿ ರಿಜೆಕ್ಟ್ ಮಾಡ್ತಿರ್ಬಾರ್ದು. ಯಾವಾಗ ನಿಮ್ಮ ಬ್ಲಡ್ ಶುಗರ್ ಆ ಜೀವಕೋಶಗಳಿಗೆ ಸೇರ್ಕೊಂಡಿಲ್ಲ ಅಂದಾಗ ಅದು ಬ್ಲಡ್ ಅಲ್ಲೇ ಉಳ್ಕೊಡುತ್ತೆ. ಅಗೇನ್ ಇಟ್ ಈಸ್ ಇನ್ಕ್ರೀಸಿಂಗ್ ಲೋಡ್ ಆನ್ ಯುವರ್ ಕಿಡ್ನಿ ಆಗಿರ್ಬೋದು, ಬ್ಲಾಡರ್ ಮೆರಿಡಿಯನ್ ಆಗಿರ್ಬೋದು. ಬಟ್ ಬ್ಲ್ಯಾಕ್ ಕಲರ್ಗೆ ಅದೆಲ್ಲದನ್ನ ರಿಲ್ಯಾಕ್ಸ್ ಮಾಡಿ ಆ ನಿಮ್ಮನ್ನ ಶೂನ್ಯಕ್ಕೆ ತಗೊಂಡೋಗಿ ಒತ್ತಡ ರಹಿತವಾಗಿ ಮಾಡಿ. ಇವಾಗ ನಿಮ್ಗೆ ಯಾವಾಗ ನೀವು ಸ್ಟ್ರೆಸ್ ಅಲ್ಲಿ ಇರ್ತೀರೋ ಕಾರ್ಟಿಜೋಲ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಬಾಡಿನಲ್ಲಿ. ಅದು ನಿಮ್ಮ ಮೆರಿಡಿಯನ್ಸ್ ಮತ್ತೆ ಆರ್ಗನ್ಸ್ ಮೇಲೆ ಒತ್ತಡ ಹಾಕುತ್ತೆ. ಆ ಮಿಲಿಟರಿಯರು ಒಂದು 50 kg ಎತ್ಕೊಂಡು ಓಡ್ತಾರಲ್ಲ, ಅದ್ರಂಗೆ ನೀವು ಯಾವಾಗ್ಲೂ ತಲೆ ಮೇಲೆ ಒಂದು 50 kg ಹೊತ್ಕೊಂಡು ಜೀವನ ಮಾಡ್ತಿರ್ತೀರ. ಆ ಕಾರ್ಟಿಸೋಲ್ಗೆ ಆಪೋಸಿಟ್ ಆಗಿ ನಿಮ್ ಬಾಡಿನಲ್ಲಿ ಆಕ್ಸಿಟೋಟಿನ್, ಡೋಪಮೈನ್ ಈ ತರ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕು ಅಂದ್ರೆ ಬ್ಲ್ಯಾಕ್ ಕಲರ್ ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ, ಒಂದು ವಾರ, ಅಟ್ಲೀಸ್ಟ್ ಮಿನಿಮಮ್ 1 ವಾರಗಳ ಕಾಲ ಟ್ರೈ ಮಾಡಿದ್ರೆ ನಿಮಗೆ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸರಿನಾ? ಸೊ ಅದು ಒಂದು. ಸೊ ಈ ಡಯಾಬಿಟಿಸ್ ಕ್ಲಾಸ್ ಅಲ್ಲಿ ಫಸ್ಟ್ ನಾನು ಕನ್ವೆ ಮಾಡ್ಬೇಕು ಅನ್ಕೊಂಡಿರೋದು, ಕೆಲವ್ರು ಎಲ್ಲಾ ಸರಿ ಇರುತ್ತೆ, ಊಟ ಸರಿಗಿತ್ತೆ, ದೈಹಿಕವಾದ ಚಟುವಟಿಕೆ ಇರುತ್ತೆ, ಎಲ್ಲಾ ಚೆನ್ನಾಗಿದ್ರು ಡಯಾಬಿಟಿಸ್ ಯಾಕೆ ಬಂತು ಅಂತ ನಿಮ್ ತಲೆಯಲ್ಲಿ ಇರುತ್ತೆ. ಅದಕ್ಕೆ ನನ್ನ ಮೊದಲನೇ ಆನ್ಸರು, ನಿಮ್ಮ ವೈಟಲ್ ಮೆರಿಡಿಯನ್ಸ್ ಅಂಡ್ ಆರ್ಗನ್ಸ್ ದೇ ಆರ್ ನಾಟ್ ರಿಜುನೇಟಿಂಗ್ ದೆಮ್ಸೆಲ್ಸ್. ಸೊ ಅದಕ್ಕೆ ಸೊಲ್ಯೂಷನ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್. ಇವಾಗ ಎರಡನೇ ಕಾರಣಕ್ಕೆ ಹೋಗೋಣ. ಓಕೆ, ನಾನು ಒತ್ತಡ ರಹಿತವಾದ ಜೀವನ ಮಾಡ್ತಾ ಇದ್ದೀನಿ ಅಂಡ್ ಯಾವುದೇ ತರದ್ದು ಸ್ಟ್ರೆಸ್ ಇಲ್ಲ, ಆದ್ರೂನು ನಾನು ಏಕೆ ಡಯಾಬಿಟಿಕ್ ಹೋದೆ? ಐ ಆದರ್ ಫ್ರೀ ಡಯಾಬಿಟಿಕ್ ಆರ್ ಡಯಾಬಿಟಿಕ್, ಏನ್ ಕಾರಣ ಇರುತ್ತೆ? ಬಟ್ ವಿತ್ ಮೈ ಅಬ್ಸರ್ವೇಷನ್ 10ರಲ್ಲಿ 5 ಜನಕ್ಕೆ ಅವರು ಪ್ರೀ ಡಯಾಬಿಟಿಕ್ ಡಯಾಬಿಟಿಕ್ ಸ್ಟೇಜಿಗೆ ಹೋಗೋದು ಸ್ಟ್ರೆಸ್ ಇಂದ. ಅದನ್ನ ಆಚೆ ಬರೋದಕ್ಕೆ ಅದ್ಭುತವಾದ ಒಂದು ಮಾರ್ಗ ಬಂದ್ಬಿಟ್ಟು ಶೂನ್ಯ ಧ್ಯಾನ ಮತ್ತು ಬ್ಲ್ಯಾಕ್ ಕಲರ್, ನಿನ್ನೆ ಹೇಳಿದ ಸೊಲ್ಯೂಷನ್. ಅದನ್ನ ಫಾಲೋ ಅಪ್ ಮಾಡಿ ಇವತ್ತು ಇನ್ನು ವಿವಿಧ ಮಜಲುಗಳನ್ನ ನೋಡೋಣ. ಡಯಾಬಿಟಿಸ್ ಬೇರೆ ಬೇರೆ ಆಂಗಲ್ ಅಲ್ಲಿ ಏನಾಗುತ್ತೆ ಅಂತ ಪಿಪಿಟಿ ಶೇರ್ ಮಾಡ್ತೀನಿ. ಜಸ್ಟ್ ಪಿಪಿಟಿ ಕಾಣಿಸುತ್ತೆ ನೋಡಿ. ಶಿವು ಕಾಣಿಸ್ತಿದೆ ಅಲ್ವಾ? ಸರ್ ಎಸ್ ಎಸ್ ವಿಸಿಬಲ್ ಸರ್, ಕಾಣಿಸ್ತಿದೆ ಸರ್. ಓಕೆ, ಡಯಾಬಿಟಿನ ಆಧುನಿಕ ದೃಷ್ಟಿಕೋನದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಿನ್ನೆ ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ಅಂಡ್ ಸೈಕೋಸೊಮ್ಯಾಟಿಕ್ ದೃಷ್ಟಿಯಿಂದ ನಾವು ಡಯಾಬಿಟಿಸ್ ನೋಡಿದ್ವಿ. ಇವತ್ತೊಂದು ಮಾಡರ್ನ್ ಆಂಗಲ್ ಅಲ್ಲೂ ನೋಡೋಣ. ಸೊ ಡಯಾಬಿಟಿಸ್ ಅಂದ್ರೆ ಏನು? ನಿಮ್ಮ ರಕ್ತದಲ್ಲಿ ಗ್ಲೂಕೋಸ್, ಸಕ್ಕರೆ ಮಟ್ಟ ನಿರಂತರವಾಗಿ ಹೆಚ್ಚಿರೋದು. ಹೆಚ್ಚಂದ್ರೆ ಎಷ್ಟಿರೋದು? ಊಟ ಮಾಡಿದ ಮೇಲೆ ನಿಮ್ಗೆ ಬ್ಲಡ್ ಶುಗರ್ 70ರಿಂದ 140 ತನಕ ಇದ್ರೆ ಇದು ನಾರ್ಮಲ್.
70ರಿಂದ 140. ಅದು 140 ದಾಟಿದಾಗ ಕೆಲವರಿಗೆ 180 ಆಗುತ್ತೆ, 200 ಆಗುತ್ತೆ, 300 ಆಗುತ್ತೆ. ಅದನ್ನ ನಾವು ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ. ಡಯಾಬಿಟಿಸ್ ಅಂತಂದ್ರೆ ಗ್ರೀಕ್ ಭಾಷೆನಲ್ಲಿ ಅರಿಯೋದು. ಏನ್ ಅರಿಯೋದು? ಮೂತ್ರ. ಮಿಲಿಟಸ್ ಅಂತಂದ್ರೆ ಲ್ಯಾಟಿನ್ ಭಾಷೆನಲ್ಲಿ ಜೇನುತುಪ್ಪದಷ್ಟು ಸಿಹಿ. ಅಂದ್ರೆ ನಿಮ್ ಮೂತ್ರ ಸಿಹಿಯಾಗಿರುತ್ತೆ, ಅದಕ್ಕೆ ಇರುವೆಗಳನ್ನು ಬರ್ತಾವೆ. ಸೊ ಈ ಡಯಾಬಿಟಿಸ್ ಮಿಲಿಟಸ್ ನಿಮ್ಮ ರಕ್ತದ ಶುಗರ್ ವ್ಯತ್ಯಾಸ ಆಗೋದಕ್ಕೆ, ಆಗ ರೋಗ ಬರೋದಕ್ಕೆ ಒಂದು ಪ್ರಮುಖವಾದ ಅಂಗನೇ ಕಾರಣ. ಯಾವುದು ಅಂದ್ರೆ ಅದು ಪ್ಯಾಂಕ್ರಿಯಸ್. ಆ ಒಂದು ಯೆಲ್ಲೋ ಕಲರ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಮಧ್ಯದಲ್ಲಿ, ಈ ಒಂದು I hope it's visible. ನೋಡಿ, ದಿಸ್ ಈಸ್ ಯುವರ್ ಪ್ಯಾಂಕ್ರಿಯಸ್. ಎಲ್ಲಿ ಬರುತ್ತೆ ಅಂದ್ರೆ ಜಸ್ಟ್ ನಿಮ್ಮ ಹೊಟ್ಟೆ ಕೆಳಗಡೆ, ಇದ್ರ ಮೇಲ್ಗಡೆ ಸ್ಟಮಕ್ ಇರುತ್ತೆ, ಆ ಸ್ಟಮಕ್ ಕೆಳಗಡೆನೆ ನಿಮ್ಗೆ ಈ ಪ್ಯಾಂಕ್ರಿಯಸ್ ಬರೋದು. ಸೊ ಈ ಡಿಯೋಡಿನಮ್ ಇರುತ್ತಲ್ವಾ, ಈ ಡಿಯೋಡಿನಮ್ಗೆ ಅದು ತನ್ನ ಈ ಒಂದು ಇನ್ಸುಲಿನ್ ರಿಲೀಸ್ ಮಾಡ್ತಾ ಇರುತ್ತೆ. ನೀವು ತಿಂದಿರ್ತಕ್ಕಂಥ ಊಟದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಏನ್ ಕರಿತೀವಿ, ಆ ಗ್ಲುಕೋಸು ರಕ್ತದಲ್ಲಿ ಹರಿತಾ ಇರುತ್ತೆ. ಅದು ಜೀವಕೋಶದ ಒಳಗಡೆ ಹೋಗ್ಬೇಕು ಅಂತಂದ್ರೆ ಆ ಡೋರ್ ಓಪನ್ ಮಾಡೋ ಕೀಲಿ ಯಾವ್ದಪ್ಪ ಅಂದ್ರೆ ಇನ್ಸುಲಿನ್. ಇನ್ಸುಲಿನ್ ಎಕ್ಸಾಕ್ಟ್ ಆಗಿ ಹೇಗ್ ವರ್ಕ್ ಆಗುತ್ತೆ ಅಂತಂದ್ರೆ ಆ ಒಂದು ಕೀಲಿ ತರ ವರ್ಕ್ ಆಗುತ್ತೆ. ಆ ಬೀಗದ ಕೈ ಇದೆಲ್ಲ ಅದೇ ತರನೇ ವರ್ಕ್ ಆಗುತ್ತೆ. ಸೊ ನೀವು ಚೆನ್ನಾಗಿ ಫುಡ್ ಚೆನ್ನಾಗಿ ಜೀರ್ಣ ಆಗಿ ಅದು ಬ್ಲಡ್ಡಿಗೆ ಹೋದಾಗ ಅದು ನಿಮ್ಗೆ ಆ ಕೀಲಿ ಕೈ ಸಿಗುತ್ತೆ. ಬಟ್ ಡಯಾಬಿಟಿಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ 2 ತರ. ಒಂದು, ಅವ್ರ ಇನ್ಸುಲಿನ್ ಸೆಕ್ರೇಷನ್ ಕಡಿಮೆ ಇರುತ್ತೆ. ಎರಡನೇದು, ಇನ್ಸುಲಿನ್ ಸೆಕ್ರೇಷನ್ ಇರುತ್ತೆ, ಬಟ್ ಆ ರಕ್ತದ ಮಟ್ಟ ಯಾವಾಗ್ಲೂ 200-300 ಮೇಲೆ ಇದ್ದಾಗ ನಿಮ್ಮ ಜೀವಕೋಶಗಳೇ ಅದನ್ನ ಬ್ಲಾಕ್ ಮಾಡ್ಬಿಟ್ಟಿರ್ತವೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ನಾವು. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾಕಾಗತ್ತೆ ಅಂತಂದ್ರೆ ನಿರಂತರವಾಗಿ ನಿಮ್ಮ ಸಕ್ಕರೆಯ ಮಟ್ಟ ಹೆಚ್ಚಾಗಿದ್ದಾಗ ಅದು ನಿಮ್ ಬ್ರೈನ್ ಬಾಡಿ ಮೆಕ್ಯಾನಿಸಮ್ ಅದನ್ನ ಬ್ಲಾಕ್ ಮಾಡಿರುತ್ತೆ. ಸೊ ಇದನ್ನ ಅನ್ಬ್ಲಾಕ್ ಮಾಡೋದು ಹೇಗೆ? ಸೊ ಈ ಅನ್ಬ್ಲಾಕ್ ಮಾಡಬೇಕು ಅಂತಂದ್ರೆ ಈ ಪ್ಯಾಂಕ್ರಿಯಸ್ ಅಲ್ಲಿ ಈ ಬೀಟಾ ಸೆಲ್ಸ್ ಅಂತ ನಾವೇನ್ ಕರಿತೀವಿ, ಅಲ್ಲಿಂದ ಈ ಒಂದು ಇನ್ಸುಲಿನ್ ಸೆಕ್ರೇಷನ್ ಆಗ್ತಾ ಇರುತ್ತೆ. ಸೊ ಇನ್ಸುಲಿನ್ 2 ತರ ವರ್ಕ್ ಆಗುತ್ತೆ. ಒಂದು, ನಿಮ್ಮ ಸಕ್ಕರೆ ಮಟ್ಟನ ಕಡಿಮೆ ಮಾಡೋದು, ಅದು ಬೀಟಾ ಸೆಲ್ಸ್ ಅಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಇನ್ಸುಲಿನ್. ನಿಮಗೆ 2 ಇಡ್ಲಿ ಬೇಕಿರುತ್ತೆ, ಬಟ್ ಒಂದು 6-7 ಇಡ್ಲಿ ತಿಂದಿರ್ತೀರ. ಆ ಎಕ್ಸ್ಟ್ರಾ ಗ್ಲೂಕೋಸ್ ಏನ್ ಮಾಡ್ಬೇಕು, ಗ್ಲೈಕೋಸಿನ್ ಆಗಿ ಕನ್ವರ್ಟ್ ಮಾಡಿ ನಿಮ್ಮ ಲಿವರ್ ಮತ್ತೆ ನಿಮ್ಮ ಮಾಂಸಖಂಡಗಳಲ್ಲಿ ಸ್ಟೋರ್ ಮಾಡಬೇಕು. ಅದನ್ನ ಮಾಡೋದಕ್ಕೆ ಆಲ್ಫಾ ಸೆಲ್ಫ್ ಅಲ್ಲಿ ಗ್ಲೂಕಾಗಾನ್ ಅಂತ ಒಂದು ಅನದರ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದೇನ್ ಮಾಡುತ್ತೆ, ನಿಮಗೆ ಮತ್ತೆ ಹಸಿವಾದಾಗ, ಸಕ್ಕರೆ ಮಟ್ಟ ಕಡಿಮೆ ಆದಾಗ ಆ ಗ್ಲೈಕೋಸನ್ನ ಮತ್ತೆ ಗ್ಲೂಕೋಸ್ ಮಾಡ್ಬಿಟ್ಟು ತರುತ್ತೆ. ಇವೆರಡು ಎಕ್ಸಾಕ್ಟ್ ಆಪೋಸಿಟ್ ಆಗಿ ವರ್ಕ್ ಆಗ್ತವೆ, ಇನ್ಸುಲಿನ್ ಮತ್ತೆ ಗ್ಲೂಕಾಗಾನ್. ಎರಡೂ ತುಂಬಾ ಇಂಪಾರ್ಟೆಂಟ್. ಗ್ಲೈಕೋಸನ್ ಬೇಕು, ಯಾಕಂದ್ರೆ ಜನಗಳ ತರ 24 ಗಂಟೆ ತಿನ್ಕೊಂಡಿರಕ್ಕಾಗಲ್ಲ. ಬೆಳಿಗ್ಗೆ ಒಂದು ಸಂಜೆ ಒಂದು ತಿಂತೀವಿ.
ಅದೇ ಸ್ಟೋರ್ ಆಗಿ ಮತ್ತೆ ವಾಪಸ್ ಬರ್ಬೇಕಂದ್ರೆ ಈ ಗ್ಲೂಕೋಗಾನ್ ಬೇಕಾಗುತ್ತೆ. ಸೊ ಎರಡು ಹಾರ್ಮೋನ್ಸ್ ನ ಬ್ಯಾಲೆನ್ಸ್ಡ್ ಆಗಿ ನಮ್ಮ ದೇಹದಲ್ಲಿ ಆ ಒಂದು ಲೆವೆಲ್ ನ ಮೇಂಟೈನ್ ಮಾಡೋದು ಪ್ಯಾಂಕ್ರಿಯಸ್. ಇಲ್ಲಿ ಎಲ್ಲಾ ಅಂಗಾಂಗಗಳನ್ನು ತುಂಬಾ ಇಂಪಾರ್ಟೆಂಟ್. ಯಕೃತ್ ಅದೇನ್ ಮಾಡುತ್ತೆ, ಇಟ್ಸ್ ಸ್ಟೋರಿಂಗ್ ಗ್ಲೈಕೋಜನ್ ಸ್ಟೋರ್ ಮಾಡಿರುತ್ತೆ. ನಿಮ್ಗೆ ಯಾವಾಗ ಮತ್ತೆ ಶುಗರ್ ಕಡಿಮೆ ಆಗುತ್ತೆ, ಬ್ಲಡ್ ಶುಗರ್ ಅಲ್ಲಿ ಸುಸ್ತಾಗತ್ತೆ, ಮತ್ತೆ ರಿಲೀಸ್ ಮಾಡುತ್ತೆ. ಸೊ ದಟ್ ಯಕೃತ್ನು ಇಂಪಾರ್ಟೆಂಟ್. ಮತ್ತೆ ಮೂತ್ರಪಿಂಡಗಳು, ಸಕ್ಕರೆ ಮಟ್ಟ ಏನಾದ್ರೂ 180-200ಕ್ಕಿಂತ ಹೆಚ್ಚಾದಾಗ ಮೂತ್ರಪಿಂಡಗಳು ಏನ್ ಮಾಡುತ್ತೆ, ಆ ಎಕ್ಸೆಸ್ ಗ್ಲೂಕೋಸ್ ನ ಆಚೆ ಹಾಕುತ್ತೆ. ಅದನ್ನು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಸಕ್ಕರೆ ಮಟ್ಟ ಅಗತ್ಯಕ್ಕಿಂತ ಹೆಚ್ಚು ಇದ್ದಾಗ ಅದು ನಿಮ್ಮ ನರ್ವಸ್ ಸಿಸ್ಟಮ್, ಮಸಲ್ಸ್ ಮತ್ತೆ ಅಂಗಾಂಗಗಳನ್ನ ಡ್ಯಾಮೇಜ್ ಮಾಡೋಷ್ಟು ತೊಂದರೆ ಮಾಡುತ್ತೆ. ಅದಾಗಬಾರ್ದು ಅಂದ್ರೆ ಆ ಸಕ್ಕರೆ ಮಟ್ಟನ ಹೆಚ್ಚಾಗಿರೋದನ್ನ ಆಚೆ ಹಾಕ್ಬೇಕು. ಅದನ್ನ ನಿಮ್ಮ ಮೂತ್ರಪಿಂಡಗಳು ಅದ್ಭುತವಾಗಿ ಮಾಡುತ್ತೆ. ಅದೇ ತರ ಸ್ನಾಯುಗಳು ಮತ್ತು ಕೊಬ್ಬು, ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕ್ರಿಯೇಟ್ ಮಾಡುತ್ತೆ. ವಿಸರಲ್ ಫ್ಯಾಟ್ ಅಂತ ಏನ್ ಕರಿತೀವಿ, ಅದು ಇದರಿಂದ ಸ್ನಾಯುಗಳಿಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಷ್ಟು, ಇನ್ಸುಲಿನ್ ಇದ್ರೂನು ನಿಮ್ ದೇಹ ತಗೊಳಲ್ಲ ಅದನ್ನ. ಅದು ಎದರಿಂದ ಆಗತ್ತೆ ಅಂತಂದ್ರೆ ನಿಮ್ಮ ಸ್ನಾಯು ಮತ್ತು ವಿಸರಲ್ ಫ್ಯಾಟ್ ಅದರಿಂದ. ಸೊ ಈ ಸಕ್ಕರೆ ಮಟ್ಟ ಅನಿಯಂತ್ರಿತವಾಗಿ ಕಂಟ್ರೋಲ್ ಇಲ್ಲದೆ ಮುಂದಕ್ಕೆ ಹೋದಾಗ ಕೆಲವೊಂದು ತೊಂದರೆಗಳಾಗುತ್ತೆ. ಅದು ಹೃದಯ ಇರ್ಬೋದು, ನರ್ವಸ್ ಸಿಸ್ಟಮ್, ಕಣ್ಣುಗಳಲ್ಲಿ ರೆಟಿನೋಪತಿ ಅಂಡ್ ಹಾರ್ಟ್ ಅಟ್ಯಾಕ್, ಪಾರ್ಶ್ವವಾಯು. ಸೊ ಈ ಒಂದು ಕಾಯಿಲೆ ಬ್ಲಡ್ಗೆ ಬ್ಲಡ್ ಶುಗರ್ಗೆ ಸಂಬಂಧಿಸಿರೋದ್ರಿಂದ ಬ್ಲಡ್ ಎಲ್ಲಾ ದೇಹದ ಪ್ರತಿ ಒಂದು ಅಂಗಾಂಗದಲ್ಲಿ ಹರಿಯೋದ್ರಿಂದ ಅಂಗಾಲಿಂದ ಹಣ್ಣೆತ್ತಿ ತನಕ ಎಲ್ಲದನ್ನು ಡ್ಯಾಮೇಜ್ ಮಾಡ್ತಕ್ಕಂತ ಒಂದು ಅದ್ಭುತವಾದ ಕೆಟ್ಟ ಶಕ್ತಿ ಈ ಡಯಾಬಿಟಿಸ್ ಇರುತ್ತೆ. ಇದರಿಂದ ಆಚೆ ಬರಬೇಕು ಅಂತಂದ್ರೆ ಯು ಹ್ಯಾವ್ ಟು ಸಿಸ್ಟಮೆಟಿಕಲಿ ನೀವು ಮಾನಿಟರ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಡಯಾಬಿಟಿಸ್ 250-300 ದಾಟದೆ ಯಾವಾಗ್ಲೂ 200 ಒಳಗಡೆ ಇರೋ ತರ ನೀವು ಮಾನಿಟರ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ತಾ, ಟ್ರೀಟ್ಮೆಂಟ್ ಇನ್ ದ ಸೆನ್ಸ್ ಸಾಧ್ಯ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಕೆಮಿಕಲ್ ಮೆಡಿಸಿನ್ಸ್, ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ತರ ಆಲ್ಟರ್ನೇಟ್ ಮೆಡಿಸಿನ್ ಆಗಿರ್ಬೋದು, ಫುಡ್ ಅಲ್ಲಿ ಇರ್ಬೋದು, ಕಲರ್ ಥೆರಪಿ ಇರ್ಬೋದು, ಇಂಥದನ್ನ ಮಾಡ್ತಾ ಹೋದಾಗ ನಿಮ್ಗೆ ಒಂದು ಲಾಂಗ್ ಟರ್ಮ್ ಅಲ್ಲಿ ಈವನ್ 40-50 ವರ್ಷ ಆದ್ರೂ ನಿಮ್ಮ ದೇಹನ ಅದ್ಭುತವಾಗಿ ಕಾಪಾಡ್ಕೋಬಹುದು. ನಾನು ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಸುಮಾರು ಜನ ನೋಡಿದ್ದೇನೆ. 30, 35, 40, 45 ವರ್ಷದಿಂದನೂ ಡಯಾಬಿಟಿಸ್ ಇದ್ದಾರೆ, ಆರೋಗ್ಯವಾಗಿ ಚೆನ್ನಾಗಿದ್ದಾರೆ. ಸೊ ಇಟ್ಸ್ ಎ ಸ್ಕಿಲ್. ನಿಮ್ಗೆ ಡಯಾಬಿಟಿಸ್ ಅನ್ನೋದು ಕಾಯಿಲೆ ಅಲ್ಲ, ಬಟ್ ನಿಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಮೆಟಾಬಾಲಿಸಮ್ ಸರಿಯಾಗಿ ಆಗ್ತಾ ಇಲ್ಲ. ಅದನ್ನ ನೀವು ಮಾನಿಟರ್ ಮಾಡಿಕೊಂಡು ಅದನ್ನ ಕಂಟ್ರೋಲ್ ಮಾಡಿದಾಗ ಅದರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ ಆಗದೆ ನಿಮ್ ದೇಹನ ನೀವು ಕಾಪಾಡ್ಕೋಬಹುದು. ಅದರಲ್ಲಿ ಇನ್ನೊಂದು ತರ, 2 ತರ ಡಯಾಬಿಟಿಸ್ ಇದೆ, ಟೈಪ್ 1, ಟೈಪ್ 2 ಅಂತೇಳಿ. ಈ ಟೈಪ್ 1 ನಲ್ಲಿ ಆಟೋಮ್ಯೂನ್ ಡಿಸಾರ್ಡರ್ ಅಂದ್ರೆ ನಿಮ್ಮ ದೇಹ ಮೆದೋಜೀರಕಾಂಗ ಗ್ರಂಥಿ ಇರುದಲ್ವಾ, ಆ ಮೆದೋಜೀರಕ ಗ್ರಂಥಿಯ ಬೀಟಾ ಸೆಲ್ಗಳನ್ನ ಅದೇ ನಾಶಪಡಿಸಿರುತ್ತೆ. ಅದನ್ನ ಆಟೋಮ್ಯೂನ್ ಡಿಸಾರ್ಡರ್ ಅಂತಾರೆ. ಇದರಿಂದ ಇನ್ಸುಲಿನ್ ಸಂಪೂರ್ಣವಾಗಿ ಸ್ಟಾಪ್ ಆಗಿರುತ್ತೆ. ಹಾಗಾಗಿ ಅವರು
ಇನ್ಸುಲಿನ್ ತಗೊಳ್ಳೋದು ಅನಿವಾರ್ಯ ಆಗಿರುತ್ತೆ. ಎರಡನೇದು ಟೈಪ್ 2 ಡಯಾಬಿಟಿಸ್. ಇದು ಆಗೋದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ, ಸ್ಟ್ರೆಸ್ ಮತ್ತು ಬೀಟಾ ಸೆಲ್ಸ್ ಫೇಲ್ಯೂರ್ಸ್ ಮತ್ತು ನಿಮ್ಮ ಡೈಜೆಸ್ಟಿವ್ ಡಿಸಾರ್ಡರ್ ಅಂತಾನೆ ಕರಿಬಹುದು. ಅಂದ್ರೆ ಸರಿಯಾದ ಕ್ರಮದಲ್ಲಿ ನಿಮ್ಮ ಕಾರ್ಬೋಹೈಡ್ರೇಟ್ಸ್ ಜೀರ್ಣ ಆಗ್ತಿರಲ್ಲ. ಸೊ ಎಲ್ಲರೂ ಅನ್ಕೊಂಡಿದ್ದೀರಾ ಶುಗರ್ ಜಾಸ್ತಿ ಇದೆ, ಅದರಿಂದ ನಮಗೆ ಗ್ಲುಕೋಸ್ ಚೆನ್ನಾಗಿ ಸಿಗುತ್ತೆ ಅನ್ಕೊಂಡಿದ್ರೆ ಇಲ್ಲ. ಗ್ಲುಕೋಸ್ ಇದ್ರೂನು ಇನ್ಸುಲಿನ್ ಇಲ್ಲ ಅಂದ್ರೆ ಅದು ನಿಮ್ ದೇಹಕ್ಕೆ ಸಿಗಲ್ಲ. ಹಾಗೆ ಅವ್ರು ಸಣ್ಣ ಆಗ್ತಾರೆ. ಡಯಾಬಿಟಿಸ್ ಇರೋರಿಗೆ ಫಸ್ಟ್ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ ಒಂದು 7-8 kg ವೇಟ್ ಲಾಸ್ ಆಗಿರ್ತಾರೆ. ಡಾಕ್ಟರ್ ತಗೋಗಿ ಚೆಕ್ ಮಾಡಿಸಿದ್ರೆ HbA1c more than 7-8 ಇದೆ. ನೀವು ಡಯಾಬಿಟಿಸ್ ಇದ್ರೆ ಮಾತ್ರೆ ತಗೋಬೇಕು ಅಂತ ಹೇಳ್ತಾರೆ. ಯಾಕಾಗಿ ವೇಟ್ ಲಾಸ್ ಆಗಿದ್ರೆ ಅಂದ್ರೆ ಇನ್ಸುಲಿನ್ ಈ ಇದ್ರಲ್ಲಿ ತೋರಿಸಿರೋ ತರ ಬ್ಲಡ್ ಅಲ್ಲಿ ತುಂಬಾ ಇದೆ. ಓಕೆ, ಬಟ್ ಅದು ಈ ಗೋಡೆನ ದಾಟಿ ಹೋಗ್ಬೇಕಲ್ವಾ, ಆ ಗೋಡೆನ ದಾಟಿ ಹೋಗ್ತಾ ಇಲ್ಲ. ನಿಮ್ಗೆ ಈ ಒಂದು ಜೀವಕೋಶ ಹಸ್ಕೊಂಡಿದೆ, ಸಿಗ್ತಾ ಇಲ್ಲ. ಈ ಗೋಡೆನ್ ದಾಟ್ಕೊಂಡು ಹೋಗ್ಬೇಕಂದ್ರೆ ಈ ಒಂದು ಗ್ಲುಕೋಸಿಗೆ ಬೇಕಾಗಿರೋದು ಇನ್ಸುಲಿನ್. ಯಾವಾಗ ಜೀವಕೋಶಗಳಿಗೆ ಆಹಾರ ಸಿಗಲ್ವೋ ನಿಮ್ಗೆ ತುಂಬಾ ಆಯಾಸ ಆಗುತ್ತೆ, ಪದೇ ಹಸಿವಾಗುತ್ತೆ. ಜೀವಕೋಶಗಳು ಆ ಸೆಲ್ ಮೆಂಬ್ರೇನ್ ಇರುತ್ತಲ್ಲ, ಆ ಮೆಂಬ್ರೇನಿಗೆ ಒಂದು ಇಂಟೆಲಿಜೆಂಟ್ ಇರುತ್ತೆ, ಇಟ್ಸ್ ಎ ಬ್ರೈನ್. ಗ್ಲುಕೋಸ್ ಸಿಕ್ಕಿಲ್ಲ ಅಂತ ಅದು ಪದೇ ಹಸುವನ್ನ ಕ್ರಿಯೇಟ್ ಮಾಡುತ್ತೆ. ನೀವು ಹಸುವಾಗಿದೆ ಅಂತ ಪದೇ ತಿಂತೀರಾ, ಅದು ಗ್ಲುಕೋಸು ಬ್ಲಡ್ಗೂ ಬರುತ್ತೆ, ಬಟ್ ಈ ಗೋಡೆನ ಒಡ್ಕೊಂಡು ಒಳಗಡೆ ಹೋಗೋದಕ್ಕೆ ಅದ್ರ ಹತ್ರ ಕೀಲಿಕೈ, ಇನ್ಸುಲಿನ್ ಅಂತಕ್ಕಂಥ ಒಂದು ಕೀಲಿಕೈ ಇರಲ್ಲ. ಆ ಎಕ್ಸಸ್ ಗ್ಲುಕೋಸ್ ಎಲ್ಲಿಗೆ ಹೋಗುತ್ತೆ? ನೆಕ್ಸ್ಟ್ ಕಿಡ್ನಿಗೆ ಹೋಗುತ್ತೆ. ಆ ಕಿಡ್ನಿಗೆ ಹೋದಾಗ ಕಿಡ್ನಿಗೆ ಓವರ್ಲೋಡ್ ಆಗುತ್ತೆ. ಯಾಕಾಗಿ ಅಂದ್ರೆ ಅದು ಹೆಚ್ಚು ಗ್ಲೂಕೋಸ್ನ ದೇಹದಿಂದ ಆಚೆ ಹಾಕ್ಬೇಕು. ಆ ಹೆಚ್ಚು ಗ್ಲೂಕೋಸ್ನ ದೇಹದಿಂದ ಆಚೆ ಹಾಕ್ಬೇಕು ಅಂತಂದ್ರೆ ಅದು ಪದೇ ಮೂತ್ರದಿಂದನೇ ಆಗ್ಬೇಕು. ಹಾಗಾಗಿ ನಿಮ್ಗೆ ಫ್ರೀಕ್ವೆಂಟ್ ಯೂರಿನೇಷನ್ ಆಗುತ್ತೆ. ನೋಡಿ, ಜೀವಕೋಶಕ್ಕೆ ಆಹಾರ ಸಿಕ್ಕಿಲ್ಲ ಅಂತ ಆಯಾಸ ಆಗುತ್ತೆ, ವೇಟ್ ಲಾಸ್ ಆಗುತ್ತೆ, ಪದೇ ಹಸಿವಾಗುತ್ತೆ. ಅದೇ ಬ್ಲಡ್ ಶುಗರ್ ಬ್ಲಡ್ ಅಲ್ಲೇ ಇರಬಾರ್ದು, ಅದನ್ನ ಆಚೆ ಕಳಿಸ್ಬೇಕಂತ ಕಿಡ್ನಿಗೆ ಹೋಗ್ಬಿಟ್ಟು ಅದು ಆಚೆ ಕಳಿಸುತ್ತೆ. ತುಂಬಾ ಹೊತ್ತು ಆ ಗ್ಲೂಕೋಸ್ ಇದ್ದಾಗ ದೇಹನ ಡ್ಯಾಮೇಜ್ ಮಾಡೋಷ್ಟು ಶಕ್ತಿ ಇರುತ್ತೆ ಅದಕ್ಕೆ. ಆ ಬ್ಲಡ್ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಆ ಕಿಡ್ನಿ ಆ ಲೋಡನ್ನ ತಗೊಂಡು ಅತಿ ಮೂತ್ರದಿಂದ ಪದೇ ಮೂತ್ರ ಹೋಗೋದ್ರಿಂದ ಅದನ್ನ ಆಚೆ ಹಾಕುತ್ತೆ. ಇಲ್ಲಿ ಕಿಡ್ನಿ, ಲಿವರ್, ಪ್ಯಾಂಕ್ರಿಯಸ್, ಸ್ಪ್ಲೀನ್ ಅಂಡ್ ಸ್ಟಮಕ್ ಎಲ್ಲಾದ್ರ ಕಾರ್ಯನೂ ಇಂಪಾರ್ಟೆಂಟ್. ಹಾಗಾಗಿ ಡಯಾಬಿಟಿಸ್ ಅಂದ್ರೆ ನಾವು ಒಂದು ಆರ್ಗನೇ ಟ್ರೀಟ್ ಮಾಡಲ್ಲ, ಎಂಟೈರ್ ಬಾಡಿಗೆ ಇನ್ಕ್ಲೂಡಿಂಗ್ ಮೈಂಡ್ಗೆ ಟ್ರೀಟ್ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ಟೈಪ್ 1 ಟೈಪ್ 2 ಡಯಾಬಿಟಿಸ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಟೈಪ್ 1 ಬರೋದು ಮಕ್ಕಳಲ್ಲಿ ಬರುತ್ತೆ, ಟೈಪ್ 2 ಬಂದ್ಬಿಟ್ಟು 30+, 40+ ಬರುತ್ತೆ. ಅದು ಮೋಸ್ಟ್ ಆಫ್ ದಿ ಟೈಮ್ ಜೀವನ ಶೈಲಿಯಿಂದ ಇರುತ್ತೆ. ಅದರ ಜೊತೆಗೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಬರುತ್ತೆ. ಗೆಸ್ಟೇಷನಲ್ ಡಯಾಬಿಟಿಸ್ ಅಂದ್ರೆ ಗರ್ಭಿಣಿಯರಲ್ಲಿ ಗೆಸ್ಟ್ ತರ ಬಂದು ಹೋಗುತ್ತೆ. ಡಯಾಬಿಟಿಸ್ ಆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದ್ಬಿಟ್ಟು ಆಮೇಲೆ ಆಚೆ ಹೋಗ್ಬೋದು, ಆಮೇಲೆ ಅದು ಮತ್ತೆ ವಾಪಸ್ ಬರುತ್ತೆ. ಕೆಲವೊಬ್ಬರಿಗೆ ಆನುವಂಶಿಕವಾಗಿನೂ ಬರುತ್ತೆ, ಇದು ವೆರಿ ರೇರ್. ಸೊ ನಿಮ್ಗೆ ಟೈಪ್ 1 ಅರ್ಥ ಆಯ್ತು.
ಟೈಪ್ 2 ಅರ್ಥ ಆಯ್ತಲ್ವಾ? ಅರ್ಥ ಆಗದೆ ಇರೋದು ಯಾವ್ದು ಅಂದ್ರೆ ಗೆಸ್ಟೇಷನಲ್ ಡಯಾಬಿಟಿಸ್. ಯಾಕೆ ಬರ್ಬೇಕು ಪ್ರೆಗ್ನೆಂಟ್ ಆದಾಗ? ಡೌಟ್ ಇದೆ ಅಲ್ವಾ ನಿಮ್ಮ ಮೈಂಡ್ ಅಲ್ಲಿ? ಯಾಕೆ ಬರ್ಬೇಕು? ಬರ್ಲೇಬೇಕಾ? ನನ್ ಕ್ವಶನ್. ವಾಟ್ ಈಸ್ ದಿಸ್ ಗೆಸ್ಟೇಷನಲ್ ಡಯಾಬಿಟಿಸ್? ಸೊ ಎಲ್ರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಡಯಾಬಿಟಿಸ್ ಏಜ್ ಆದವ್ರಿಗೆ ಬರುತ್ತೆ, ಓನ್ಲಿ ಸ್ಟ್ರೆಸ್ ಬರುತ್ತೆ. ಇಲ್ಲ, ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದಿರೋ ತರ ನಿಮ್ಮ ಮೈಂಡ್ ಆಫ್ ಮಾಡಿಲ್ಲ, ಝೀರೋ ಮಾಡಿಲ್ಲ ಅಂತಂದ್ರೆ ಕಂಪ್ಲೀಟ್ ರೆಸ್ಟ್ಲೆಸ್ ಆಗ್ಬಿಟ್ಟು ನಿಮ್ಗೆ ಡಯಾಬಿಟಿಸ್ ಬರುತ್ತೆ. ಆ ಸ್ಟ್ರೆಸ್ ಆದಾಗ, ಮೈಂಡ್ ರೆಸ್ಟ್ ಆಗದೆ ಇದ್ದಾಗ ಏನಾಗುತ್ತೆ? ನನ್ ಕ್ವಶನ್. ಟೆನ್ಷನ್ ಸ್ಟ್ರೆಸ್ ಅಲ್ಲಿ ಇರೋರು ಎಲ್ರಿಗೂ ಡಯಾಬಿಟಿಸ್ ಬರಲ್ಲ ಅಲ್ವಾ? ಹತ್ರಲ್ಲಿ ಇಬ್ಬರಿಗೆ ಬರಬಹುದು, ಉಳ್ದವ್ರಿಗೆ ಬರಲ್ಲ. ಅದೇ ತರ ಪ್ರೆಗ್ನೆನ್ಸಿ ಅಷ್ಟೇ ಅಲ್ವಾ? ಪ್ರೆಗ್ನೆನ್ಸಿ ಇರೋರು ಎಲ್ರಿಗೂ ಡಯಾಬಿಟಿಕ್ ಬರಲ್ಲ, ಒಂದಿಬ್ಬರು ಮೂವರಿಗೆ ಬರ್ಬೋದು. ಸೊ ವಾಟ್ ಈಸ್ ದಿಸ್ ಲಾಜಿಕ್? 10 ಜನ ಸ್ಟ್ರೆಸ್ ಅಲ್ಲಿ ಇದ್ದಾರೆ 1 ವರ್ಷದಿಂದ, ಅದರಲ್ಲಿ ಇಬ್ಬರಿಗೆ ಡಯಾಬಿಟಿಸ್ ಬಂದಿದೆ. 10 ಜನ ಪ್ರೆಗ್ನೆಂಟ್ ಇದ್ದಾರೆ, ಅದರಲ್ಲಿ ಇಬ್ಬರಿಗೆ ಮಾತ್ರ ಗೆಸ್ಟೇಷನಲ್ ಡಯಾಬಿಟಿಸ್ ಬಂದಿದೆ. ಯಾಕಾಗಿ ಇದು ಬರುತ್ತೆ? ವಾಟ್ ಇಸ್ ದ ರೀಸನ್? ಇದನ್ನ ನೀವು ಮಾಡರ್ನ್ ಸೈನ್ಸ್ ತರ ಅನಲೈಸ್ ಮಾಡಕ್ಕಾಗಲ್ಲ. ಇನ್ಸುಲಿನ್ ಇದೆ, ಇನ್ಸುಲಿನ್ ಇಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್, ಆ ಲಾಜಿಕ್ ಇಲ್ಲಿ ವರ್ಕ್ ಆಗಲ್ಲ. ಇಲ್ಲಿ ವಾಟ್ ಈಸ್ ದ ಲಾಜಿಕ್ ಅಂತಂದ್ರೆ ನಿಮ್ಮ ಕಿಡ್ನಿ ಎಸೆನ್ಸ್. ಡಯಾಬಿಟಿಕ್ ಇರೋರಿಗೆ, ಸ್ಟ್ರೆಸ್ ಅಲ್ಲಿ ಇರೋರಿಗೆ ಯಾಕಾಗಿ ಡಯಾಬಿಟಿಸ್ ಬರುತ್ತೆ ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ಕಿಡ್ನಿ ಎಸೆನ್ಸ್ ಡಿಫಿಷಿಯನ್ಸಿ. ಕಿಡ್ನಿ ಎಸೆನ್ಸ್ ಅಂದ್ರೆ ನಿಮ್ಮ ಶುಕ್ರಧಾತು, ನಿಮ್ಮ ವೈಟಲ್ ಫ್ಲೂಯಿಡ್. ವೈಟಲ್ ಫ್ಲೂಯಿಡ್ ಯಾವ್ದು ಗೊತ್ತಾ? ನಿಮ್ಮ ಬೋನ್ ಮ್ಯಾರೋನಲ್ಲಿ ಇರುತ್ತೆ. ನಾನ್ ವೆಜಿಟೇರಿಯನ್ಸ್ ಕಾಲ್ ಸೂಪ್ ಯಾಕೆ ತಿಂತಾರೆ ಹೇಳಿ? ಬೋನ್ ಮ್ಯಾರೋನಲ್ಲಿ ವೈಟಲ್ ಫ್ಲೂಯಿಡ್ ಇರುತ್ತೆ, ಅದಕ್ಕೆ ಕಾಲ್ ಸೂಪ್ ಮಾಡ್ಕೊಂಡು ಕುಡಿತಾರೆ. ವೆಜಿಟೇರಿಯನ್ಸ್ ಏನ್ ಮಾಡ್ತೀರಿ? ತುಪ್ಪ ತಿಂತೀರಾ. ತುಪ್ಪ ಯಾಕೆ ತಿಂತೀರಾ? ಇಷ್ಟು ಹಾಲು, ಇಷ್ಟು ಮಜ್ಜಿಗೆ, ಇಷ್ಟು ಮೊಸರು ಇದ್ರೆ ಒಂದಿಷ್ಟು ತುಪ್ಪ ಬರುತ್ತೆ. ದಟ್ ಈಸ್ ದ ವೈಟಲ್ ಎಸೆನ್ಸ್. ಒಂದು 10 ಲೀಟ್ರು ಹಾಲಿದ್ರೆ ನಿಮ್ಗೆ 1 kgನೋ ಅರ್ಧ kgನೋ ತುಪ್ಪ ಬರುತ್ತೆ ಅಲ್ವಾ? ಯಾಕಾಗಿ? ಅದನ್ನ ವೈಟಲ್ ಎಸೆನ್ಸ್ ಅಂತ ಕರೀತಾರೆ, ವೈಟಲ್ ಫ್ಲೂಯಿಡ್. ಕುರಿ ಮೇಕೆನ ನಿಮ್ಮನ್ನು ಬೇಯಿಸಿದ್ರೆ ನಿಮ್ಮಲ್ಲಿನೂ ವೈಟಲ್ ಎಸೆನ್ಸ್ ಇದೆ. ನಮ್ಮನ್ನ ಯಾರು ಬೇಯಿಸಲ್ಲ ಅಲ್ವಾ? ಕತೆಗಳಲ್ಲಿ ಮಾತ್ರ ಬೇಯಿಸ್ತಾರೆ. ರಾಕ್ಷಸ ಬಂತು, ಓಕೆ, ಹಿಡ್ಕೊಂಡೋಗಿ ತಿನ್ಕೊಂಡ್ಬಿಡ್ತು. 3 ವರ್ಷ ಆಯ್ತು ನನ್ನ ಮಗಳು ಅದೇ ಕಾರ್ಟೂನ್ಗಳೇ ತೋರಿಸ್ತಿದ್ದಾಳೆ, ಒಂದ್ ಸಿನಿಮಾ ನೋಡ್ಲಿಲ್ಲ, ಒಂದ್ ಕ್ರಿಕೆಟ್ ನೋಡ್ಲಿಲ್ಲ. ಸೊ ಇಟ್ಸ್ ಅ ವೈಟಲ್ ಎಸೆನ್ಸ್. ಆಯುರ್ವೇದದಲ್ಲಿ ಶುಕ್ರಧಾತು ಅಂತಾರೆ, ಇಂಗ್ಲಿಷ್ ಅಲ್ಲಿ ವೈಟಲ್ ಫ್ಲೂಯಿಡ್ ಅಂತಾರೆ, ಚೈನಾದಲ್ಲಿ ಇದನ್ನ ಜಿಂಗ್ ಅಂತಾರೆ, ಸೆಕ್ಸುವಲ್ ವೈಟಲ್ ಫ್ಲೂಯಿಡ್. ಇದು ಎಲ್ಲಿರುತ್ತೆ ಅಂದ್ರೆ ಬೋನ್ ಮ್ಯಾರೋನಲ್ಲಿ ಇರುತ್ತೆ. ಎಲ್ಲೆಲ್ಲಿ ಮೂಳೆ ಇರುತ್ತಲ್ವಾ, ಈ ಮೂಳೆ ಇದ್ರೊಳಗಡೆ ಇರುತ್ತೆ. ಇದು ಮೂಳೆ, ಸ್ಕಲ್, ಇದ್ರೊಳಗಡೆ ಇರುತ್ತೆ. ತಲೆ ಮಾಂಸ ತಿಂದಿರೋರಿಗೆ ಐಡಿಯಾ ಇರುತ್ತೆ, ಕಾಲ್ ಸೂಪ್ ಕುಡಿದಿರೋರಿಗೆ ಐಡಿಯಾ ಇರುತ್ತೆ. ವೆಜಿಟೇರಿಯನ್ಸ್ ಜಸ್ಟ್ ತುಪ್ಪ ಕೊರಿಲೇಟ್ ಮಾಡ್ಕೊಳ್ಳಿ. ತುಂಬಾನೇ ಇಂಪಾರ್ಟೆಂಟ್ ಇದು. ಇದು ಅರ್ಥ ಆಗ್ಬೇಕಂದ್ರೆ ಒಂದು ಲಾಜಿಕ್ ಹೇಳ್ತೀನಿ ನಮ್ಗೆ. ಓಕೆ, ಏನಪ್ಪಾ ಅಂದ್ರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ ಟ್ರಿಪಲ್ ವಾರ್ಮರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಜಸ್ಟ್ ಒಂದು ಚಿಕ್ಕದಾಗಿ ಒಂದು ಡ್ರಾ ಮಾಡ್ತೀನಿ ವೈಟ್ ಬೋರ್ಡ್ ಅಲ್ಲಿ, ಇದನ್ನ ನೋಡಿ. ಹಾ, ಓಕೆ.
ಕಾಣಿಸ್ತಿದೆ ಅಲ್ವಾ? ಸೊ ನಿಮ್ಮ ದೇಹನ ನಾನು 3 ವಾರ್ಮರ್ ಆಗಿ ಡಿವೈಡ್ ಮಾಡ್ತೀನಿ. ಸೊ ಇದು ಅಪ್ಪರ್ ವಾರ್ಮರ್, ಇದು ಮಿಡಲ್ ವಾರ್ಮರ್, ಇದು ಲೋವರ್ ವಾರ್ಮರ್. ಸೊ ಮಿಡಲ್ ವಾರ್ಮರ್ ಅಲ್ಲಿ ಪಾತ್ರೆ ಇರುತ್ತೆ, ಅದರಲ್ಲಿ ಊಟ ಇರುತ್ತೆ. ಲೋವರ್ ವಾರ್ಮರ್ ಏನಪ್ಪಾ ಅಂತಂದ್ರೆ ಬೆಂಕಿ. ಈ ಅಪ್ಪರ್ ವಾರ್ಮರ್ ಬಂದ್ಬಿಟ್ಟು ಹಬೆ, ಸ್ಟೀಮ್. ಇದು ಫುಡ್. ಎಕ್ಸಾಕ್ಟ್ಲಿ ನಿಮ್ ಕುಕ್ಕರ್ ಗ್ಯಾಸ್ ತರ. ಇದು ಗ್ಯಾಸ್ ಸ್ಟವ್, ಇದು ಗ್ಯಾಸ್ ಸ್ಟವ್. ಈ ಬೆಂಕಿ ಉರಿತಾ ಇದ್ರೆ ಇಲ್ಲಿ ಅನ್ನ ಬೇಯುತ್ತೆ, ಅದರಿಂದ ಸ್ಟೀಮ್ ಆಚೆ ಬರುತ್ತೆ. ಆ ಸ್ಟೀಮು ನಿಮ್ಮ ಲಂಗ್ಸ್, ಶ್ವಾಸಕೋಶಗಳನ್ನ ಮಾಯಿಶ್ಚರ್ ಮಾಡುತ್ತೆ, ಗಾಳಿ. ನಿಮ್ಮ ದೇಹದ ಒಟ್ಟು ಶಕ್ತಿ ಏನಿರುತ್ತೆ ಅದನ್ನ ನಾವು ಕಿಡ್ನಿ ಎಸೆನ್ಸ್ ಅಂತ ಕರಿತೀವಿ. ಎಲ್ಲಿರುತ್ತೆ? ಬೋನ್ ಮ್ಯಾರೋದಲ್ಲಿರುತ್ತೆ, ನಿಮ್ಮ ಮಜ್ಜೆನಲ್ಲಿ. ಆ ಬೋನ್ ಮ್ಯಾರೋನಲ್ಲಿ ಆ ಫ್ಯಾಟ್ ಒಂದು ಕೊಬ್ಬಿನ ರೂಪದಲ್ಲಿ ಇರುತ್ತಲ್ವಾ, ಆ ಕೊಬ್ಬಿನಿಂದನೇ, ಆ ಕಿಡ್ನಿ ಎಸೆನ್ಸ್ ಇಂದನೇ ನಿಮಗೆ ಆ ಬೆಂಕಿ ಬರೋದು. ಇಟ್ಸ್ ಎ ಫೈರ್. ಇಸ್ ಇಟ್ ಕ್ಲಿಯರ್? ತಮ್ಮೆಲ್ರಿಗೂ ಐಡಿಯಾ ಬಂದಿದೆ ಅನ್ಕೋತೀನಿ. ಬೆಂಕಿ ಎಷ್ಟು ಸ್ಟ್ರಾಂಗ್ ಆಗಿ ಉರಿತೈತೋ ಕುಕ್ಕರ್ ಅಲ್ಲಿ ಇರ್ತಕ್ಕಂಥ ಅಕ್ಕಿ, ಬೇಳೆ, ತರಕಾರಿ ಅಷ್ಟು ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೆಂದಿರ್ತಕ್ಕಂಥ ಆಹಾರನ ನಿಮ್ಮ ದೇಹ ಹೀರ್ಕೊಳ್ಳುತ್ತೆ. ಬೆಂಕಿ ಎಲ್ಲಿಂದ ಬಂತು? ನಿಮ್ಮ ಒಕ್ಕಳಿನ ಕೆಳಗಡೆ ಇರುತ್ತೆ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಮತ್ತು ಮೂಲಾಧಾರದಲ್ಲಿ ಬೆಂಕಿ ಇರುತ್ತೆ ಅಲ್ವಾ? ಬೆಂಕಿನ ಇಂಗ್ಲಿಷ್ ಅಲ್ಲಿ ಏನಂತಾರೆ ಗೊತ್ತಾ? ರೆಡ್ ಫ್ಲವರ್ ಅಂತಾರೆ. ಅದಕ್ಕೆ ಕೆಂಪು ಉಡ್ದಾರ ಕಟ್ತೀರಾ ನೀವು, ಆ ಫೈರ್ ಇನ್ಕ್ರೀಸ್ ಆಗಕ್ಕೆ. ಇದು ನಿಮ್ಮ ದೇಹದ ಒಟ್ಟು ಮಜ್ಜೆನಲ್ಲಿರುತ್ತೆ, ಬೋನ್ ಮ್ಯಾರೋದಲ್ಲಿ. ಯಾರು ಪ್ರೆಗ್ನೆಂಟ್ ಇರ್ತಾರೋ, ಎಲ್ರಿಗೂ ಅಲ್ಲ, ಪ್ರೆಗ್ನೆನ್ಸಿ ಅಂತಂದ್ರೆ ಅದೊಂದು ಎಸ್ಪೆಷಲಿ ಲೇಡೀಸ್ ಅಲ್ಲಿ ಅತ್ಯಂತ ಹೆಚ್ಚು ಶಕ್ತಿನ ತಗೊಳುತ್ತೆ. ಮಗುನ ಜನ್ಮ ನೀಡೋದು ಸುಮ್ಮನೆ ಅಲ್ಲ. ಹಿಂದಿನವ್ರಿಗೆ ಅಷ್ಟು ಅನುಭವ ಇಲ್ಲ, 5-6 ಹಿಡ್ಕೊಂತಿದ್ರು, ಯಾಕಂದ್ರೆ ಎನರ್ಜಿ, ಕಿಡ್ನಿ ಎಸೆನ್ಸ್ ಸ್ಟ್ರಾಂಗ್ ಆಗಿತ್ತು ಅವ್ರಿಗೆ. ಇವತ್ತು 1-2 ಕಷ್ಟ ಆಗಿದೆ. ಯಾಕಾಗಿ ಅಂತಂದ್ರೆ ನಾವು ತಿನ್ನತಕ್ಕಂಥ ಊಟದಲ್ಲಿ ಸಾರ ಇಲ್ಲ, ಎಸೆನ್ಸ್ ಇಲ್ಲ. ತಿಂದಾದ್ಮೇಲೆ ನಾವು ಅದನ್ನ ಜೀರ್ಣ ಮಾಡೋದಕ್ಕೆ ಓಡಾಡ್ತಾ ಇಲ್ಲ. ಸೊ ಟೋಟಲ್ ಆಗಿ ಆ ಕಿಡ್ನಿ ಎಸೆನ್ಸ್ ಬರ್ಬೇಕಂದ್ರೆ 7 ಸ್ಟೇಜ್ ದಾಟ್ಕೊಂಡ್ ಬರುತ್ತೆ. ರಸ, ರಕ್ತ, ಮಾಂಸ, ಕೊಬ್ಬು, ಮೇಧಸ್ಸು, ಮೂಳೆ, ಅಸ್ಥಿ, ಮಜ್ಜೆ. ಆ ಕಿಡ್ನಿ ಎಸೆನ್ಸ್ ಅನ್ನೋದು 7ನೇ ಸ್ಟೇಜ್. ಅದು ಇನ್ನು ರಕ್ತ ಬರತ್ತಡ ಮಾಂಸ ಬಂದ್ಬಿಡ್ತೈತ? ಬರಲ್ಲ. ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಮಾಂಸಖಂಡಗಳು ಬೆಳೆಯೋದು. ಊಟ ಮಾಡತ್ತಡ ರಕ್ತ ಬಂದ್ಬಿಡುತ್ತಾ? ಇಲ್ಲ.
ಚೆನ್ನಾಗಿ ಜೀರ್ಣ ಆಗಿ ನೀವು ರೆಸ್ಟ್ ತಗೊಂಡ್ರೆ ಬ್ಲಡ್ ಬರೋದು. ಹಾಗಾಗಿ ನಿಮ್ಮ ಎಲ್ಲಾ ಜೈವಿಕ ಚಟುವಟಿಕೆಗಳು ಚೆನ್ನಾಗಿ ನಡೆದಾಗ ನಿಮ್ಗೆ ಕಿಡ್ನಿ ಎಸೆನ್ಸ್ ಬರುತ್ತೆ. ಅದರದ್ದು ಬೆಲೆ ಗೊತ್ತಿಲ್ಲದೆ ಇರೋರು ಅನ್ನೆಸೆಸರಿ ಸ್ಪೆಂಡ್ ಮಾಡ್ತಾರೆ. ಹೇಗೆ? ಆ ಮಜ್ಜೆ ಅಂದ್ರೆ ಬೋನ್ ಒಳಗಡೆ ಇರುತ್ತಲ್ವಾ, ಇದನ್ನು ಒಂದು ಸ್ಕಲ್ ಅಲ್ವಾ, ನೀವು ಎಷ್ಟು ಯೋಚನೆ ಮಾಡ್ತಿರೋ, ಸ್ಟ್ರೆಸ್ ತಗೋತಿರೋ, ಟೆನ್ಷನ್ ತಗೋತಿರೋ, ಅಷ್ಟು ಇದು ನಿಮ್ಮ ಎಸೆನ್ಸ್ ಯೂಸ್ ಮಾಡುತ್ತೆ. ಯಾರು ಸುಮಾರು ಬೇರೆ ಬೇರೆ ತರ ಸ್ಟ್ರೆಸ್, ನನ್ ಗಂಡಗ ಆರೋಗ್ಯ ಸರಿ ಇಲ್ಲ, ಫೈನಾನ್ಸ್ ಸರಿ ಇಲ್ಲ, ನನ್ ಮಗ ಕೆಲ್ಸ ಸಿಕ್ಕಿಲ್ಲ, ಓಕೆ, ನನ್ ಮಗಳಿಗೆ ಮಗು ಆಗಿಲ್ಲ ಇನ್ನ, ವಿಚಿತ್ರ ಟೆನ್ಷನ್, ಒಬ್ಬೊರ್ಗ ಒಂದೊಂದ್ ತರ ಸ್ಟ್ರೆಸ್. ನನ್ ಮಗ ಕುಡಿತಾನೆ, ನೂರಾರು ಇದು. ಬಟ್ ಅದೆಲ್ಲದಕ್ಕೆ ಅವ್ರ ಜವಾಬ್ದಾರಿ ಆಗಿರಲ್ಲ, ನೀವೇ ಜವಾಬ್ದಾರಿ ಆಗಿರ್ತೀರ. ನೀವೆಲ್ಲ ತಗೋತೀರ ಟೆನ್ಷನ್. ಮೊನ್ನೆ ಲೇಡಿ ಕರ್ಕೊಂಬಂದ್ರಿ ಮಗನ, ಯಾವ್ದಾರು ಕಲರ್ ನ್ಯೂಮರಾಲಜಿ ಕೊಡಿ, ನನ್ ಮಗ ಕುಡ್ಕೊಂಬರ್ತಾನಂತ. ಅವ್ನ್ ಕೇಳಿದ್ರೆ ನಾನು ಆರಾಮಾಗಿದ್ದೀನಿ, ನನಗೇನ್ ತೊಂದರೆ ಇಲ್ಲ ಅಂತಾನ. ಬಟ್ ಆರಾಮನ್ನ ಟೆನ್ಷನ್ ಅಲ್ಲಿ ಆರಾಮ್ ಹಿಂಗ ಆಗ್ಬಿಟ್ಟಿದ್ದಾರೆ, ಏನಾದ್ರು ಮಾಡಿ ಅಂತ ನಮ್ಮ ಹತ್ರ ಕರ್ಕೊಂಡ್. ಬಟ್ ಸುಮಾರು ವೆಸ್ಟರ್ನ್ ಕಲ್ಚರಲ್ಲಿ ಹಂಗಿರಲ್ಲ. ನಮ್ಮ ಫ್ರೆಂಡ್ಸ್ ಸುಮಾರು ಜನ US UK ನಲ್ಲಿ ಇದಾರಲ್ವಾ, ಅವ್ರು ಹೇಳ್ತಾರೆ ಇಲ್ಲಿ ಒಂದು 16 ವರ್ಷ ಆದ್ಮೇಲೆ ಯಾರು ಮಕ್ಕಳನ್ನ ದೇ ವೋಂಟ್ ಟೇಕ್ ಕೇರ್. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ತಿಂಗಳಿಗೆ ಒಂದ್ 2-3 ಸತಿ ಯಾವಾಗೋ ಭೇಟಿ ಆಗ್ತಾರೆ. ಜಸ್ಟ್ ದೇ ಡಿಸ್ಕಸ್, ದೇ ಡೂ ಪಾರ್ಟಿ ಅಂಡ್ ದೇ ಯೋಗಕ್ಷೇಮ ವಿಚಾರಿಸ್ತಾರೆ, ಮತ್ತೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಇವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಆ ಡಿಟ್ಯಾಚ್ಮೆಂಟ್ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಇಲ್ಲ. ನಮಗೆ ಮಗ ಅಲ್ಲ, ಅವ್ರ ಮಗ, ಅವ್ರ ಮಗ, ಅವ್ರ ಮಗ, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ರು ಬೇಕು. ನಮ್ ಕಲ್ಚರ್ ಇದು. ಎಂಟೈರ್ ವರ್ಲ್ಡ್ ಅಲ್ಲಿ ಕೌಟುಂಬಿಕವಾಗಿ ಸ್ಟ್ರೆಂತ್ ಇದೆ ಅಂತಂದ್ರೆ, ಒಂದು ಕುಟುಂಬ ವ್ಯವಸ್ಥೆ ಅದ್ಭುತವಾಗಿದೆ ಅಂದ್ರೆ ಅದು ಇಂಡಿಯಾದಲ್ಲಿ ಮಾತ್ರ. ಐ ಅಪ್ರಿಶಿಯೇಟ್ ದಟ್. ಬಟ್ ಅದ್ರ ತರ ಸ್ವಲ್ಪ ಆ ವೆಸ್ಟರ್ನ್ ಮೆಂಟಾಲಿಟಿನೂ ನಮಗೆ ಬೇಕಾಗುತ್ತೆ. ಏನು? ಎಸ್, ಏನು ಬರ್ಲಿ, ಎಷ್ಟೇ ಕಷ್ಟಗಳಿರ್ಬೋದು, ಬಟ್ ಅದನ್ನ ಮನ್ಸಿಗೆ ಹಚ್ಕೋಬಾರ್ದು. ಫೇಸ್ ಮಾಡೋಣ, ಆಗಿದ್ದಾಗ್ಲಿ, ಲೆಟ್ ಇಟ್ ಫೇಸ್. ಅವಾಗ ಏನಾಗುತ್ತೆ, ಆಗಿದ್ದಾಗ್ಲಿ ಫೇಸ್ ಮಾಡೋಣ, ಎದುರಿಸೋಣ ಅಂತ ಮನಧೈರ್ಯ ಬಂದಾಗ ನಿಮಗೆ ಕಿಡ್ನಿ ಎಸೆನ್ಸ್ ಹೆಚ್ಚಾಗಿ ಬರ್ನ್ ಆಗಲ್ಲ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, 24 ಗಂಟೆ ಅದೇ ಟೆನ್ಷನ್, ಏನಾಗ್ಬಿಡುತ್ತೆ ಅಂತ ಗಾಬರಿ, ಅದು ಇದು ಮನ್ಸಿಗೆ ಹಚ್ಕೊಂಡಾಗ ಇದು ಉರಿತಾ ಇರ್ತೈತೆ, ದಗ 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 ದಗ. ದೀಪ ಉರಿತೈತೆ ಅಂದ್ರೆ ಅರ್ಥ ಏನು? ಎಣ್ಣೆ ಖಾಲಿ ಆಗ್ತೈತೆ ಅಂತ. ಆ ಎಸೆನ್ಸ್ ಖಾಲಿ ಆಗ್ತಾ ಬರುತ್ತೆ. ಯಾವಾಗ ಆ ಟ್ರಿಪಲ್ ವಾರ್ಮರ್ ಅಲ್ಲಿ, ಆ ಥರ್ಡ್ ಲೋವರ್ ವಾರ್ಮರ್ ಅಲ್ಲಿ ಕಿಡ್ನಿ ಎಸೆನ್ಸ್ ಕಡಿಮೆ ಆದಾಗ ಆ ಸ್ಟವ್ ಉರಿಯೋದು ಕಮ್ಮಿ ಆಗುತ್ತೆ. ಆ ಸ್ಟವ್ ಉರಿಯೋದು ಕಮ್ಮಿ ಆಗತ್ತಡ ಕುಕ್ಕರ್ ಅಲ್ಲಿರೋ ಅನ್ನ ಬೇಯಲ್ಲ. ಅನ್ನ ಸರಿಯಾಗಿ ಬೆಂದಿಲ್ಲ ಅಂದ್ರೆ ನಿಮ್ ಜೀವಕೋಶಗಳು ಹೇಳ್ತಾರೆ, ನೀನ್ ಸರಿ ಜೀರ್ಣ ಆಗಿಲ್ಲ, ನಿನಗ್ ಬೇಡ ಅಂತ. ಅದು ಸರಿಯಾಗಿ ಬೇಯದೆ ಇರ್ತಕ್ಕಂಥ ಆಹಾರ ಜೀವಕೋಶಗಳಿಗೆ ಹೋಗದೆ, ಆಚೆನೂ ಹೋಗದೆ ಬ್ಲಡ್ ಅಲ್ಲೇ ಉಳ್ಕೊಳುತ್ತೆ. ಗೆಸ್ಟೇಷನಲ್ ಡಯಾಬಿಟಿಸ್ ಪ್ರೆಗ್ನೆನ್ಸಿನಲ್ಲೇ ಯಾಕೆ ಬರುತ್ತೆ ಅಂದ್ರೆ, ನಿಮ್ಗೆ ಪ್ರೆಗ್ನೆನ್ಸಿನಲ್ಲಿ 1.5-2 ತಿಂಗಳು ಆದ್ಮೇಲೆ ನೀವು ಊಟ ತಿಂತಿರೋ ಬಿಡ್ತಿರೋ, ನೀವು ಮಲಗ್ತಿರೋ ಬಿಡ್ತಿರೋ, ನಿಮ್ಮ ಹೊಟ್ಟೆನಲ್ಲಿರ್ತಕ್ಕಂಥ ಮಗು ತುಂಬಾ ಸ್ವಾರ್ಥಿಯಾಗಿರುತ್ತೆ, ನಿಮ್ಮನ್ನು ಹೀರ್ಕೊಳ್ಳುತ್ತೆ. ತಿಗಿಣೆ ಹೆಂಗೆ ರಕ್ತ ಇರುತ್ತಲ್ವಾ, ಆ ತರ ನಿಮ್ಮನ್ನ ಸಕ್ ಮಾಡ್ತಿರುತ್ತೆ. ಆದಷ್ಟು ತಿನ್ಬೇಕು ನೀವು. ಬಟ್ ಸುಮಾರು ಜನಕ್ಕೆ ವಾಮಿಟಿಂಗ್ ಸೆನ್ಸೇಷನ್, ತಿನ್ನಕ್ಕಾಗಲ್ಲ, ಅದು ಆಗಲ್ಲ, ಇದು ಆಗಲ್ಲ. ಹಾಗಾಗಿ ನಮ್ ಕಡೆ ಏನ್ ಮಾಡ್ತಾರೆ, ನಿಮ್ಗೊಂದ್ 3 ತಿಂಗಳ 4 ತಿಂಗಳ ಆಯ್ತು ಅಂದ್ರೆಗನೆ ತೋರ್ ಮನೆ ದುಬ್ಬಿಡ್ತಾರೆ, ಹೋಗಲ್ಲಿ ಅಂತ. ಅಮ್ಮ ಪ್ರಪಂಚದಲ್ಲಿ ಅಮ್ಮ ನೋಡ್ಕೊಳಂಗ್ ಯಾರು ನೋಡ್ಕೊಳಕ್ ಆಗಲ್ಲ. ಅತ್ತೆ ಹೇಳ್ಬೋದು ನಾನ್ ನಿಮ್ಮ ಅಮ್ಮನ್ ತರ ಅಂತ, ಬಟ್ ಅಮ್ಮನ್ ಪ್ರೀತಿ ಯಾರಿಗ್ ಕೊಡಕ್ ಆಗಲ್ಲ. ಹಾಗಾಗಿ ಅಮ್ಮ ಏನ್ ಮಾಡ್ತಾಳೆ, ಸ್ವಲ್ಪ ಪ್ರೀತಿಯಿಂದ
ಸಮಾಧಾನ ಪಡಿಸಿ ಅವಳಿಗೆ ಏನೇನು ಇಷ್ಟನೋ ಸ್ವಲ್ಪ ಸ್ವಲ್ಪ ಮಾಡಿ ಸ್ವಲ್ಪ ಊಟ ಕೊಡ್ತಾ 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 ಆದಾಗ ಎಸೆನ್ಸ್ ಕ್ರಿಯೇಟ್ ಆಗುತ್ತೆ. ಬಟ್ ಈಗಿನವ್ರು ಹೆಂಗಂದ್ರೆ ಡಾಕ್ಟರ್ ಏನೋ 2 ಫೋಲಿಕ್ ಮಾತ್ರೆ ಕೊಟ್ಟಿದ್ದಾರೆ, ಐರನ್ ಮಾತ್ರೆ ಕೊಟ್ಟಿದ್ದಾರೆ, ಅದು ನುಂಗ್ಬಿಟ್ರೆ ನನಗೇನೋ ಸರಿ ಹೋಗ್ಬಿಡುತ್ತೆ ಅಂತ. ಇಲ್ಲ, ನೀವು ತಿನ್ನೋ ವಿಟಮಿನ್ ಮಾತ್ರೆಯಿಂದ, ಫೋಲಿಕ್ ಆಸಿಡ್ ಮಾತ್ರೆಯಿಂದ, ಕ್ಯಾಲ್ಸಿಯಂ ಐರನ್ ಮಾತ್ರೆಯಿಂದ ಎಸೆನ್ಸ್ ಬರಲ್ಲ. ಎಸೆನ್ಸ್ ಬರೋದು ಆಹಾರದಿಂದ, ಒಳ್ಳೆ ಆಹಾರ, ದೇಶಿ ತಳಿ ಆಹಾರ ತಿಂದಾಗ. ಹಾಗಾಗಿ ಯಾರೇ ಆದ್ರೂ ಮಗುನ್ ಪ್ಲಾನ್ ಮಾಡ್ತಾ ಇದೀರ ಅಂದ್ರೆ ಫಸ್ಟ್ ನೀವು ಸ್ಟ್ರಾಂಗ್ ಆಗಿ ರೆಡಿ ಆಗಿ. ಯಾರು ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ, ಮೆಂಟಲಿ ಬ್ಯಾಲೆನ್ಸ್ಡ್ ಇರ್ತಾರೆ, ಅವರಿಗೆ ಗೆಸ್ಟೇಷನಲ್ ಡಯಾಬಿಟಿಸ್ ಬರಲ್ಲ, ಚಾನ್ಸೇ ಇಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟಿಸ್ ಬರೋರು ಯಾರಿಗೆ ಕಿಡ್ನಿ ಎಸೆನ್ಸ್ ಕಡಿಮೆ ಇರುತ್ತೆ ಅವ್ರಿಗೆ ಮಾತ್ರ ಬರೋದು. ಹಾಗಾಗಿ ಒಂದ್ ತಿಳ್ಕೊಳ್ಳಿ, ನೀವು ಮಗು ಪ್ಲಾನ್ ಮಾಡ್ಬೇಕಾದ್ರೆ ಅದು ಗಂಡ ವೈಫ್ ಇಬ್ರು ಒಂದು 3 months ಟೈಮ್ ತಗೊಂಡು, ಒಂದು 4-5 ಅಕ್ಯುಪಂಚರ್ ಟ್ರೀಟ್ಮೆಂಟ್ ತಗೊಂಡು, ಒಳ್ಳೆ ಆಹಾರ ತಗೊಂಡು, ಸ್ವಲ್ಪ ಶೂನ್ಯ ಧ್ಯಾನ ಮಾಡಿ ಆಮೇಲೆ ಮಗು ಪ್ಲಾನ್ ಮಾಡಿ. ಅವಾಗ ನಿಮ್ಗೆ ಪ್ರೆಗ್ನೆನ್ಸಿ ಸ್ಮೂತ್ ಆಗುತ್ತೆ, ನಾರ್ಮಲ್ ಡೆಲಿವರಿ ಆಗುತ್ತೆ. ಇವತ್ತು ತುಂಬಾ ಜನಕ್ಕೆ ನಾರ್ಮಲ್ ಡೆಲಿವರಿ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಎಸೆನ್ಸ್ ಡಿಫಿಷಿಯನ್ಸಿ ಇದೆ. ಮಗುನ ಆಚೆ ದಬ್ಬಷ್ಟು ಶಕ್ತಿ ಇಲ್ಲ. ಡಾಕ್ಟರ್ನ ಬ್ಲೇಮ್ ಮಾಡಿದ್ರೆ ಏನು ಅಲ್ವಾ? ಸೊ ಅದಕ್ಕೂ ಕೆಲವೊಂದು ಕಲರ್ ಥೆರಪಿ ಟೆಕ್ನಿಕ್ಸ್ ಇರುತ್ತೆ, ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್ ಅಲ್ಲಿ ಹೇಳ್ತಾ ಬರ್ತೀನಿ. ಸೊ ನಿಮ್ ಎಲ್ರಿಗೂ ಗೊತ್ತಾಯ್ತಾ ಗೆಸ್ಟೇಷನಲ್ ಡಯಾಬಿಟಿಸ್ ಯಾಕೆ ಬರುತ್ತೆ ಅಂತ. ಪ್ಲಸ್ ಈವನ್ ಸ್ಟ್ರೆಸ್ ಇಂದ ಡಯಾಬಿಟಿಸ್ ಬಂದಿದೆ ಅಂದ್ರೆ ಅರ್ಥ ಅಂದ್ರೆ ಏನಾಗಿ ನಿಮ್ ಬ್ರೈನ್, ನಿಮ್ಮ ಅತಿ ಹೆಚ್ಚು ಎಲ್ಲಾ ಅಂಗಗಳಲ್ಲಿ ಅತಿ ಹೆಚ್ಚು ಕಿಡ್ನಿ ಎಸೆನ್ಸ್ ನ ಕನ್ಸ್ಯೂಮ್ ಮಾಡ್ತಕ್ಕಂಥ ಅಂಗ ಯಾವ್ದಂದ್ರೆ ಬ್ರೈನ್. 20% ಎಸೆನ್ಸ್ ನ ಕನ್ಸ್ಯೂಮ್ ಮಾಡುತ್ತೆ ಇದು. ಹಾಗಾಗಿ ನಿಮ್ ತಲೆಯನ್ನು ಎಷ್ಟು ಕಡಿಮೆ ಯೂಸ್ ಮಾಡ್ತೀರ ಅಷ್ಟು ಒಳ್ಳೇದು. ಕಡಿಮೆ ಯೂಸ್ ಮಾಡೋದಂದ್ರೆ ಏನಂದ್ರೆ ಕಡಿಮೆ ಎಕ್ಸ್ಪೆಕ್ಟೇಷನ್ ಮಾಡೋದು, ಪ್ರತಿಫಲ ಅಪೇಕ್ಷೆ ಇಲ್ಲದೆ ನನ್ನ ಕೆಲಸ ನಾನು ಮಾಡ್ತೀನಿ, ಆ ದೇವ್ರು ಕೊಟ್ಟಷ್ಟು ಕೊಡ್ಲಿ. ಅವಾಗ ಏನಾಗುತ್ತೆ, ಕಡಿಮೆ ಎನರ್ಜಿ ಖರ್ಚು ಮಾಡಿ ಜಾಸ್ತಿ ಕೆಲಸ ಮಾಡ್ತೀರ. ಬಟ್ ಈಗಿನ ರಂಗಿಲ್ಲ, ಚೂರ್ ಕೆಲಸ ಮಾಡ್ತಾರೆ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಕೋತಾರೆ. ಯಾವಾಗ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರ ನೀವು, ಏನಾಗುತ್ತೆ, ನಿಮ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದಷ್ಟು ನಿಮ್ಮ ಎಸೆನ್ಸ್ ಖರ್ಚಾಗ್ತಾ ಬರುತ್ತೆ. ಎಸೆನ್ಸ್ ಖರ್ಚಾದಷ್ಟು ನಿಮ್ಗೆ ಅದು ನಿಮ್ಮ ಕಿಡ್ನಿ ಎಸೆನ್ಸ್ ಲೋ ಆಗ್ಬಿಟ್ಟು ಲೋವರ್ ವಾರ್ಮರ್ ಅಲ್ಲಿ ಫೈರ್ ಕಡಿಮೆ ಆಗುತ್ತೆ. ಲೋವರ್ ವಾರ್ಮರ್ ಅಲ್ಲಿ ಫೈರ್ ಯಾಕೆ ಕಡಿಮೆ ಆಗುತ್ತೆ? ದೀಪದಲ್ಲಿ ಎಣ್ಣೆ ಇಲ್ಲ ಅಂದ್ರೆ ದೀಪ ಉರಿಯಲ್ಲ. ಅದೇ ತರ ನಿಮ್ಮ ದೇಹದಲ್ಲಿ ಕಿಡ್ನಿ ಎಸೆನ್ಸ್ ಇಲ್ಲ ಅಂದ್ರೆ ಲೋವರ್ ವಾರ್ಮರ್ ಅಲ್ಲಿ ಒಕ್ಕಳ ಕೆಳಗಡೆ ಫೈರ್ ಇರಲ್ಲ. ಅಲ್ಲಿ ಫೈರ್ ಇಲ್ಲ ಅಂದ್ರೆ ಜೀರ್ಣಶಕ್ತಿ ಕುಂದುತ್ತೆ, ಸರಿಯಾಗಿ ಜೀರ್ಣ ಆಗಲ್ಲ, ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ, ಎಲಿಮಿನೇಷನ್ ಆಗಲ್ಲ, ಯೂರಿನ್ ಪ್ರಾಬ್ಲಮ್ ಆಗುತ್ತೆ, PCOD ಪ್ರಾಬ್ಲಮ್ ಆಗುತ್ತೆ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಮ ದೇಹದ ಒಟ್ಟು ಕಾರ್ಯಶಕ್ತಿಗೆ ಬೇಕಾಗಿರೋದು ಫೈರ್. ಅದನ್ನ ಕೊಡೋದು ಯಾರು? ಅದು ಎಲ್ಲಿಂದ ಬರುತ್ತೆ ಅಂದ್ರೆ ಕಿಡ್ನಿ ಎಸೆನ್ಸ್ ಇಂದ. ಅದು ಆಯಿಲ್, ಅದು ಅಲ್ಲಿ ಬೆಂಕಿ ಹಾಕಿದ್ರೆ ಹೊತ್ಕೊಳ್ಳುತ್ತೆ. ಗಾಟ್ ಇಟ್? ಸೊ ಈ ಎಸೆನ್ಸ್ ಹೇಗೆ ಇಂಪ್ರೂವ್ ಮಾಡೋದು ಅಂಡ್ ಡಯಾಬಿಟಿಸ್ ಹೇಗೆ ಕಂಟ್ರೋಲ್ ಮಾಡೋದು ಅಂತೇಳಿ ಒಂದು 10 minutes ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.
Welcome back. So, according to traditional Chinese medicine, the role of kidney essence ನಿಮ್ಮ ಗೆಸ್ಟೇಷನಲ್ ಡಯಾಬಿಟಿಸ್ ಬರೋದಕ್ಕೆ ಮತ್ತು ಡಯಾಬಿಟಿಸ್ ಡ್ಯೂ ಟು ಸ್ಟ್ರೆಸ್ ಇವೆರಡರಲ್ಲಿ ಏನಾಗುತ್ತೆ ಅಂದ್ರೆ, ಡ್ಯೂ ಟು ಸ್ಟ್ರೆಸ್ ಡಯಾಬಿಟಿಸ್ ಅಲ್ಲಿ ನಿಮ್ಮ ಎಸೆನ್ಸ್ ಥ್ರೋ ಬ್ರೈನ್ ಕನ್ಸ್ಯೂಮ್ ಆಗಿರುತ್ತೆ. ಗೆಸ್ಟೇಷನಲ್ ಡಯಾಬಿಟಿಸ್ ಅಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಕಿಡ್ನಿ ಎಸೆನ್ಸ್ ಅನ್ನ ಮಗು ಬೆಳವಣಿಗೆ ಖರ್ಚಾಗಿರುತ್ತೆ. ಹಾಗಾಗಿ ನಿಮ್ಮಲ್ಲಿ ಎಸೆನ್ಸ್ ಡಿಫಿಷಿಯನ್ಸಿ ಆಗೋದ್ರಿಂದ ನಿಮ್ಮ ದೇಹದ ಫುಡ್ ಮೆಟಾಬಲಿಸಮ್ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಮಿಡಲ್ ವಾರ್ಮರ್ ಅಲ್ಲಿ ಫುಡ್ ಚೆನ್ನಾಗಿ ಜೀರ್ಣ ಆಗ್ಬೇಕಂದ್ರೆ ಲೋವರ್ ವಾರ್ಮರ್ ಇಂದ ಅದ್ಭುತವಾದ ಫೈರ್ ಬೇಕು. ಆ ಫೈರ್ ಡಿಫಿಷಿಯನ್ಸಿಯಿಂದ ನಿಮ್ಮಲ್ಲಿ ಮೆಟಾಬಾಲಿಕ್ ಡಿಸಾರ್ಡರ್ ಅಂತ ಕರಿತೀವಿ ನಾವು. ಡಯಾಬಿಟಿಸ್ ಈಸ್ ಒನ್ ಆಫ್ ದಿ ಮೆಟಾಬಾಲಿಕ್ ಡಿಸಾರ್ಡರ್. ಆ ಕಿಡ್ನಿ ಫೈರ್ ಬರಬೇಕು ಅಂತಂದ್ರೆ ಎಸೆನ್ಸ್ ಇಂದ ಆ ಎಸೆನ್ಸ್ ಇರ್ಬೇಕಲ್ವಾ. ಆ ಎಣ್ಣೆಯಿಂದ ದೀಪ ಹೆಂಗ್ ಉರಿತೈತೋ ಸೇಮ್ ಲಾಜಿಕ್. ಆ ಲೋವರ್ ವಾರ್ಮರ್ ಅಲ್ಲಿ ಫೈರ್ ಬರಬೇಕು ಅಂದ್ರೆ ನಿಮ್ಮಲ್ಲಿ ಕಿಡ್ನಿ ಎಸೆನ್ಸ್ ಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡೋಣ, ಆ ಕಿಡ್ನಿ ಎಸೆನ್ಸ್ ಯಾಕೆ ಕಡಿಮೆ ಆಗ್ತಾ ಇದೆ. ನಿಮ್ಮಪ್ಪ, ನಿಮ್ಮಜ್ಜಿ, ನಿಮ್ಮ ಮುತ್ತಜ್ಜಿ 8 ತಡ್ಕೊಂಡಿದ್ದಾರೆ, ಅಟ್ಲೀಸ್ಟ್ 5-6 ಮಾಡ್ಕೊಂಡಿದ್ದಾರೆ. ಬಟ್ ಈಗಿನ ಜನರೇಷನ್ 1-2ಕ್ಕೆ ಡಯಾಬಿಟಿಸ್ ಬಂತು, BP ಬಂತು ಅಂತ ತುಂಬಾ ಕಷ್ಟ ಪಡ್ತಿದ್ದಾರೆ. ಆ ಎಸೆನ್ಸ್ ನ ಕ್ರಿಯೇಟ್ ಮಾಡೋದು ಹೇಗೆ? ನಾವು ಅಟ್ಲೀಸ್ಟ್ 70 ವರ್ಷ 80 ವರ್ಷದ ತನಕ ಡಯಾಬಿಟಿಸ್ ಇಲ್ಲದೆ ಜೀವನ ಮಾಡಬಹುದಾ? 80 ವರ್ಷ ಆದ್ಮೇಲೆ ಡಯಾಬಿಟಿಸ್ ಬರ್ಲಿ, ತೊಂದರೆ ಇಲ್ಲ. 10 ವರ್ಷ ಮ್ಯಾನೇಜ್ ಮಾಡ್ಕೊಂಡು 90 ಟಚ್ ಮಾಡ್ಕೊಳ್ಳೋಣ ಅಲ್ವಾ? ಬಟ್ ಇಟ್ಸ್ ಅ ಪ್ಯೂರ್ಲಿ ಎಸೆನ್ಸ್ ಈಸ್ ಲೋ. ಆ ಎಸೆನ್ಸ್ ಹೇಗ್ ಕ್ರಿಯೇಟ್ ಆಗೋದು? ಯಾಕಂದ್ರೆ ನೀವು ತಗೊಳ್ಳೋ ಮೆಟ್ಫಾರ್ಮಿನ್ ಆಗಿರ್ಬೋದು, ಆಯುರ್ವೇದಿಕ್ ಮೆಡಿಸಿನ್ ಆಗಿರ್ಬೋದು, ಇನ್ನೊಂದು ಯಾವುದೇ ಇರ್ಬೋದು, ಅದರಿಂದ ಎಸೆನ್ಸ್ ಕ್ರಿಯೇಟ್ ಆಗಲ್ಲ. ಮತ್ತೆ ನಿನ್ನೆ ಜೀರೋ ಮೆಡಿಟೇಷನ್ ಮಾಡ್ಸಿರಲ್ಲ ಸರ್, ಅದರಿಂದ ಏನಾಗುತ್ತೆ? ಬ್ಲ್ಯಾಕ್ ಹಾಕಿ ಜೀರೋ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ ಎಸೆನ್ಸ್ ಖರ್ಚಾಗೋದು ಕಮ್ಮಿ ಆಗುತ್ತೆ. ಸೊ ದಟ್ ನಿಮ್ಮ ಹತ್ರ 100 ರೂಪಾಯಿ ಇತ್ತು, ಅದರಲ್ಲಿ 70 ರೂಪಾಯಿದಲ್ಲೇ ಜೀವನ ಮಾಡ್ತೀರಾ. ನೀವು ಜೀರೋ ಸ್ಟೇಟ್ ಮೆಡಿಟೇಷನ್ ಮಾಡಿಲ್ಲ, ಮೈಂಡಿನ ರೆಸ್ಟ್ ಮಾಡಿಲ್ಲ, ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ನಿಮ್ಮ ಹತ್ರ 100 ರೂಪಾಯಿ ಇರುತ್ತೆ, 120 ರೂಪಾಯಿ ಖರ್ಚು ಮಾಡ್ತಾರೆ ಎನರ್ಜಿನ. ಅವಾಗ ಏನಾಗುತ್ತೆ? ಮತ್ತೆ -20 ರೂಪೀಸ್, -30 ರೂಪೀಸ್, ಅವಾಗ ಎಸೆನ್ಸ್ ಖರ್ಚಾಗ್ತಾ ಹೋಗುತ್ತೆ. ಎಸೆನ್ಸ್ ಅನ್ನೋದು ನಿಮ್ಮ ದೇಹದ ಒಟ್ಟು ಸಾರಾಂಶ. ಅದು ಶೇಖರಣೆ ಆಗಿದ್ದಾಗ ನಿಮ್ಮ ಮುಪ್ಪಿನ ಕಾಲದಲ್ಲಿ ಅದು ಯೂಸ್ ಆಗುತ್ತೆ. ಇವಾಗ ಎಸೆನ್ಸ್ ಇಲ್ಲ ಅಂದ್ರೆ ನಿಮ್ಮ ಮುಪ್ಪಿನ ಕಾಲ ದೇವರೇ ತೊಂದರೆ ಇಲ್ಲ. ಇವಾಗ ನಿಮ್ಮ ಏಜ್ 40 ಇರ್ಬೋದು, 50 ಇರ್ಬೋದು, ಇಲ್ಲ 30 ಇರ್ಬೋದು. ಆ ಎಸೆನ್ಸ್ ನ ಮತ್ತೆ ವೃದ್ಧಿ ಮಾಡ್ಬೋದು, ಮತ್ತೆ ಕ್ರಿಯೇಟ್ ಮಾಡ್ಬೋದು. ಹೇಗಂತ ನೋಡೋಣ. ಓಕೆ, ಸೊ ಅದ್ ಹೇಗೆ ಅಂತ ವಿಲ್ ಡಿಸ್ಕಸ್ ದಟ್. ಕಾಣಿಸ್ತಿದೆ ಅಲ್ವಾ ವೈಟ್ ಬೋರ್ಡ್? ಸೊ ಕಿಡ್ನಿ ಎಸೆನ್ಸ್ ಎಲ್ಲಿ ಡೆವಲಪ್ ಆಗೋದಂದ್ರೆ ಕಿಡ್ನಿಯಿಂದ. ಕಿಡ್ನಿ ಮತ್ತೆ ಯುರಿನರಿ ಬ್ಲಾಡರ್, ಇದು ನಿಮ್ಗೆ ವಾಟರ್ ಎಲಿಮೆಂಟ್. ಸೊ ಇಲ್ಲಿ ಕಿಡ್ನಿ ಇಸ್ ಪ್ರೊಡ್ಯೂಸಿಂಗ್ ದ ಎಸೆನ್ಸ್.
ಆ ಎಸೆನ್ಸ್ ಪ್ರೊಡ್ಯೂಸ್ ಆಗೋದಕ್ಕೆ ಅದು 2 ಕಡೆಯಿಂದ ರಾ ಮೆಟೀರಿಯಲ್ ತಗೊಳುತ್ತೆ. ಒಂದು ಲಂಗ್ಸ್ ಇಂದ, ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ಏನ್ ತಗೊಳುತ್ತೆ, ಇದನ್ನ ಏರ್ಚಿ ಅಂತ ಕರೀತಾರೆ, ಅಂದ್ರೆ ಪ್ರಾಣಶಕ್ತಿ. ಪ್ರಾಣಶಕ್ತಿ ಓಕೆ. ಇನ್ನೊಂದು ಇದು ಏರ್ ಚಿ ಆಯ್ತಲ್ವಾ, ಆಕ್ಸಿಜನ್. ಇನ್ನೊಂದನ್ನ ಫುಡ್ ಚಿ ಅಂತ ಕರಿತೀವಿ. ಇದು ಎಲ್ಲಿಂದ ಬರುತ್ತೆ ಅಂದ್ರೆ ನಿಮ್ಮ ಸ್ಪ್ಲೀನ್ ಮತ್ತೆ ಸ್ಟಮಕ್. ಸೊ ಇದು ನಿಮ್ಮ ಭೂತತ್ವ, ಆಹಾರ. ಇದು ವಾಯು. ಪ್ರಾಣಶಕ್ತಿ ಕೊಡೋದು ಯಾರು ಅಂದ್ರೆ ವಾಯು. ಸೊ ನಿಮ್ಮಲ್ಲಿ ಎಸೆನ್ಸ್ ಚೆನ್ನಾಗಿ ಬೆಳೆದು ಆ ಎಸೆನ್ಸ್ ಇಂದ ಒಂದು ಫೈರ್ ಕ್ರಿಯೇಟ್ ಆಗುತ್ತೆ. ಏನ್ ಕ್ರಿಯೇಟ್ ಆಗುತ್ತೆ? ಫೈರ್. ಈ ಫೈರ್ ನಿಮ್ಮ ದೇಹದ ಒಟ್ಟು ಕೆಲ್ಸಕ್ಕೆ, ನೀವು ಏನೇನ್ ಕೆಲಸ ಮಾಡ್ತೀರಾ ಆ ಎಲ್ಲಾ ಕೆಲ್ಸಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿನ ಒದಗಿಸುತ್ತೆ. ಅದು ಫಿಸಿಕಲ್ ಕೆಲಸ ಇರ್ಬೋದು, ಮೆಂಟಲ್ ಕೆಲಸ ಇರ್ಬೋದು, ಪ್ರತಿಯೊಂದು. ಸೊ 2 ಇನ್ಪುಟ್ ಇದೆ, ಒಂದು ಆಹಾರ, ಇನ್ನೊಂದು ಪ್ರಾಣಶಕ್ತಿ, ಆಕ್ಸಿಜನ್. ಇವೆರಡು ಚೆನ್ನಾಗಿ ಕೊಟ್ಟಾಗ ನಿಮ್ಮಲ್ಲಿ ಅದ್ಭುತವಾದ ಕಿಡ್ನಿ ಎಸೆನ್ಸ್ ಡೆವಲಪ್ ಆಗುತ್ತೆ. ಆ ಕಿಡ್ನಿ ಎಸೆನ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದ್ರೆ, ನೀವು ಒಂದು 5-6 ಮಕ್ಕಳು ಮಾಡ್ಕೊಂಡ್ರು ನಿಮ್ಮ ದೇಹದ ಶಕ್ತಿ ಕುಂದಲ್ಲ, ಗೆಸ್ಟೇಷನಲ್ ಡಯಾಬಿಟಿಸ್ ಬರಲ್ಲ. ನೀವು ಎಷ್ಟೇ ಟೆನ್ಷನ್ ಮಾಡ್ಕೊಂಡ್ರು ಅದರಿಂದ ನಿಮ್ಗೆ ಡಯಾಬಿಟಿಸ್ ಬರಲ್ಲ. ನೀವೊಂದು ಕೇಳ್ಬೋದು, ಏನ್ ಸರ್ ಟೆನ್ಷನ್ ಮಾಡ್ಕೊಂಡ್ರೆ ಸ್ಟ್ರೆಸ್ ಇಂದ ಡಯಾಬಿಟಿಸ್ ಬರುತ್ತೆ ಅಂತ ಎಲ್ರು ಹೇಳ್ತಿದ್ದಾರೆ. ನಮ್ಮ ಹಿರಿಯರಿಗೆ ಅಂತ ಟೆನ್ಷನ್ ಇದ್ದಿಲ್ವಾ? ಇತ್ತು, ಬಟ್ ಅವರಲ್ಲಿ ಕಿಡ್ನಿ ಎಸೆನ್ಸ್ ಸ್ಟ್ರಾಂಗ್ ಆಗಿತ್ತು. ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಅವ್ರು ಎಂತ ಟೆನ್ಷನ್ ಆದ್ರೂ ಅದರಿಂದ ಅವ್ರಿಗೆ ಕಿಡ್ನಿ ಎಸೆನ್ಸ್ ತೊಂದರೆ ಆಗ್ತಿದ್ದಿಲ್ಲ. ಎಂತ ಸ್ಟ್ರೆಸ್, ಅವ್ರ ಕಣ್ಣು ಮುಂದೆ 2 ಹೆಣ ಬಿದ್ರು ಅವ್ರ ಭಯ ಆಗ್ತಿದ್ದಿಲ್ಲ. ಇನ್ ದ ಸೆನ್ಸ್ ಟೆನ್ಷನ್ ಆಗ್ತಿದ್ದಿಲ್ಲ. ಯಾಕಾಗಿ? ವೈ? ಆ ಕಿಡ್ನಿ ಎಸೆನ್ಸ್ ಇರುತ್ತಲ್ವಾ, ನಿಮ್ಗೆ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಏನಾಗಿ, ಆ 2 ವೀಲರ್ ಅಲ್ಲಿ, ಕಾರಲ್ಲಿ ಇಂಜಿನ್ ಆಯಿಲ್ ಹಾಕ್ತಿವಲ್ಲ, ಯಾಕೆ ಹಾಕ್ತಿವಿ ಹೇಳಿ? ಇಂಜಿನ್ ಸೌಂಡ್ ಮಾಡಬಾರ್ದಂತ, ಇಂಜಿನ್ ಹಾಳಾಗ್ಬಾರ್ದಂತ. ಅದೇ ತರ ಕೆಲಸ ಮಾಡುತ್ತೆ ಕಿಡ್ನಿ ಎಸೆನ್ಸ್. ನೀವು ಟೆನ್ಷನ್ ಮಾಡ್ಕೊಂಡಾಗ ನಿಮ್ ಬಾಡಿ, ದೇಹ ಹಾಳಾಗ್ಬಾರ್ದಂದ್ರೆ ಆ ಎಸೆನ್ಸ್ ಇರ್ಬೇಕು. ಗಾಡಿ 1000 ಕಿಲೋಮೀಟರ್ ಓಡಿ, 5000 ಕಿಲೋಮೀಟರ್ ಓಡಿ, ಹಾಳಾಗತ್ತಾ? ಹಾಳಾಗಲ್ಲ. ಯಾವಾಗ ಹಾಳಾಗತ್ತೆ ಹೇಳಿ? ಇಂಜಿನ್ ಆಯಿಲ್ ಇಲ್ಲ ಅಂದ್ರೆ. ಇಂಜಿನ್ ಬೋರ್ ಬರುತ್ತೆ, ಹಾಳಾಗುತ್ತೆ ಅಲ್ವಾ? ಸೇಮ್ ಥಿಂಗ್. ನಿಮ್ಮಲ್ಲಿ ಕಿಡ್ನಿ ಎಸೆನ್ಸ್ ಸ್ಟ್ರಾಂಗ್ ಆಗಿದ್ದಾಗ ನಿಮ್ಮ ದೇಹ ಯಾವುದೇ ಒತ್ತಡಗಳಿಗೆ ಕುಂದೋದಿಲ್ಲ, ಬಗ್ಗದಿಲ್ಲ, BP ಡಯಾಬಿಟಿಸ್ ಬರೋದಿಲ್ಲ. ನೋಡ್ದ ಐಡಿಯಾ? ನಿನಗೆ ನಿಮ್ಮಮ್ಮಗೆ ಇಷ್ಟೇ ಡಿಫ್ರೆನ್ಸ್, ಸೇಮ್ ಜೀನ್ಸ್. ಅವರೇ ಡಯಾಬಿಟಿಕ್ ಇಲ್ದಂಗಿದ್ರು, ನಿಮಗೆ ಡಯಾಬಿಟಿಕ್ ಬರ್ತಾ ಇದೆ. ಪ್ರೀ ಡಯಾಬಿಟಿಕ್ ಆಗಿದ್ರ, ಗೆಸ್ಟೇಷನಲ್ ಡಯಾಬಿಟಿಸ್ ಆಗಿದೆ.
ಡಿಫರೆನ್ಸ್ ಇಷ್ಟೇ, ಅವರಲ್ಲಿ ಕಿಡ್ನಿ ಎಸೆನ್ಸ್ ಇತ್ತು, ನಿಮ್ಮಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರೆ ಆ ಕಿಡ್ನಿ ಎಸೆನ್ಸ್ ಡೆವಲಪ್ ಆಗೋದಕ್ಕೆ 2 ಇನ್ಪುಟ್ ಬೇಕು. ಒಂದು ಆಹಾರ, ಎರಡನೇದು ವಾಯು, ಗಾಳಿ. ಇವತ್ತು ವಾಯು ಮಾಲಿನ್ಯ ಎಷ್ಟಿದೆ ಅಂತಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸ್ ಹೇಳುತ್ತೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾವುಗಳಾಗ್ತಾ ಇರೋದು ಪೊಲ್ಯೂಷನ್ ಇಂದ. ನಾನು ಅನ್ಕೊಂಡಿದ್ದೆ BP, ಶುಗರು, ಕ್ಯಾನ್ಸರ್ ಇಂದ ಜನ ಸಾಯ್ತಾ ಇದಾರೆ ಅಂತ. ಇಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟ್ಯಾಟಿಸ್ಟಿಕ್ ರಿಪೋರ್ಟ್ಸ್ ನೋಡಿ, ಯೂಟ್ಯೂಬ್, ಗೂಗಲ್ ಅಲ್ಲಿ ಸಿಗುತ್ತೆ. ಇವತ್ತು ಅತಿ ಹೆಚ್ಚು ಕಾಯಿಲೆ ಬರ್ತಾ ಇರೋದು, ನಮ್ಮ ಕ್ವಾಲಿಟಿ ಆಫ್ ಲೈಫ್ ರೆಡ್ಯೂಸ್ ಆಗ್ತಾ ಇರೋದು ವಾಯು ಮಾಲಿನ್ಯದಿಂದ. ಇವತ್ತು ಏರ್ ಡ್ರೈ ಆಗ್ತಾ ಇದೆ ಬಿಕಾಸ್ ಆಫ್ ಪೊಲ್ಯೂಷನ್. ಅದರಿಂದ ಕಿಡ್ನಿಗೆ ಒನ್ ಆಫ್ ದಿ ಮೇನ್ ಸೋರ್ಸ್ ಆಫ್ ಎನರ್ಜಿ ಯಾರು ಅಂದ್ರೆ ಲಂಗ್ಸ್. ಏನ್ ಸರ್, ಕಿಡ್ನಿ ಹೊಟ್ಟೆ ಕೆಳಗಡೆ ಇರುತ್ತೆ, ಲಂಗ್ಸ್ ಮೇಲೆ ಇರುತ್ತೆ, ಅದೆಂಗ್ ಅಂತೀರಾ? ಕಿಡ್ನಿಗೆ ಏನ್ ಬೇಕು ಹೇಳಿ? ಆಕ್ಸಿಜನ್, ವಾಟರ್ ಬೇಕು. ಕಿಡ್ನಿ ಅಂದ್ರೆ ಮರದ ಬೇರಿದ್ದಂಗೆ. ಆ ನೀರನ್ನ ಕೊಡೋದು ಯಾರು ಅಂದ್ರೆ ಲಂಗ್ಸ್. ಲಂಗ್ಸ್ ಅಂದ್ರೆ ಏನು? ವಾಯುಮಂಡಲ ಅಲ್ವಾ? ವಾಯು. ಕಿಡ್ನಿ ಅಂದ್ರೆ ಏನು? ನೀರು. ನೀರು ಎಲ್ಲಿರುತ್ತೆ? ಬಾವಿನಲ್ಲಿ ಇರುತ್ತೆ. ನಿಮ್ಮ ಹೊಲದಲ್ಲಿರೋ ಬಾವಿಗೆ ನೀರಿನ ಮೂಲ ಯಾವುದು? ಎರಡೇ. ಒಂದು ಭೂಮಿಯಿಂದ ಬರಬೇಕು, ಎರಡನೇದು ಮಳೆಯಿಂದ ಬರಬೇಕು. ಅದನ್ನೇ ನಾನು ಇಲ್ಲಿ ಹೇಳಿದ್ದು. ಕಿಡ್ನಿಗೆ 2 ಸೋರ್ಸ್ ಆಫ್ ಎನರ್ಜಿ. ಒಂದು ಸ್ಟಮಕ್ ಇಂದ ಬರುತ್ತೆ, ಇನ್ನೊಂದು ಲಂಗ್ಸ್ ಇಂದ ಬರುತ್ತೆ. ಸೊ ಲಂಗ್ಸ್ ಇಂದ ಬರೋದು ಥ್ರೂ ಬ್ರೀತ್, ಆಕ್ಸಿಜನ್. ಸ್ಟಮಕ್ ಇಂದ ಬರೋದು ಫುಡ್ ಅಂದ್ರೆ ಬ್ಲಡ್. ಆ ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಶುಕ್ರ ಆಗುತ್ತೆ. ಸೊ ನಿಮಗೆ ಡಯಾಬಿಟಿಕ್ ಇಂದ ಆಚೆ ಬರಬೇಕು, ಡಯಾಬಿಟಿಸ್ ಬರಬಾರ್ದು. ಡಯಾಬಿಟಿಸ್ ಇದ್ರೂ ಮಿನಿಮಮ್ ಡೋಸೇಜ್ ಅಲ್ಲಿ ಯಾವುದೇ ರೀತಿ ತೊಂದರೆ ಮಾಡದೆ ನಿಮ್ ದೇಹದಲ್ಲಿ ಏನು ತೊಂದರೆ ಕೊಡಬಾರ್ದು ಅಂದ್ರೆ ಅದಕ್ಕಿರೋ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ನೀವು ಕಿಡ್ನಿ ಎಸೆನ್ಸ್ ಇಂಪ್ರೂವ್ ಮಾಡಬೇಕು. ನಿಮ್ಮ ದೇಹದ ಶುಕ್ರ ಧಾತುನ, ನಿಮ್ಮ ದೇಹದ ವೈಟಲ್ ಫ್ಲೂಯಿಡ್ ನೀವು ಸ್ಟ್ರೆಂಥನ್ ಮಾಡಬೇಕು. ಅದಕ್ಕೇನೇನ್ ಬೇಕು ಅಂತ ನಾನು ಜಸ್ಟ್ ಈ ವೈಟ್ ಬೋರ್ಡ್ ಅಲ್ಲಿ ಬರೀತಾ ಇದ್ದೀನಿ, ನೋಡಿ. ಸೊ ಒಂದು ಭೂತತ್ವ, ಇದು ಹ್ಯುಮಿಡಿಟಿ ಎನರ್ಜಿಯಿಂದ ಬರುತ್ತೆ. ಇದು ಡ್ರೈನೆಸ್. ಇವತ್ತು ನಮ್ಮ ಪೊಲ್ಯೂಷನ್ ಇಂದ ಮತ್ತು ಒತ್ತಡದ ಜೀವನ ಇದ್ದಾಗ ನಿಮ್ಮ ಉಸಿರಾಟ ದೀರ್ಘವಾಗಿರಲ್ಲ. ನೀವು ಸ್ಟ್ರೆಸ್ ಅಲ್ಲಿ ಇದ್ದಾಗ, ಒತ್ತಡದಲ್ಲಿದ್ದಾಗ, ಅವಾಗ ನಿಮ್ಮ ಉಸಿರಾಟ ತುಂಬಾ ಶಾರ್ಟ್ ಆಗುತ್ತೆ. ನಾಯಿ ತರ ಉಸಿರಾಡ್ತಿರ್ತೀರ. ನೀವು ಒತ್ತಡ ಇಲ್ದಾಗ ಆಮೆ ತರ ಉಸಿರಾಡ್ತಿರ್ತೀರ. ನಿಮಗೆ ಡೀಪ್ ಬ್ರೀತ್ ಅಂಡ್ ರಿಲ್ಯಾಕ್ಸ್ ಬ್ರೀತಿಂಗ್ ಬೇಕು. ನಮಗೆ ಗೊತ್ತಾಗಲ್ಲ, ಟೆನ್ಷನ್ ಎಲ್ಲಿದ್ದಾಗ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಸುಮಾರು ಕುಂಠಿತ ಆಗುತ್ತೆ. ಯಾಕಾಗಿ ಅಂದ್ರೆ ನಮ್ಗೆ ಡೀಪ್ ಬ್ರೀತ್ ಇರಲ್ಲ. ಒಂದು ಪೊಲ್ಯೂಷನ್, ಇನ್ನೊಂದು ಸ್ಟ್ರೆಸ್. ಹಾಗಾಗಿ ನಮ್ಗೆ ಆಕ್ಸಿಜನ್ ಗುಣಮಟ್ಟ ಕಡಿಮೆ ಆಗ್ತಾ ಇದೆ, ಇದರಿಂದ ಎಸೆನ್ಸ್ ಕಮ್ಮಿ ಆಗ್ತದೆ. ಎರಡನೇದು ಸ್ಪ್ಲೀನ್ ಅಂಡ್ ಸ್ಟಮಕ್ ಇಂದ ನೀವು ತಗೊಂಡಿರ್ತಕ್ಕಂಥ ಫುಡ್ ಚೀಯಾಗಿ ಕನ್ವರ್ಟ್ ಆಗಬೇಕು ಅಂತಂದ್ರೆ ಆ ಒಂದು ಸ್ಪ್ಲೀನ್ ಅಂಡ್ ಸ್ಟಮಕ್ಗೆ ಇನ್ನೊಂದು ಎನರ್ಜಿ ಬೇಕು,
ಆ ಎನರ್ಜಿ ಯಾವ್ದಪ್ಪ ಅಂತಂದ್ರೆ ಲಿವರ್ ಅಂಡ್ ಗಾಲ್ ಬ್ಲಾಡರ್ ಇಂದ ವಿಂಡ್ ಎನರ್ಜಿ ಬೇಕು. ವಿಂಡಿನ ಕನ್ನಡದಲ್ಲಿ ಏನಂತ ಕರಿತೀವಿ? ಚಲನೆ. ನೀವು ತಿಂದಿರೋ ಆಹಾರ ಜೀರ್ಣ ಆಗಬೇಕು. ಆ ಜೀರ್ಣ ಆಗಿರ್ತಕ್ಕಂಥ ಆಹಾರ ಎನರ್ಜಿ ರೂಪದಲ್ಲಿ ಕಿಡ್ನಿ ತಲುಪಬೇಕು ಅಂತಂದ್ರೆ ನಿಮ್ಮ ದೇಹಕ್ಕೆ ಬೇಕಾಗಿರೋದು, ಎಸ್ಪೆಷಲಿ ನಿಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ಎನರ್ಜಿ, ಚಲನೆ. ಈ ಚಲನೆ ನಮ್ಗೆ ಎಲ್ಲಿಂದ ಬರುತ್ತೆ ಅಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ, ವರ್ಕಿಂದ. ಏನಾದ್ರೂ ಮಾಡ್ಬೋದು, ಹೊಲದಲ್ಲಿ ಕೆಲಸ ಮಾಡ್ಬೋದು, ನಡ್ಕೊಂಡು ಹೋಗ್ಬೋದು, ಸೈಕಲ್ ತುಳಿಬೋದು, ಓಕೆ, ವಾಕಿಂಗ್ ಮಾಡ್ಬೋದು. ದೈಹಿಕ ಚಲನೆ. ಇವತ್ತು ನಮ್ಗೆ ಮಿಷನರೀಸ್ ಬಂದಿರೋದ್ರಿಂದ ದೈಹಿಕ ಚಲನೆ 80% ಅಷ್ಟು ಕಡಿಮೆ ಆಗಿದೆ. ಒಬ್ರು ಬಗ್ಗಲ್ಲ, ಕುತ್ಕೊಳಲ್ಲ, ಎತ್ತಲ್ಲ, ಬಾಗಲ್ಲ, ಬೆಂಡ್ ಮಾಡಲ್ಲ ದೇಹನ. ಯಾವಾಗ ನಿಮ್ಮ ದೇಹದಲ್ಲಿರ್ತಕ್ಕಂಥ ಜಾಯಿಂಟ್ಸ್, ಅವು ಕೈ ಕಾಲುಗಳಿರ್ಬೋದು, ಸೊಂಟ ಇರ್ಬೋದು, ಕತ್ತಿರ್ಬೋದು, ಆ ಜಾಯಿಂಟ್ಸ್ ಸರಿಯಾಗಿ ಚಲನೆ ತಗೊಂಡಿಲ್ಲ, ನಿಮ್ಮ ದೇಹದ ಚಲನೆ ಕಡಿಮೆ ಆಯ್ತು ಅಂತಂದ್ರೆ, ಚಲನೆ ಯಾವಾಗ ಕಡಿಮೆ ಆಗುತ್ತೋ ಅವಾಗ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ. ಹ್ಯುಮಿಡಿಟಿ ಅಂತಂದ್ರೆ ಏನು? ಹೋಲ್ಡಿಂಗ್, ಸ್ಟ್ಯಾಗ್ನೇಷನ್, ಹಿಡ್ದು ಇಟ್ಕೊಳೋದು. ವೇಟ್ ಇನ್ಕ್ರೀಸ್ ಆಗ್ಬೋದು, ಕೈ ಕಾಲುಗಳು, ಮುಖ ಸ್ವೆಲ್ಲಿಂಗ್ ಆಗ್ಬೋದು, ಫುಡ್ ಸ್ಟ್ಯಾಗ್ನೇಷನ್ ಆಗ್ಬೋದು, ಒಬೆಸಿಟಿ, ಕೊಲೆಸ್ಟ್ರಾಲ್, ಬ್ಲಡ್ ಶುಗರ್, ಇವೆಲ್ಲ ಯಾವಾಗ ಬರುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಹ್ಯುಮಿಡಿಟಿ ಹೆಚ್ಚಾದಾಗ. ಯಾವಾಗ ಹ್ಯುಮಿಡಿಟಿ, ತೇವಾಂಶ ಹೆಚ್ಚಾಗುತ್ತೋ ನೀವು ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ. ಸರಿಯಾಗಿ ಜೀರ್ಣ ಆಗಿಲ್ಲ ಅಂತಂದ್ರೆ ಅದು ಆಹಾರ ಶಕ್ತಿಯಾಗಿ ಮಾರ್ಪಾಡಾಗಲ್ಲ. ಆಹಾರ ಹೇಗೆ ಜೀರ್ಣ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ನೀವು ಫಸ್ಟ್. ಇಲ್ಲ ಅಂತಂದ್ರೆ ಕಿಡ್ನಿ ಎಸೆನ್ಸ್ ನ ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ. ಆಹಾರ ಹೇಗೆ ಜೀರ್ಣ ಆಗುತ್ತೆ ಅನ್ಬೇಕಂದ್ರೆ ನೀವೊಂದು ಆಕ್ಚುಲಿ ಆಹಾರ ನಿಮ್ಮ ಹೊಟ್ಟೆ ಒಳಗೆ ಹೋಗ್ಬಿಟ್ಟು ಕೊಳಿಬೇಕು, ಕೊಳ್ತು ಹೋಗ್ಬೇಕು. ಹೇಗೆ ಅಂತಂದ್ರೆ ನಿಮ್ಮ ಜೀರ್ಣಾಂಗ ವ್ಯೂಹನ ನಾವು ಯಾವ್ದಕ್ಕೆ ಹೋಲಿಕೆ ಮಾಡ್ತೀವಿ ಅಂತಂದ್ರೆ ಭೂಮಿಗೆ. ನೀವು ಭೂಮಿಗೆ ಸ್ವಲ್ಪ ಒಂದೂವರೆ ಅಡಿ ತೋಡ್ಬಿಟ್ಟು ನಿಮ್ ಮನೆಯಲ್ಲಿ ಅಡಿಗೆ ಮನೆ ಕಸ ಇರುತ್ತಲ್ಲ, ಹಸಿ ಕಸ, ತಂಗಳು ಉಳ್ದಿರೋದು, ತರಕಾರಿ ಕಟ್ ಮಾಡಿರೋದು, ಹಣ್ಣುಗಳು ಕಟ್ ಮಾಡಿರೋ ಸಿಪ್ಪೆ, ಅದನ್ನೆಲ್ಲ ಹೋಗ್ಬಿಟ್ಟು ಆ ಮಣ್ಣಲ್ಲಿ ಹಾಕಿ ಮುಚ್ಬಿಡಿ. ಏನಾಗುತ್ತೆ? ಅದೆಲ್ಲ ಕೊಳ್ತೋಗುತ್ತೆ ಅಲ್ವಾ? ಆ ತರ ಕೊಳ್ತೋದಾಗ ಮಾತ್ರ ಅದರಿಂದ ಶಕ್ತಿ ಬರೋದು. ಬಟ್ ಆ ಭೂಮಿಗೆ ಆಹಾರನ, ಆ ಒಂದು ಕಸನ ಕೊಳಿಸ್ಬಿಟ್ಟು ಅದರಿಂದ ರಸ ತೆಗೆಯೋದು, ಅದರಿಂದ ಗೊಬ್ಬರ ಮಾಡೋ ಶಕ್ತಿ ಭೂಮಿಗಿದೆ. ಬಟ್ ಆ ಭೂಮಿ ಹೇಗಿರ್ಬೇಕು ಅದನ್ನ ಮಾಡ್ಬೇಕು ಅಂತಂದ್ರೆ ಹೇಗಿರ್ಬೇಕು? ಫಾರ್ ಎಕ್ಸಾಂಪಲ್, ಫುಲ್ಲು ಒಣಗೋಗ್ಬಿಟ್ಟಿರುತ್ತೆ ಮಣ್ಣು. ಎಷ್ಟು ಒಣಗೋಗಿರುತ್ತೆ ಅಂದ್ರೆ ಮರಳು ತರ, ಫುಲ್ಲು ಧೂಳು. ಅದ್ರಲ್ಲಿ ಹೋಗ್ಬಿಟ್ಟು ಏನಾದ್ರು ಬಿತ್ತನೆ ಬೀಜ ಹಾಕಿದ್ರೆ ಮೊಳಕೆ ಬರುತ್ತಾ? ಬರಲ್ಲ. ಅಂದ್ರೆ ಅದರ ಅರ್ಥ ಏನು? ಡ್ರೈ ಆಗಿರಬಾರ್ದು. ಅಂದ್ರೆ ನಾನು ಈ ಭೂಮಿ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದ್ರೆ ಆ ಭೂಮಿ ಹೇಗ್ ಕೆಲಸ ಮಾಡುತ್ತೋ ಅದೇ ತರ ನಿಮ್ಮ ಜೀರ್ಣಾಂಗ ವ್ಯೂಹ ಕೆಲಸ ಮಾಡೋದು. ನಿಮ್ಮ ಸ್ಟಮಕ್ ಯಾವುದೇ ಕಾರಣಕ್ಕೂ ಡ್ರೈ ಆಗಬಾರ್ದು. ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇವತ್ತು ಸ್ಟಮಕ್ ಡ್ರೈ ಆದ್ರೆ ಸಿಂಪಲ್ ಎರಡೇ ಎರಡು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ನಿಮ್ಗೆ. ಒಂದು ಕಾನ್ಸ್ಟಿಪೇಷನ್, ಇನ್ನೊಂದು ಗ್ಯಾಸ್ಟ್ರಿಕ್. ಬಟ್ ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಅದನ್ನ ಸಾಲ್ವ್ ಮಾಡಿಲ್ಲ ಅಂತಂದ್ರೆ
ನೀವು ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ, ಕೊಳಿಯಲ್ಲ. ಆಹಾರ ಕೊಳಿಬೇಕಂದ್ರೆ ಅದಕ್ಕೆ ಹ್ಯುಮಿಡಿಟಿ, ತೇವಾಂಶ ಬೇಕು. ಹೊಲದಲ್ಲಿ ಬಿತ್ತನೆ ಮಾಡ್ಬೇಕಂದ್ರೆ ಭೂಮಿ ಎಷ್ಟು ಹದ ಇರ್ತೈತೆ ಹೇಳಿ? ಆ ಕಡೆಗೆ ನೀರಿನ ಅಂಶನೂ ಇರಲ್ಲ, ಈ ಕಡೆಗೆ ಒಣಗಿರಲ್ಲ, ತೇವವಾಗಿರುತ್ತೆ. ಜಸ್ಟ್ ಮಾಯಿಶ್ಚರ್. ಆ ಮಾಯಿಶ್ಚರ್ ಇದ್ರೆ ಮಾತ್ರ ಮೊಳಕೆ ಬರೋದು. ಅದೇ ಸೇಮ್ ಮಾಯಿಶ್ಚರ್, ಸೇಮ್ ಹ್ಯುಮಿಡಿಟಿ ನಿಮ್ಮ ಬಾಯಿಯಿಂದ ಮೋಷನ್ಗೆ ಹೋಗೋ ಜಾಗವರೆಗೂ ಅದೇ ತೇವಾಂಶ ಇರಬೇಕು. ಅವಾಗ ಮಾತ್ರ ನಿಮ್ಮ ಆಹಾರ ಚೆನ್ನಾಗಿ ಜೀರ್ಣ ಆಗಿ ಅದರಿಂದ ಒಳ್ಳೆ ಗ್ಲೂಕೋಸ್, ಕ್ವಾಲಿಟಿ ಗ್ಲೂಕೋಸ್ ಬರುತ್ತೆ. ಆವಾಗ ನಿಮ್ ದೇಹ ಅದನ್ನ ಹೀರ್ಕೊಳ್ಳುತ್ತೆ. ಹೆಚ್ಚಾಗಿರೋದನ್ನ ಗ್ಲೈಕೋಜನ್ ಆಗಿ ಸ್ಟೋರ್ ಮಾಡುತ್ತೆ. ನಿಮಗೆ ಮತ್ತೆ ಹೊಟ್ಟೆ ಹಸಿವಾದಾಗ ರಿಲೀಸ್ ಮಾಡುತ್ತೆ. ಯಾಕೆ ಹೊಟ್ಟೆ ಡೈಜೆಷನ್ ಸಿಸ್ಟಮ್ ಡ್ರೈ ಆಗ್ತಿದೆ? ಯಾಕೆ ಡ್ರೈ ಆಗ್ತಿದೆ ಅಂದ್ರೆ ಆ ತೇವಾಂಶನ ನಿಮ್ಮ ಡೈಜೆಷನ್ ಸಿಸ್ಟಮ್ ಅಲ್ಲಿ ಮೇಂಟೈನ್ ಮಾಡೋದು ಯಾರು ಗೊತ್ತಾ? ಗುಡ್ ಬ್ಯಾಕ್ಟೀರಿಯಾಸ್, ಹೆಲ್ತಿ ಮೈಕ್ರೋಬ್ಸ್ ಅಂತ ಕರಿತೀವಿ ನಾವು. ಆ ಒಳ್ಳೆ ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಾಣು ಜೀವಿಗಳು ಹೊಟ್ಟೆಯಲ್ಲಿ ಇರಬೇಕು. ನಾವು ಹಸುನ ದೇವ್ರು ಅಂತೀವಿ. ಯಾಕೆ ಹೇಳಿ? ಅದರಲ್ಲಿ ಕೋಟ್ಯಾಂತರ ಗುಡ್ ಬ್ಯಾಕ್ಟೀರಿಯಾಸ್ ಇರ್ತವೆ ಹಸುವಿನ ಹೊಟ್ಟೆನಲ್ಲಿ. ನೀವು 1-2 ಬಕೆಟ್ ಕಲ್ಗಚ್ಚು ತಗೊಂಡು ಅದನ್ನ ಗೊಬ್ಬರ ಮಾಡ್ಬೇಕಂದ್ರೆ 2 ತಿಂಗಳು ಬೇಕು. ಅದನ್ನ ಕೊಳಿಸಿ, ಅದು ಮಾಡಿ, ಇದು ಮಾಡಿ. ಅದ್ರ ಬದಲಾಗಿ ಅದನ್ನ ತಗೊಂಡೋಗಿ ಎಮ್ಮೆಗೋ ಹಸುಗೆ ಇಟ್ಬಿಡಿ, ವಿತಿನ್ 24 hours ಅಲ್ಲಿ ಎಂಡೆ ಹುಚ್ಚಿ ಆಚೆ ಬಂದ್ಬಿಡ್ತೈತೆ. ಅಂದ್ರೆ ನಮ್ಮ ಹಿರಿಯರು ಯಾಕೆ ಹಸುನ ದೇವ್ರು ಅಂತಂದ್ರೆ 24 hours ಅಲ್ಲಿ ನಿಮ್ಗೆ ಬೇಕಾದ ಹೊಲಕ್ ಬೇಕಾಗಿರ್ತಕ್ಕಂಥ ಗೊಬ್ಬರ ಕೊಡುತ್ತೆ, ಕೊಳಿಸಾಕ್ಬಿಡುತ್ತೆ. ಆ ಗೊಬ್ಬರದಿಂದನೇ ನಾವು ಬೆಳೆ ಬೆಳೆಯೋದು, ನಮ್ ಜೀವನ ಸಾಗೋದು ಅಲ್ವಾ? ಆ ಸ್ಟ್ರೆಂತ್, ಆ ಶಕ್ತಿ ನಮ್ ಡೈಜೆಷನ್ಗೆ ಇರಬೇಕು. ಇವತ್ತು ನಾವು ತುಂಬಾ ಪ್ಯಾಕೆಟ್ ಫುಡ್ ತಗೊಳ್ತಿರೋದ್ರಿಂದ ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಹೆಲ್ತಿ ಬ್ಯಾಕ್ಟೀರಿಯಾಸ್ ಕಡಿಮೆ ಆಗ್ತಾ ಇದೆ. ಅದರಿಂದ ನಮ್ಮ ಸ್ಟಮಕ್ ಡ್ರೈ ಆಗ್ತಾ ಇದೆ. ಹಾಗಾಗಿ ಆದಷ್ಟು ನೀವು ಅಡಿಗೆ ಸಾಮಾನು ಏನ್ ಬಳಸ್ತೀರೋ, ಹೊರಗಡೆಯಿಂದ ಏನ್ ತರ್ತೀರೋ ಅದು ಪ್ಯಾಕೆಟ್ ಅಲ್ಲಿ ಇರಬಾರ್ದು. ಅವ್ರು ಹೇಳ್ತಾರೆ, ಸರ್ ಅದರಲ್ಲಿ ಗ್ರೇಡ್ ಸಿ ಏನೂ ತೊಂದರೆ ಮಾಡಲ್ಲ, ವೆರಿ ಮೈಲ್ಡ್ ಆಗಿ ನಾವು ಪ್ರಿಸರ್ವೇಟಿವ್ಸ್ ಹಾಕಿದೀವಿ, ಇದು ಗೋರ್ಮೆಂಟ್ ಅಲೋ ಮಾಡಿದೆ, ಅದರಿಂದ ನಮ್ ದೇಹಕ್ಕೆ ಏನೂ ತೊಂದರೆ ಇಲ್ಲ ಅಂತ. ನನ್ ಸಿಂಪಲ್ ಕ್ವಶನ್, ಒಂದು ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಇಲ್ಲ ಉಪ್ಪಿಟ್ಟು ರವಾ ಇರ್ಬೋದು, ನೂಡಲ್ಸ್ ಇರ್ಬೋದು, ಮಸಾಲಾ ಪದಾರ್ಥಗಳು ಇರ್ಬೋದು, ಯಾಕೆ ಪ್ಯಾಕೆಟ್ ಮಾಡಿದೀಯಾ? ಅದಕ್ಕೆ ಯಾಕೆ ಪ್ರಿಸರ್ವೇಟಿವ್ಸ್ ಹಾಕಿದೀಯಾ? ಕೆಡಬಾರ್ದಂತ ತಾನೆ, ಅದು ಕೊಳ್ತು ಹೋಗ್ಬಾರ್ದಂತ ತಾನೆ. ಅದನ್ನೇ ನಿನ್ನ ಹೊಟ್ಟೆಗೆ ತಿಂದಾಗ ಅದು ಸರಿ ಕೊಳಿಯಲ್ಲ. ಅಲ್ಲಿ ಬ್ಯಾಕ್ಟೀರಿಯಾ ಬೆಳಿಬಾರ್ದಂತ ನೀನ್ ಹಾಕಿದೀಯಾ, ಈಸ್ಟ್ ಬೆಳಿಬಾರ್ದು, ಫಂಗಸ್ ಬರಬಾರ್ದಂತ ಹಾಕಿದ್ಯಾ. ನಿಮ್ ಹೊಟ್ಟೆನಲ್ಲಿ ಇರ್ತಕ್ಕಂಥ ಹೆಲ್ತಿ ಬ್ಯಾಕ್ಟೀರಿಯಾಸ್ನ ಅದು ಕಿಲ್ ಮಾಡೇ ಮಾಡುತ್ತೆ. ನಾನೇ ಬಿಸ್ನೆಸ್ ಮ್ಯಾನ್ ಆದ್ರೆ, ನಾನೇ ನಿಮ್ಗೆ ಉಪ್ಪಿಟ್ಟು ರವೆ ಸೇಲ್ ಮಾಡ್ತಾ ಇದೀನಿ ಅಂದ್ರೆ ನಾನೇನ್ ಮಾಡ್ತೀನಿ? ಓಕೆ, ಇವತ್ತು ಪ್ಯಾಕೆಟ್ ಮಾಡಿರೋ ಉಪ್ಪಿಟ್ಟು ರವೆ ಇವತ್ತಿಗೆ ಸೇಲ್ ಆಗ್ಬೋದು, 3 ತಿಂಗಳು ಬಿಟ್ಟು ಸೇಲ್ ಆಗ್ಬೋದು, 6 ತಿಂಗಳು ಬಿಟ್ಟು ಸೇಲ್ ಆಗ್ಬೋದು. ಅಲ್ಲಿ ತನಕ ಕೆಡಬಾರ್ದಲ್ಲ, ನನ್ನ ಬಿಸ್ನೆಸ್ ಯಾಕೆ ಲಾಸ್ ಮಾಡ್ಕೊಳ್ಳಿ? ಸೊ ಪ್ರಿಸರ್ವೇಟಿವ್ಸ್ ಆಗ್ತದೆ. ಹಾಗಾಗಿ ಬಿಸ್ಕೆಟ್, ಬ್ರೆಡ್, ಚಿಪ್ಸ್ ಇವೊಂದೇ ಅಲ್ಲ, ಇವತ್ತು ಸುಮಾರು ದಿನಸಿ ಇದರಲ್ಲಿ ನಾವು ಪ್ಯಾಕೆಟ್ ಫುಡ್ ತರ್ತಿದ್ವಿ. ಹಂಗಂತ ಪ್ಯಾಕೆಟ್ ಅಂತ ತಂದಿದೀವಿ ಅಂತಲ್ಲ, ತೂಕ ಮಾಡಿ ತಂದು. ಮೊನ್ನೆ ಎಳ್ಳು ತಗೊಂಬಂದೆ, ಬಿಳಿ ಎಳ್ಳು, ಅದು ಜ್ಯೂಸ್ ಮಾಡಕ್ ಚೆನ್ನಾಗಿರುತ್ತೆ. ನೆನೆ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿದ್ರೆ ಒಳ್ಳೆ ಜ್ಯೂಸ್ ಆಗುತ್ತೆ, ಹಿಂಡಿದ್ರೆ. ತಂದ್ಕೊಟ್ಟೆ, ನನ್ನ ಹೆಂಡ್ತಿ ಉಗಿದ್ಲು. 3-4 ಸತಿ ತೊಳೆದಿದ್ದೀನಿ, ಅದು ವೈಟ್ ಬರ್ತಾ ಇದೆ, ಹೋಗ್ತಾನೆ ಇಲ್ಲ, ಇದನ್ನ ಬಿಸಾಕ್ಬಿಡ್ತೀನಿ, ಕೊಡಲ್ಲ ಅಂತೇಳಿ.
ಸೊ ಇವತ್ತು ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಪ್ರತಿ ಒಂದು ಹೆವಿ ಪ್ರಿಸರ್ವೇಟಿವ್ಸ್ ಆಡ್ ಮಾಡ್ತಾ ಇದ್ವು. ಹಾಗಾಗಿ ಆದಷ್ಟು ವಿತೌಟ್ ಪ್ರಿಸರ್ವೇಟಿವ್ಸ್ ಫುಡ್ ನ ಬಳಸಿ. ಇದು ನಿಮ್ಗೆ ಇವತ್ತು ಅದ್ರದ್ದು ಹೆಲ್ತ್ ಬೆನಿಫಿಟ್ ಗೊತ್ತಾಗದೆ ಇರ್ಬೋದು, ಬಟ್ ನಾಳೆ ಬೆಳಿಗ್ಗೆ ಅದು ನಿಮ್ಗೆ ಡಯಾಬಿಟಿಸ್ ಬರ್ದಾಗ ಕಾಪಾಡುತ್ತೆ. ಯಾಕಂದ್ರೆ ವೆರಿ ಸಿಂಪಲ್ ಲಾಜಿಕ್, ಕಿಡ್ನಿ ಎಸೆನ್ಸ್ ಡೆವಲಪ್ ಆಗ್ಬೇಕಂದ್ರೆ ಫುಡ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕು. ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕಂದ್ರೆ ನಿಮ್ ಡೈಜೆಷನ್ ಸಿಸ್ಟಮ್ ಹೇಗಿರ್ಬೇಕಂದ್ರೆ ಬಿತ್ತನೆಗೆ ರೆಡಿ ಇರೋ ಹೊಲದ ತರ ಮಾಯಿಶ್ಚರ್ ಆಗಿರ್ಬೇಕು. ಅದಿರ್ಬೇಕಂದ್ರೆ ಫಸ್ಟ್ ನೀವು ಸ್ಟಾಪ್ ಮಾಡ್ಬೇಕಾಗಿರೋದು ಪ್ರಿಸರ್ವೇಟಿವ್ಸ್. ಹಾಗಾಗಿ ನಮ್ ಬಸವ ಅಕಾಡೆಮಿನಲ್ಲಿ ಏನ್ ಬಸವ ಆರ್ಗ್ಯಾನಿಕ್ಸ್ ಅಲ್ಲಿ ರೈಸ್ ಕೊಡ್ತೀವಿ, ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ನಾವು ಆ್ಯಡ್ ಮಾಡಲ್ಲ. ನಮ್ಮ ಅಕ್ಕಿ 3 ತಿಂಗಳಿಗೆ ಒಳ ಬರ್ಬೋದು, 4 ತಿಂಗಳಿಗೆ ಬರ್ಬೋದು, ಗೊತ್ತಿಲ್ಲ. ಬಟ್ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ನಾವು ಆ್ಯಡ್ ಮಾಡಲ್ಲ. ತುಂಬಾ ಜನ ಒಂದು ಕಂಪ್ಲೇಂಟ್ ಇತ್ತು, ಏನಪ್ಪಾ ಅಂತಂದ್ರೆ, ಸರ್ ನೀವು ಬರೀ 25 kg ಸೇಲ್ ಮಾಡ್ತೀರಾ, ನಾವ್ ಅಷ್ಟು ಬಳಕೆ ಆಗಲ್ಲ, ಹುಳ ಬಂದ್ಬಿಡುತ್ತೆ, ನಾವೇನ್ ಮಾಡೋದು 25 kg ತಗೊಂಡು ಅಂತ. ಹಾಗಾಗಿ ಮೊನ್ನೆಯಿಂದ 10 kgನೂ ನಾವು ಕಳಿಸ್ಕೊಡ್ತಾ ಇದೀವಿ ಥ್ರೂ VRL ಲಾಜಿಸ್ಟಿಕ್ಸ್ ಅಲ್ಲಿ. ಬಸವ ಅಕಾಡೆಮಿ .shop ಅಲ್ಲಿ ಹೋಗ್ಬಿಟ್ಟು ನೀವು ಈವನ್ 10 kg ರೈಸ್ ಬುಕ್ ಮಾಡ್ಬೋದು. ಸೊ ವಿತೌಟ್ ಪ್ರಿಸರ್ವೇಟಿವ್ಸ್ ನಿಮ್ಗೆ ದೇಶಿ ತಳಿ ಅಕ್ಕಿ ಸಿಗುತ್ತೆ. ಸರಿನಾ? ಬಸವ ಅಕಾಡೆಮಿ .shop ಹೋಗಿ, ಈವನ್ ಯು ವಿಲ್ ಗೆಟ್ ಸಮ್ ಡಿಸ್ಕೌಂಟ್ ಆಲ್ಸೋ. ನಿಮ್ ಡಯಾಬಿಟಿಕ್ಸ್ ಮೋರ್ ದೆನ್ 250-300 ಇದೆ ಅಂದ್ರೆ ನನ್ನ ಸಜೆಷನ್ ಅಲ್ಲಿ ಅನ್ಪಾಲಿಶ್ಡ್ ರೈಸ್ ಅಂತ ಇರುತ್ತೆ, ಅದನ್ನ ತಗೊಳ್ಳಿ. ಇಲ್ಲ ನನ್ ಗಂಡ ತಿನ್ನಲ್ಲ, ನನ್ ಮಗ ತಿನ್ನಲ್ಲ, ಅವ್ರಿಗೆ ಚೂರ್ ಒಂದ್ ಸಿಂಗಲ್ ಪಾಲಿಶ್ ಆಗಿರ್ಬೇಕು ಅಂತ ಹೇಳೋರು ಸಿಂಗಲ್ ಪಾಲಿಶ್ ಅಂತಾನು ಇರುತ್ತೆ, ಅದನ್ನು ತಗೋಬಹುದು. ಟ್ರೈ ಮಾಡಿ ನೋಡಿ, ಅದ್ಭುತವಾದ ರಿಸಲ್ಟ್ ಇರುತ್ತೆ. ಎರಡನೇ ರೀಸನ್, ಒಂದು ಪ್ರಿಸರ್ವೇಟಿವ್ಸ್ ಇಂದ ನಿಮ್ ಡೈಜೆಷನ್ ಸಿಸ್ಟಮ್ ಹಾಳಾಗ್ತಾ ಇದೆ. ಎರಡನೇ ರೀಸನ್, ನಿಮ್ಮ ಡೈಜೆಷನ್ ಸಿಸ್ಟಮ್ ಡ್ರೈ ಆಗೋದಕ್ಕೆ ಕಾರಣ ಹೈಬ್ರಿಡ್ ಆಹಾರ. ಎನಿಥಿಂಗ್, ಅದು ಹಣ್ಣಿಂದ ಹಿಡಿದು ಗೋಧಿ, ಅಕ್ಕಿ, ರಾಗಿ, ಜೋಳ ಯಾವುದೇ ಇರ್ಬೋದು. ಹೈಬ್ರಿಡ್ ಆಹಾರದಲ್ಲಿ ಎಸೆನ್ಸ್ ಕಡಿಮೆ ಇರುತ್ತೆ. ನಾಟಿ ತುಪ್ಪ 1 kg ಈಸ್ ಈಕ್ವಲ್ ಟು ಈ ಜಸ್ಸಿ ಹಸುದ 10 kg ತುಪ್ಪದಲ್ಲಿ ಎಷ್ಟು ಎಸೆನ್ಸ್ ಶಕ್ತಿ ಬರುತ್ತೋ ನಾಟಿ ತುಪ್ಪದಲ್ಲಿ 1 kg ಅಲ್ಲಿ ಬರುತ್ತೆ, ಹೌದಿಲ್ವಾ? ಅಂದ್ರೆ ಅಷ್ಟು ಕ್ವಾಲಿಟಿ ಇರುತ್ತೆ. ಅದೇ ತರನೇ ನಿಮ್ಮ ಹೈಬ್ರಿಡ್ ಅಕ್ಕಿ, ಗೋಧಿ, ರಾಗಿ, ಜೋಳ ಇರುತ್ತಲ್ವಾ, ಅದರಲ್ಲಿ ಎಸೆನ್ಸ್ ಕಡಿಮೆ ಇರುತ್ತೆ. ನೀವಂತೀರಿ ಇಷ್ಟು ತಿಂದಿರಿ, ಇಷ್ಟು ತಿಂದೆ, 4 ಚಪಾತಿ ತಿಂದೆ, ಇಷ್ಟು ರೈಸ್ ತಿಂದೆ, ಇಷ್ಟು ಅನ್ನ ಬೇಳೆ ತಿಂದೆ, ಇಷ್ಟು ಅನ್ನ ರಸಂ ತಿಂದೆ, ಇಷ್ಟು ಅನ್ನ ಮೊಸರು ತಿಂದೆ, ಬಟ್ ಎನರ್ಜಿ ನಾವು ಮೊದ್ಲು ಆಂಧ್ರ ಹೋಟೆಲ್ಸ್ ಹೋಗ್ತಿದ್ವಿ, ಆಂಧ್ರ ಮೀಲ್ಸ್, ಫುಲ್ ಮೀಲ್ಸ್, ಯಾವಾಗ ಹೋದ್ರೂ ಪ್ಲೇಟ್ ಮೀಲ್ಸ್ ಅಲ್ಲ, ಇಷ್ಟು ಅನ್ನ ಪಪ್ಪು, ಅನ್ನ ಸಾಂಬಾರು, ಅನ್ನ ರಸಮ್ಮು, ಅನ್ನ ಮೊಸರು, ಲೆಕ್ಕ ಹಾಕಿರಿ ಇಷ್ಟು ತಿಂತಿದ್ವಿ. 1-2 ಗಂಟೆ ಆದ್ಮೇಲೆ ಶಕ್ತಿ ಇಲ್ಲ, ಒಂದು ಜ್ಯೂಸ್, ಒಂದು ಟೀ ಕುಡಿಬೇಕು. ಇವತ್ತು ತುಂಬಾ ಜನ ಮತ್ತೆ ಜ್ಯೂಸ್ ಕುಡಿಯೋದು, ಟೀ ಕುಡಿಯೋದು ಯಾಕೆ ಮಾಡ್ತಾ ಇದೆ ಅಂದ್ರೆ ಎನರ್ಜಿ ಡ್ರಾಪ್ ಆಗ್ತಾ ಇದೆ. ನಿಮ್ಗೆ ಇಷ್ಟು ತಿಂತೀರಾ, ಇಷ್ಟು ಶಕ್ತಿ ಬರ್ತಾ ಇದೆ. ಅದೇನಾ ಬಂಡಿ ಕಡ್ಲೆಕಾಯಿ ಗಿಂಡಿ ರಸ ಅಂತಾರಲ್ಲ, ಹಂಗಾಗಿದೆ ಜೀವನ. ಊಟ ಮಾಡಿದ್ಮೇಲೆ ಶಕ್ತಿ ಎಷ್ಟು ಬರ್ತಾ ಇದೆ ಅಂದ್ರೆ ಅದನ್ನ ಕರಗಿಸೋದಕ್ಕೆ ಖರ್ಚಾಗ್ತಿದೆ, ಇನ್ ಎಸೆನ್ಸ್ ಎಲ್ಲಿಂದ? ಹಾಗಾಗಿ ದೇಶಿ ತಳಿ ಆಹಾರನ ಬೆಳೆಸಿ. ಅದು ಒಂದು, ನಿಮ್ಮ ಸ್ಟಮಕ್ ಡೈಜೆಷನ್ ಸಿಸ್ಟಮ್ ಡ್ರೈ ಆಗದೆ ಇರೋ ತರ ತಡೀತೈತೆ. ಎರಡನೇದು, ಎಸೆನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಅತಿ ಹೆಚ್ಚು ಎಸೆನ್ಸ್ ಕ್ರಿಯೇಟ್ ಆಗುತ್ತೆ, ಕಿಡ್ನಿ ಎಸೆನ್ಸ್. ಅವಾಗ ಆಟೋಮೆಟಿಕ್ ಆಗಿ ನಿಮ್ಮ ಮಾಂಸ ಮೂಳೆಗಳ ಶಕ್ತಿ ಬಲ ಆದಾಗ ನಿಮ್ ಡಯಾಬಿಟಿಸ್ ಕಂಟ್ರೋಲಿಗೆ ಬಂದೇ ಬರುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಸೊ ನಮಗೆ ಬೇಕಾಗಿರೋದು ಕಿಡ್ನಿ ಎಸೆನ್ಸ್. ಆ ಕಿಡ್ನಿ ಎಸೆನ್ಸ್ಗೆ ನಮ್ಮಲ್ಲಿ 2 ಇನ್ಪುಟ್ ಇದೆ, ಒಂದು ಏರ್ ಚಿ, ಇನ್ನೊಂದು ಫುಡ್ ಚಿ.
ಇದು ಡ್ರೈ ಆಗ್ಬಾರ್ದು ಅಂದ್ರೆ ಇಲ್ಲಿ ಇನ್ಡಿಫಿಷಿಯನ್ಸಿ ಅಂದ್ರೆ ಫ್ಲೂಯಿಡ್ ಡಿಫಿಷಿಯನ್ಸಿ ಆಗ್ಬಾರ್ದು, ಚೆನ್ನಾಗಿ ಜೀರ್ಣ ಆಗ್ಬೇಕು ಅಂದ್ರೆ ಇದು ಮಾಯಿಶ್ಚರ್ ಇರ್ಬೇಕು. ಹೇಗಿರ್ಬೇಕಂದ್ರೆ ಬಿತ್ತನೆ ಭೂಮಿ ತರ. ಆ ಬಿತ್ತನೆ ಭೂಮಿ ಹೇಗೆ ಮಾಯಿಶ್ಚರ್ ಇರುತ್ತೋ ಆ ತರ ಇರ್ಬೇಕು. ಆ ತರ ಇರ್ಬೇಕಂದ್ರೆ ನೀವು ಪ್ರಿಸರ್ವೇಟಿವ್ ಸ್ಟಾಪ್ ಮಾಡ್ಬೇಕು, ಹೈಬ್ರಿಡ್ ಸ್ಟಾಪ್ ಮಾಡ್ಬೇಕು. ದೇಸಿ ತಳಿ ಆಹಾರನ ತಗೊಳ್ಳಿ, ಅವಾಗ ಎಸೆನ್ಸ್ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕಲಿ. ಏರ್ಚಿ ಫುಡ್ಚಿ, ಯಾಕಂದ್ರೆ ಈ ಊಟ ಚೆನ್ನಾಗಿದ್ರೆ ಅಲ್ಲಿಂದನೇ ಎನರ್ಜಿ ಲಂಗ್ಸಿ ಬರೋದು, ಅಲ್ಲಿಂದ ಲಂಗ್ಸ್ ಸ್ಟ್ರೆಂತ್ ಆದ್ರೆ ಆಕ್ಸಿಜನ್ ಚೆನ್ನಾಗಿ ಬರುತ್ತೆ. ಇದು ಭೂಮಿ ಡ್ರೈ ಆದ್ರೂ ಮೊಳಕೆ ಬರಲ್ಲ. ಅದೇ ತರ ಭೂಮಿ ತುಂಬಾ ವೆಟ್ ಆದ್ರೂ ಮೊಳಕೆ ಬರಲ್ಲ. ಬರುತ್ತಾ? ಫಾರ್ ಎಕ್ಸಾಂಪಲ್, ನೀವು ಒಲೆನ ಬಿತ್ತನೆ ಮಾಡ್ಬೇಕು ಅನ್ಕೊಂಡಿದ್ರೆ ಜೋರಾಗಿ ಮಳೆ ಬಂದ್ಬಿಡುತ್ತೆ, ದೊಡ್ಡ ಮಳೆ, ನೀರ್ ನಿಂತ್ಕೊಂಡ್ಬಿಡುತ್ತೆ. ಅಲ್ಲೋಗಿ ಬಿತ್ತನೆ ಮಾಡಿ ಬರ್ತೀರಾ? ಗೊಬ್ಬರ ಹಾಕಿ ಬರ್ತೀರಾ? ಇಲ್ಲ. ಯಾಕಾಗಿ? ಆ ಬೀಜ ಕೊಳ್ತೋಗ್ಬಿಡ್ತವೆ. ಆ ಸಾರನ ಭೂಮಿ ಹೀರ್ಕೊಳ್ಳಲ್ಲ. ಆ ಗೊಬ್ಬರನ ಏನ್ ಮಾಡ್ತೀರಾ? ಆ ಭೂಮಿ ಆರ್ಬಿಟ್ಟು ಆ ವಾಟರ್ ಎಲ್ಲ ಆಚೆ ಹೋಗ್ಬಿಟ್ಟು ಮತ್ತೆ ಅದಾಗೋದಕ್ಕೆ ಕಾಯ್ತೀರ. ವಾರ ಆಗ್ಬೋದು, 10 ದಿನ ಆಗ್ಬೋದು. ಮತ್ತೆ ಆ ಮಾಯಿಶ್ಚರಿಗೆ ಬಂದಾಗ, ಆ ತೇವಾಂಶ ಬಂದಾಗ ಬಿತ್ತನೆ ಮಾಡ್ತೀರ ಅಲ್ವಾ? ಎಸ್. ಎರಡನೇ ಕಾರಣ, ನಿಮ್ಮ ಡೈಜೆಷನ್ ವೀಕ್ ಆಗೋದಕ್ಕೆ ಎರಡನೇ ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಅಲ್ಲಿ ಫುಡ್ ಸ್ಟಾಗ್ನೇಷನ್ ಆಗ್ತಾ ಇದೆ, ಫ್ಲೂಯಿಡ್ಸ್ ಹೆಚ್ಚಾಗ್ತಾ ಇದೆ, ಹೆಚ್ಚು ತೇವಾಂಶ. ಅಂದ್ರೆ ಜಠರಾಗ್ನಿ ದಗ ದಗ ಅಂತ ಉರಿಬೇಕು, ಏನ್ ಹಾಕಿರೂ ಕರಗಿಸ್ಬೇಕು, ಉರಿತಾ ಇಲ್ಲ, ನೀರಾಗ್ಬಿಟ್ಟಿರ, ಅದಕ್ಕೆ ಮಂದ ಆಗ್ಬಿಟ್ಟಿದೆ. ನಿಮ್ಮ ಜಠರಾಗ್ನಿ ಯಾಕೆ ಮಂದ ಆಯ್ತು? ನೀವು ತಿಂದಿರೋದು ಎದಕ್ಕಾಗಿ ಜೀರ್ಣ ಆಗ್ತಾ ಇಲ್ಲ ಅಂತಂದ್ರೆ ಆ ಡೈಜೆಷನ್ ಸಿಸ್ಟಮ್ಗೆ ಆ ಎಕ್ಸಸ್ ವಾಟರ್ನ ಎಲಿಮಿನೇಷನ್ ಮಾಡಿ ಮಾಯಿಶ್ಚರ್ನ ಮೇಂಟೈನ್ ಮಾಡೋದು ಯಾರು ಅಂದ್ರೆ ಲಿವರ್. ಆ ಲಿವರು ಚಲನೆನೆ ಕೊಡುತ್ತೆ, ಮೊಮೆಂಟಮ್ ಅನ್ನು ಕೊಡುತ್ತೆ, ನಿಮ್ಮನ್ನ ಕುಂದ್ರಾಕ್ ಬಿಡಲ್ಲ, ಎದ್ದು ಓಡಾಡ್ಸುತ್ತೆ. ಫಿಸಿಕಲಿ ಆರ್ ಮೆಂಟಲಿ ಆಕ್ಟಿವ್ ಆಗಿರ್ತೀರ. ಆಕ್ಟಿವ್ ಆಗಿದ್ದಾಗ ಫುಡ್ ಸ್ಟಾಗ್ನೇಷನ್ ಆಗಲ್ಲ, ಡ್ಯಾಮ್ನೆಸ್ ಆಗಲ್ಲ ಡೈಜೆಷನ್ ಸಿಸ್ಟಮ್, ತೇವಾಂಶ ಹೆಚ್ಚಾಗಲ್ಲ. ತೇವಾಂಶ ಕಡಿಮೆ ಆದ್ರೂ ಕಷ್ಟ, ಹೆಚ್ಚಾದ್ರೂ ಕಷ್ಟ. ಇವತ್ತು ತುಂಬಾ ಜನಕ್ಕೆ ಸೆಡೇಟ್ರಿ ಲೈಫ್ ಸ್ಟೈಲ್ ಅಂತ ಕರಿತೀವಿ. ಬೆಳಿಗ್ಗೆ ತಿಂಡಿ ಮಾಡಿ ಕುತ್ಕೋತಾರೆ, ರಾತ್ರಿ 8 ಗಂಟೆಗೆ ಎದ್ದೇಳ್ತಾರೆ, ಮಧ್ಯಾಹ್ನ ಒಂದು 15 ನಿಮಿಷ ಊಟಕ್ಕೆ ಹೋಗಿ ಬರ್ತಾರೆ. ಇವತ್ತು 100ಕ್ಕೆ 60% ಕೆಲಸಗಳು ಹಿಂಗೆ ಇರೋದು, ಆಫೀಸ್ ವರ್ಕ್, ಎಲ್ಲರೂ ಕೂತ್ಕೊಳ್ಳೋದೆ. ಮೊದ್ಲು ಈವನ್ ಹೌಸ್ ವೈಫ್ ಅಷ್ಟೇ, ಬೆಳಗ್ಗೆಯಿಂದ ಸಂಜೆ ತನಕ ತಿಕ್ಕೋದು, ತೊಳೆಯೋದು, ರುಬ್ಬೋದು, ತೀಡೋದು, ಬೀಸೋದು ಮಾಡೋದು. ಇವಾಗ ಅವ್ರಿಗೂ ಅದಿಲ್ಲ. 2-3 ಮಿಷನ್ ಆನ್ ಮಾಡ್ಬಿಟ್ರೆ ಅವರು ಖಾಲಿ 10 ಗಂಟೆ ಮೇಲೆ, ಸುಮ್ಮನೆ ಖಾಲಿ ಕೂತ್ಕೊಳ್ಳೋದು. ಬಟ್ಟೆ ಹೋಗಂಗಿಲ್ಲ, ರುಬ್ಬಂಗಿಲ್ಲ, ಬೀಸಂಗಿಲ್ಲ, ಕುಟ್ಟಂಗಿಲ್ಲ, ಹಸನ್ ಮಾಡಂಗಿಲ್ಲ. ನಾವು ಹುಡುಗರು ಇರ್ಬೇಕಾರೆ ಅಕ್ಕೆಸನ ಮಾಡೋದೇ ಒಂದ್ 3-4 ದಿನದ ಕೆಲ್ಸ. ಅದ್ ಜಾಲ್ಸೋದು, ಹಿಡಿಯೋದು, ಕೇರೋದು ಏನಿಲ್ಲ. ಇವಾಗ ಎಲ್ಲ ರೆಡಿಮೇಡ್ ಬರುತ್ತೆ. ಯಾವಾಗ ದೈಹಿಕವಾಗಿ ಚಲನೆ ಕಡಿಮೆ ಆಗ್ತಾ ಬರುತ್ತೆ, ಆ ಮಾಂಸಖಂಡಗಳಲ್ಲಿ ಚಲನೆ ಕಡಿಮೆ ಆದಾಗ ಅದು ಫ್ಲೂಯಿಡ್ ಸ್ಟಾಗ್ನೇಷನ್ ಆಗ್ತಾ ಬರುತ್ತೆ. ಅದರಿಂದಾನೇ ನಿಮ್ ವೇಟ್ ಗೇನ್ ಆಗ್ತೀರ, ಮುಖ ಊದ್ಕೊಳ್ಳುತ್ತೆ, ಡಬಲ್ ಚಿನ್ ಬರುತ್ತೆ, ಹೊಟ್ಟೆ ಬರುತ್ತೆ. ಈ ಚಲನಾಶಕ್ತಿ ಲಿವರ್ ಅಲ್ಲಿ ಕಡಿಮೆ ಆಗೋದ್ರಿಂದ ಸ್ಪ್ಲೀನ್ ಅಂಡ್ ಸ್ಟಮಕ್ ಅಂದ್ರೆ ಡೈಜೆಷನ್ ಸಿಸ್ಟಮ್ ಅಲ್ಲಿ ತೇವಾಂಶ ಹೆಚ್ಚಾಗುತ್ತೆ. ಈ ತೇವಾಂಶ ಹೆಚ್ಚಾಗೋದ್ರಿಂದ ನೀವು ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ. ಜಸ್ಟ್ ಲೈಕ್ ನೀರ್ ನಿಂತಿರೋ ಹೊಲದಲ್ಲಿ ಬಿತ್ತನೆ ಮಾಡ್ದಂಗೆ, ಉಪಯೋಗ ಇಲ್ಲ. ಈ ಡ್ಯಾಮ್ನೆಸ್ ಇನ್ಕ್ರೀಸ್ ಆಗಕ್ಕೆ ಚಲನಶಕ್ತಿ ಕಡಿಮೆ ಆಗಿರೋದು ಒಂದೇ ಕಾರಣನ? ಇಲ್ಲ, ಇನ್ನೊಂದು ಕಾರಣ ಇದೆ, ಜಿಡ್ಡಿನಾಂಶಗಳನ್ನ ತಿನ್ನೋದು, ಜಿಡ್ಡು ಅಂಟಂಟಿರೋ ತಿನ್ನೋದು. ಎಲ್ಲಾ ಸಿಹಿ ಪದಾರ್ಥಗಳು ತುಂಬಾ ಅಂಟೆಂಟ್ ಆಗಿರ್ತವೆ. ನೋಡಿರ ಜಿಲೇಬಿ, ಜಾಂಗೀರ್, ಲಡ್ಡು, ಬಾದುಷಾ,
ಎಲ್ಲ ಹೆಂಗಿರ್ತವೆ? ಸಕ್ಕರೆ ಅಂದ್ರೆ ಏನು? ಅಂಟು. ಸಕ್ಕರೆ ಮತ್ತು ಜಿಡ್ಡಿನ ಪದಾರ್ಥಗಳನ್ನ ಹೆಚ್ಚಾಗಿ ಬಳಸೋದು. ಮೊದ್ಲು ಸ್ವೀಟ್ ಅಂತಂದ್ರೆ ನನ್ನ ಅನುಭವದಲ್ಲಿ, ಬಾಲ್ಯದಲ್ಲಿ ವರ್ಷಕ್ಕೊಂದು 5-6 ಸತಿ ಸ್ವೀಟ್ ಮಾಡೋರು ನಮ್ಮ ಮನೇಲಿ. ಉಗಾದಿ, ದಸರಾ, ಗೌರುಣಿಮೆ, ಗೌರಿ ಹಬ್ಬ, ಗಣೇಶನ ಹಬ್ಬ ಎಲ್ಲ ಸೇರಿ ಒಂದು 10 ಮ್ಯಾಕ್ಸಿಮಮ್. ಆ 10 ದಿವಸ ಮಾತ್ರ ನಮಗೆ ಸಿಹಿ ಊಟ. ಉಗಾದಿ ಬಂದೈತಂದ್ರೆ ಒಂದು ವಾರದ ಮುಂಚೆನೆ ನಮಗೆ ಡ್ರೀಮ್ಸ್. ಹೋಳಿಗೆ ಮಾಡ್ತಾರೆ ನಮ್ಮ ಮನೆಯಲ್ಲಿ, ಒಬ್ಬಟ್ಟು ಮಾಡ್ತಾರೆ, ಕರಿಗಡುಬು ಮಾಡ್ತಾರೆ. ಯಾರಾದ್ರೂ ಮದುವೆ ಆಯ್ತು ಅಂದ್ರೆ ಊರಲ್ಲಿ ಅವ್ರು ಕರೆಯೋದೇ ಬೇಕಿಲ್ಲ. ಯಾಕೆ ಹೇಳಿ? ಅಲ್ಲಿ ಲಡ್ಡು ಮಾಡಿರ್ತಾರೆ. ಹೋಗ್ತಿದ್ವಿ. ಯಾಕಾಗಿ? ಅಲ್ಲಿ ಸಿಹಿ ತಿಂಡಿ ಇರುತ್ತೆ ಅಂತ. ಆ ಒಂದು ಆಸೆ, ಆ ಒಂದು ಕಾತುರ ನನ್ನ ಮಗಳಿಗೆ ಇಲ್ಲಿ ಇವತ್ತೆ. ಯಾಕೆ ಹೇಳಿ? 365 ಡೇಸ್ ಸ್ವೀಟ್ ಇರುತ್ತೆ ಮನೆಯಲ್ಲಿ. ಯಾರೋ ಫಾರಿನ್ಗೆ ಹೋಗಿ ಬಂದಿವಿ ಅಂತ ಚಾಕ್ಲೇಟ್ ತಂದು ಕೊಡ್ತಾರೆ, ಬರ್ತ್ಡೇ ಅಂತ ಚಾಕ್ಲೇಟ್ ಕೇಕ್ ತಂದು ಕೊಡ್ತಾರೆ. ನಾವು ಮನೇಲಿ ಆ ಉಂಡೆ ಈ ಉಂಡೆ ಅಂತ ಮಾಡಾಕ್ತಿವಿ. ತಿನ್ಬಾರ್ದು ಅಂತೇನಿಲ್ಲ. ನೀವು ದೈಹಿಕವಾಗಿ ಚಟುವಟಿಕೆಯಿಂದ ಇದ್ದೀರಾ ಅಂತಂದ್ರೆ ಸ್ವೀಟ್ ತಿನ್ಬೋದು, ಅದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ರಿಫೈನ್ಡ್ ಶುಗರ್ ಬೇಡ, ಬೆಲ್ಲ, ದೇಶಿ ತಳಿ ಆಲೆ ಮನೆ ಬೆಲ್ಲ ಸಾಕು. ರಿಫೈನ್ಡ್ ಶುಗರ್ ಬೇಡ. ಇಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡೇ ಕೆಲಸ ಮಾಡೋದು, ನಾನು ಮನೇಲಿ ರಿಮೋಟ್ ಮೊಬೈಲ್ ಇಟ್ಕೊಂಡೇ ಕೂತಿರೋದಂದ್ರೆ ನೀವು ಸಿಹಿ ತಿಂಡಿ ತಿನ್ನೋದಕ್ಕೆ ಅರ್ಹತೆ ಇಲ್ಲ. ನಿಮ್ಗೆ ಬಾಡಿ ಆಲ್ರೆಡಿ ಹ್ಯುಮಿಡಿಟಿ, ತೇವಾಂಶ ಹೆಚ್ಚಾಗ್ಬಿಟ್ಟಿದೆ, ಚಲನೆ ಇಲ್ಲ. ಅದ್ರ ಮೇಲೆ ಸ್ವೀಟ್ ಕೊಟ್ರೆ ಏನಾಗುತ್ತೆ? ಇನ್ನೂ ತೇವಾಂಶ ಹೆಚ್ಚಾಗ್ಬಿಟ್ಟು ಆ ನೀರ್ ನಿಂತಿರೋ ಭೂಮಿ ತರ ಏನ್ ಕೊಟ್ರು ಜೀರ್ಣ ಆಗಲ್ಲ. ಹಾಗಾಗಿ ಸ್ವೀಟ್ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ, ಎಂಜಾಯ್ ಮಾಡಿ, ಇರೋದೊಂದು ಜೀವನ. ಬಟ್ ಆ ಸ್ವೀಟನ್ನ ತಿನ್ನೋ ಅರ್ಹತೆ ಪಡ್ಕೊಳ್ಳಿ. ವಾಕಿಂಗ್ ಮಾಡಿ, ಸ್ಟ್ರೆಚಸ್ ಮಾಡಿ, ಯೋಗ ಮಾಡಿ, ದೇಹನ 2-3 ಸತಿ ಬಿಸಿ ಮಾಡಿ. ತುಂಬಾ ಜನ ಬೆಳಿಗ್ಗೆ ಒಂದು 10-15 ನಿಮಿಷ ಕೈ ಹಿಂಗ್ ಅಳ್ಳಾಡ್ಸ್ಬಿಟ್ಟು ಓ ನಾನು ಎಕ್ಸರ್ಸೈಸ್ ಮಾಡ್ಬಿಟ್ಟೆ ಅಂತಾರ. ಇಲ್ಲ, ನೀನ್ ದಿನಕ್ಕೆ ಎಷ್ಟೊಪ್ಪ ಒಂದೊಪ್ಪತ್ತು ಊಟ ಮಾಡ್ತೀಯ? ಇಲ್ಲ ತಾನೆ? 1-3 ಸತಿ ತಿಂತೀಯ, 1-2 ಸತಿ ಅದಿದ್ದು ಬಾಯಾಡಿಸ್ತೀಯ, ಟೀ ಕುಡಿತೀಯ, ಅದು ಅಷ್ಟೆಲ್ಲ ಮಾಡ್ತೀಯ ಅಂದ್ರೆ ಅಟ್ಲೀಸ್ಟ್ ದಿನಕ್ಕೆ 3 ಸತಿ ಆದ್ರೂ ನಿನ್ ದೇಹನ ಬಿಸಿ ಮಾಡ್ಬೇಕು. ಬೆಳಿಗ್ಗೆ ಒಂದು ಅರ್ಧ ಗಂಟೆ ವಾಕ್ ಮಾಡಿ, ಮಧ್ಯಾಹ್ನ ಒಂದ್ ಸ್ವಲ್ಪ ಹಿಂಗ್ ಹೋಗ್ ಬನ್ನಿ, ಸಂಜೆ ಒಂದು ಅರ್ಧ ಗಂಟೆ ವಾಕ್ ಮಾಡಿ, ಸ್ಟ್ರೆಚಸ್ ಮಾಡಿ. ನೀವೇನ್ ಮಾಡ್ತೀರೋ ಗೊತ್ತಿಲ್ಲ, ದೇಹ ಬಿಸಿ ಆಗ್ಬೇಕಷ್ಟೆ. ಅಟ್ಲೀಸ್ಟ್ 3 times a day. ದಟ್ಸ್ ಇಟ್. ಇನ್ನೇನು ಮಾಡೋದು ಬೇಡ. ನಿಮ್ಮ ಡೈಜೆಷನ್ ಸಿಸ್ಟಮ್ ತುಂಬಾ ತೇವ ಆಗ್ಬಾರ್ದು, ತುಂಬಾ ಡ್ರೈ ಆಗ್ಬಾರ್ದು. ಆ ಮಾಯಿಶ್ಚರ್ನ ನೀವು ಕಾಪಾಡ್ಕೊಂಡು ಬಂದಿದ್ರಿ ಅಂದ್ರೆ ನಾನ್ ಗ್ಯಾರಂಟಿ ಕೊಡ್ತೀನಿ, 80 ಅಲ್ಲ 100 ವರ್ಷ ಆದ್ರೂ ನಿಮ್ಮ ಡಯಾಬಿಟಿಸ್ ಬರಲ್ಲ. ಗಾಟ್ ಇಟ್? ಇವತ್ತು ನಾನ್ ಹೆಂಗಿರ್ತೀನಿ ಅಂತ ನನ್ನ ಹೊಲದ ಮೇಲೆ ಡಿಪೆಂಡ್ ಇರುತ್ತೆ. ನಮ್ಮ ಹೊಲಗಳು ಒಣಗೋಗ್ಬಿಟ್ಟಿದಾವೆ. ಇವತ್ತು ಬೇಸಿಗೆ ಅಲ್ವಾ, ಸುಮ್ನೆ ಒಂದ್ ರೌಂಡ್ ಹೊಲದ ಕಡೆ ಹೋಗ್ ಬನ್ನಿ. ಯಾಕಾಗಿ ಒಣಗಿದೆ ಅಂದ್ರೆ ಬಿಸಿಲಿಗೆ ಒಣಗಿಲ್ಲ ಅವು. ಬಿಸಿಲಿಗೆ ಒಣಗಿದೆ ಅನ್ಕೊಂಡಿದ್ರಾ? ಇಲ್ಲ. 1 ಎಕರೆಗೆ 8-10 ಚೀಲ ರಸಗೊಬ್ಬರ ಬಳಸ್ತಾ ಇದ್ದಾರೆ. ಯೂರಿಯಾ, DAP, NPK. ಹೆಚ್ಚು ರಸಗೊಬ್ಬರಗಳನ್ನ ನೀವು ಭೂಮಿಗೆ ಹಾಕಿದಾಗ ಆ ಭೂಮಿ ಒಣಗುತ್ತೆ. ಆ ಭೂಮಿ ಒಣದಾಗ ಅಲ್ಲಿ ಬೆಳೆನೂ
ಆ ಬೆಳೆನಲ್ಲಿ ಅಲ್ಲಿ ಏನು ಜೋಳ ಬೆಳಿತೀರಾ, ಅಕ್ಕಿ ಬೆಳಿತೀರಾ, ರಾಗಿ ಬೆಳಿತೀರಾ, ಅದನ್ನು ಆ ತೇವಾಂಶನ ಕ್ಯಾರಿ ಮಾಡಲ್ಲ, ಅದು ಡ್ರೈ ಇರುತ್ತೆ. ಸೊ ಹಾಗಾಗಿ ಯಾವುದೇ ಬೆಳೆ, ಇವಾಗ ನಮ್ಮ ಬಸವ ಆರ್ಗ್ಯಾನಿಕ್ಸ್ ಅಲ್ಲಿ ಅಕ್ಕಿ, ಗೋಧಿ, ರಾಗಿ ಇದೇನ್ ಬೆಳಿತೀವಿ, ಫಸ್ಟ್ ನಾವು ಭೂಮಿನ ಸರಿ ಮಾಡ್ತೀವಿ, ಆಮೇಲೆ ಬಿತ್ತನೆ ಬೀಜ, ಆಮೇಲೆ ಹೆಂಗ್ ಬೆಳೆಯೋದು. ಭೂಮಿನಲ್ಲಿ ತೇವಾಂಶ ತರಬೇಕು. ಆ ತೇವಾಂಶ ತರಬೇಕು ಅಂತಂದ್ರೆ ಅಲ್ಲಿ ಆ ಭೂಮಿ ಒಳಗಡೆ ಸೂಕ್ಷ್ಮ ಜೀವಿಗಳು, ಹೆಲ್ತಿ ಬ್ಯಾಕ್ಟೀರಿಯಾಸ್ ಇರಬೇಕು, ಹೆಲ್ತಿ ಮೈಕ್ರೋಬ್ಸ್ ಇರಬೇಕು. ಅದೇ ನಿಮ್ ದೇಹಕ್ಕೆ ತಲುಪೋದು. ಭೂಮಿನೇ ಒಣಗಿದೆ ಅಂದ್ರೆ, ಭೂಮಿನೇ ಒಣಗಿ ಹೈಬ್ರಿಡ್ ಎಲ್ಲ ಬೆಳೆದು ಆಮೇಲೆ ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವ ನಮ್ ಡೈಜೆಷನ್ ಸಿಸ್ಟಮ್ ಮಾಯಿಶ್ಚರ್ ಆಗಿ ಹೆಲ್ತಿ ಆಗಿರ್ಬೇಕು ಅಂತ. ಇಲ್ಲ, ಯಥಾ ರಾಜ ತಥಾ ಪ್ರಜಾ. ಭೂಮಿ ಹೇಗಿರುತ್ತೆ, ಬೀಜ ಹೇಗಿರುತ್ತೆ, ಅದೇ ತರ ನೀನಿರ್ತೀಯ. ಅದೇನಾದ್ರು 20 ವರ್ಷದಲ್ಲಿ ಮನೆಗೊಬ್ರು BP, ಶುಗರ್, ಥೈರಾಯ್ಡ್ ಪೇಷಂಟ್ ಉಟ್ಕೊಂಡ್ಬಿಟ್ರು, ಯಾರಾದ್ರೂ ಶಾಪ ಕೊಟ್ಟಿದ್ರ? ಅದನ್ನೆಲ್ಲ ಹುಟ್ಟಾಕ್ತಿರೋದು ನಮ್ ರೈತರು. ಬೇಜಾರು ಮಾಡ್ಕೋಬೇಡಿ ರೈತರು ಈ ವರ್ಡ್ ಹೇಳಿದ್ದಕ್ಕೆ, ನಾನು ಒಬ್ಬ ರೈತನೇ. ರಸಗೊಬ್ಬರಗಳ ಬಳಕೆನ ಕಡಿಮೆ ಮಾಡಿ. ನೀವು ರಸಗೊಬ್ಬರಗಳನ್ನ ಕಡಿಮೆ ಮಾಡಿದಾಗ ನಿಮ್ಮ ಹೊಲ, ನಿಮ್ಮ ತೋಟ ಮಾಯಿಶ್ಚರ್ ಆಗುತ್ತೆ, ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ. ಆ ತೇವಾಂಶ ಹಿಡಿದಿಟ್ಕೊಂಡಾಗ ಅಲ್ಲಿ ಸೂಕ್ಷ್ಮ ಜೀವಿಗಳು, ಎರೆಹುಳುಗಳು ಉತ್ಪತ್ತಿ ಆಗುತ್ತೆ. ಅದೇ ತೇವಾಂಶ ನಿಮ್ಮ ಹೊಟ್ಟೆಗೆ ಬರುತ್ತೆ. ಅವ್ರು ನೀವು ಏನ್ ತಿಂದ್ರು ಡಯಾಬಿಟಿಸ್ ಆಗಲ್ಲ. ಸೊ ಹಂಗ ಹೇಳೋದಾದ್ರೆ, ನಿಮ್ಗೇನು ಡಯಾಬಿಟಿಸ್ ಬಂದಿದೆ ಅಲ್ಲ, ಅದು ನಿಮ್ ಪ್ರಾಬ್ಲಮ್ ಅಲ್ಲ, ಇಟ್ಸ್ ಸಾಮಾಜಿಕವಾದ ಸೋಷಿಯಲ್ ಪ್ರಾಬ್ಲಮ್ ಇದು. ಈ ಚೇಂಜಸ್ ಎಲ್ಲಿಂದ ಆಗ್ಬೇಕು ಅಂತಂದ್ರೆ ಆಹಾರದಿಂದ, ನಿಮ್ಮ ಹೊಲದಿಂದ ಆಗ್ಬೇಕು. ಇವತ್ತು ನಾನು ಹೆಚ್ಚು ಸಮಯ, ಹೆಚ್ಚು ರಿಸರ್ಚ್ ನ ಬಸವ ಆರ್ಗ್ಯಾನಿಕ್ಸ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಪ್ರತಿ ಆಹಾರನ ನಾವು ಮ್ಯಾನಿಟರ್ ಮಾಡ್ತೀವಿ, ತಿಂದಾದ್ಮೇಲೆ ಎಷ್ಟು ಗ್ಲೂಕೋಸ್ ಬ್ಲಡ್ ಅಲ್ಲಿ ರೈಸ್ ಆಗುತ್ತೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ನಮ್ಮ ಅಕ್ಕಿನ ಬೆಳೆಸಿ, ಬೇರೆ ಅಕ್ಕಿನ ಬೆಳೆಸಿ, ಮಿಲೆಟ್ನ ಬೆಳೆಸಿ, ಶುಗರ್ ಲೆವೆಲ್ ಚೆಕ್ ಮಾಡ್ಕೊಳ್ಳಿ. ಇವಾಗೆಲ್ಲ ಕಂಟಿನ್ಯೂಸ್ ಮಾನಿಟರ್ಗಳು ಬಂದಿದೆ, ಇಲ್ಲಿ ಹಾಕೋತಾರೆ. ಆಹಾರ ಮತ್ತು ನಿಮ್ಮ ದೈಹಿಕ ಚಟುವಟಿಕೆಯಿಂದ ಒಂದೇ ಒಂದು ನಮ್ಮ ಗುರಿ ಇಷ್ಟೇ, ನಿಮ್ಮ ಡೈಜೆಷನ್ ಸಿಸ್ಟಮ್, ನಿಮ್ಮ ಜೀರ್ಣಾಂಗ ವ್ಯೂಹ, ನಿಮ್ಮ ಹೊಟ್ಟೆ ಏನಿದೆ ಅದು ಈ ಕಡೆ ತುಂಬಾ ತೇವ ಆಗ್ಬಾರ್ದು, ಈ ಕಡೆ ತುಂಬಾ ಡ್ರೈ ಆಗ್ಬಾರ್ದು. ಹೇಗಿರ್ಬೇಕು ಅಂತಂದ್ರೆ ನೀವು ಬಿತ್ತನೆಗೆ ರೆಡಿ ಇರೋ ಭೂಮಿ ತರ ಇರ್ಬೇಕು, ತೇವಾಂಶವಾಗಿ. ಅದನ್ನ ನೀವು ಮಾಡಕ್ ಸಾಧ್ಯ ಆದ್ರೆ ನನಗೆ ನಂಬಿಕೆ ಇದೆ, ನೀವು ಡಯಾಬಿಟಿಸ್ ಇಂದ ಆಚೆ ಬರ್ತೀರ. ಅಂದ್ರೆ ನಿಮ್ಮ ಆಹಾರನ ನೀವೇ ಬೆಳ್ಕೊಂಡು ತಿನ್ಬೇಕು ಅಲ್ವಾ? ನಾನು ಇವಾಗ ಅದನ್ನೇ ಮಾಡ್ತಿರೋದು. 90% ನಾನೇನು ಬೆಳೆಸ್ತೀನಿ, ಬೇಳೆಕಾಳುಗಳು, ಆಹಾರ ಧಾನ್ಯಗಳು, ಸಿರಿಧಾನ್ಯಗಳು, ದವಸ ಧಾನ್ಯಗಳು, ಎಲ್ಲದನ್ನು ನಾವು ಬೆಳ್ಕೊತೀವಿ. ಎಲ್ರಿಗೂ ಸಾಧ್ಯ ಆಗದೆ ಇರ್ಬೋದು, ಹಂಗಂತೇಳಿ ನನ್ನ ಹತ್ರನೂ ತುಂಬಾ ರೈಸ್ ಇದೆ ಅಂತಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಸ್ಟೂಡೆಂಟಿಗೆ ಕೊಡೋಷ್ಟಿದೆ. ಸೊ ಐ ಹೋಪ್ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಮ್ಮ ಉದ್ದೇಶ ಜೀರ್ಣಾಂಗ ವ್ಯೂಹನ, ಅಲ್ಲಿರ್ತಕ್ಕಂಥ ತೇವಾಂಶನ ಮೇಂಟೈನ್ ಮಾಡೋದು. ಇವತ್ತಿಂದನೇ ಪ್ರಯತ್ನ ಮಾಡೋಣ. ಆ ಕಡೆಗೆ ಡ್ರೈ ಆಗ್ಬಾರ್ದು, ಈ ಕಡೆ ವೆಟ್ಟ ಆಗ್ಬಾರ್ದು. ಡೆಫಿನೆಟ್ ಆಗಿ ಇದನ್ನ ನೀವು ಮಾಡಿ, ಶುಗರ್ ಒಂದೇ ಅಲ್ಲ, ಇನ್ನೂ 100 ಪ್ರಾಬ್ಲಮ್ ಇರ್ಲಿ ಸಾಲ್ವ್ ಆಗುತ್ತೆ. ಇದನ್ನ ಮಾಡೋದಕ್ಕೆ ಯಾವೆಲ್ಲ ಕಲರ್ನ ಮತ್ತೆ ಅಕ್ಯುಪ್ರೆಷರ್ ಪಾಯಿಂಟ್ ಅನ್ನ ನಾವು ಮಾಡ್ಬೋದು ಅನ್ನೋದನ್ನ ನಾಳಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅಟೆಂಡಿಂಗ್ ದ ಕ್ಲಾಸ್. ಗುಡ್ ನೈಟ್.